ಹಾಯ್ ಹಲೋ ವೆಲ್ಕಮ್ ಟು ಜ್ಞಾನಮೇಧ IAS ಇನ್ವಾಯ್ಸ್ ಅಕಾಡೆಮಿ. ಓಕೆ, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ವಾಟ್ ಈಸ್ ದ ಅಜೆಂಡಾ ಆಫ್ ದಿಸ್ ವಿಡಿಯೋ ಏನಕ್ಕೆ ಮಾಡ್ತಾ ಇದೆ ಅಂದರೆ, ಓಕೆ, ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ, ಎಲ್ಲರೂ ನೋಡಿರ್ತೀರಾ. ಓಕೆ, ದಟ್ ಈಸ್ ಫಾರ್ 319 ಪೋಸ್ಟ್. ಓಕೆ, ದೋಸ್ ಆರ್ ಪ್ರಿಪೇರಿಂಗ್ ಪ್ರೀ ಪ್ಲಸ್ ಮೇನ್ಸ್. ಓಕೆ, ತುಂಬಾ ಜನ ಏನು ಅನ್ಕೊಂಡಿದ್ದಾರೆ, ಜಸ್ಟ್ ನಾನು ಪ್ರಿಲಿಮ್ಸ್ಗೆ ಈಗ ಓದ್ಬಿಡ್ತೀನಿ ಆಲ್ 4 months. ಓಕೆ, ಈಗ ನೆಕ್ಸ್ಟ್ ಈಗ ಆಗಸ್ಟ್ ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಓಕೆ, ನೆಕ್ಸ್ಟ್ ಅಕ್ಟೋಬರ್, ನವೆಂಬರ್ ವರೆಗೂ ಐ ಜಸ್ಟ್ ರೀಡ್ ಪ್ರಿಲಿಮ್ಸ್ ಅಂತ. ಓಕೆ, ಇವನ್ ಇಫ್ ಯು ಆರ್ ಎ ಫ್ರೆಶರ್, ಓಕೆ, ಫ್ರೆಶರ್ ಆಗಿರ್ಬೋದು, ಓಕೆ, ಫ್ರೆಶರು ನೀವು KPSC ಬೇರೆ ಎಕ್ಸಾಮ್ಸು, ಇವನ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC. ಓಕೆ, ದಿಸ್ ಟೈಮ್, ಓಕೆ, ಟಿಲ್ ಆಗಸ್ಟ್ ಅಂದ್ರೆ ಅಟ್ ಲೀಸ್ಟ್ ಫಾರ್ ಸೆಪ್ಟೆಂಬರ್ 10th ವರೆಗೂ, ಓಕೆ, ಸೆಪ್ಟೆಂಬರ್ 10-15 ವರೆಗೂ ಗೊತ್ತಿಟ್ ಯು ನೀಡ್ ಟು ಇಂಟಿಗ್ರೇಟ್ ಮೇನ್ಸ್ ಆಲ್ಸೋ. ಓಕೆ, ಮೇನ್ಸ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಮೇನ್ಸ್ ನೋಟ್ಸ್ ಯಾವ ತರ ಮಾಡ್ಕೋಬೇಕು ಅಂತ ಅರ್ಥ ಆಯ್ತಾ. ಅದರಲ್ಲಿ ನಮ್ಮ ಬುಕ್ಸ್ ಇಫ್ ಯು ಆರ್ ಬೈಯಿಂಗ್, ಓಕೆ, ದೋಸ್ ಆರ್ ವಾಚಿಂಗ್, ನಮ್ಮ ಫೌಂಡೇಶನ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಓಕೆ, ಮೇನ್ಸ್ ಕ್ಲಾಸಸ್ ಯಾರು ತಗೋತಿದ್ರು ಫಾರ್ ದಮ್ ಡೋಂಟ್ ವರಿ. ಓಕೆ, ಇಲ್ಲ ಸರ್ ನಮ್ಗೆ ಇಲ್ಲ, ಜಸ್ಟ್ ಐ ಆಮ್ ಪ್ರಿಪೇರಿಂಗ್ ಫಾರ್ ಮೈ ಸೆಲ್ಫ್ ಅನ್ನೋರು ಅಷ್ಟೇ ಸ್ಟ್ರಾಟಜಿ ಫಾಲೋ ಮಾಡಿ. ಇವನ್ ಫಾರ್ ಜಸ್ಟ್ ನಮ್ಮ ಫೌಂಡೇಶನ್ ತಗೊಂಡ್ರು ಜಸ್ಟ್ ನೀವೀಗ ಪ್ರಿಲಿಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಾ. ಓಕೆ, ಮೋಸ್ಟ್ ಆಫ್ ದಮ್ ವಿಲ್ ಕಾಲ್, ಸರ್ ಪ್ರಿಲಿಮ್ಸ್ ಮಾಡ್ಬೇಕಾ ಜಸ್ಟ್ ಮೇನ್ಸ್ ಮಾಡ್ಬೇಕಾ, ಎರಡು ಹೆಂಗ್ ಕಂಬೈನ್ ಮಾಡೋದು. ಓಕೆ, ದಿಸ್ ಇಸ್ ದಟ್ ವಿಡಿಯೋ. ಓಕೆ, ಪ್ರೀ ಪ್ಲಸ್ ಮೇನ್ಸ್ ನೀವೀಗ ಖಂಡಿತವಾಗ್ಲೂ ಹೇಳದ್ನಲ್ಲ, this time need to make. ಓಕೆ, ಇಫ್ ಯು ಸಿ KPSC ಸಿಲೆಬಸ್ ನೋಡಿದ್ರೆ ನಿಮಗೆ, ಓಕೆ, ನೀವು ಆಲ್ರೆಡಿ ಪ್ರೀ ಅಲ್ಲಿ, ಓಕೆ, ಜನರಲ್ ಸಬ್ಜೆಕ್ಟ್ಸ್ ದಟ್ ವಿಲ್ ಓವರ್ಲ್ಯಾಪ್ ವಿತ್, ಓಕೆ, ಇನ್ ಮೇನ್ಸ್ ಜಿಯೋಗ್ರಫಿ ಆಗಿರ್ಬೋದು, ಓಕೆ, ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ, ಓಕೆ, ಎಕನಾಮಿ, ಗಾಟ್ ಇಟ್. ಸೈನ್ಸ್ ಅಂಡ್ ಟೆಕ್ ವಿಲ್ ಮೋಸ್ಟ್ಲಿ ರೀಡ್ ಇನ್ ಕರೆಂಟ್ ಅಫೇರ್ಸ್. ಓಕೆ, ಆ ಕರೆಂಟ್ ಅಫೇರ್ಸ್ ಮೇಲೆ ಜನರಲಿ ದೇ ವಿಲ್ ಆಸ್ಕ್ ಇನ್ ಮೇನ್ಸ್. ಓಕೆ, ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ರೀಸೆಂಟ್ ಆಗಿ ಸ್ಕೈ ರೂಟ್, ಓಕೆ, ಸ್ಕೈ ರೂಟ್ ಕಂಪ್ನಿಯವರು ದೇ ಲಾಂಚ್ ಇನ್ ಪ್ರೈವೇಟ್, ಓಕೆ, ಪ್ರೈವೇಟ್ ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ದಾರೆ ಟು ಪ್ರೈವೇಟ್ ರಾಕೆಟ್. ಗಾಟ್ ಇಟ್, ದಿಸ್ ಇಸ್ ಒನ್ ಆಫ್ ದ ಮೇಜರ್ ಡೆವಲಪ್ಮೆಂಟ್. ಫಸ್ಟ್, ಓಕೆ, ಇಂಡಿಯಾದಲ್ಲಿ ಫಸ್ಟ್ ಮೇಜರ್ ಪ್ರೈವೇಟ್ ಅವ್ರು ಮಾಡಿರೋದು. ಡೆಫಿನೆಟ್ಲಿ ದೇ ವಿಲ್ ಬಿ ಕ್ವಶನ್ ಇನ್ ಪ್ರೀ ಪ್ಲಸ್ ಮೇನ್ಸ್ ಅಲ್ಲೂ. ಗಾಟ್ ಇಟ್, ಅರ್ಥ ಆಯ್ತಲ್ಲ. ಪ್ರೀ ಅಲ್ಲೂ ಕೇಳ್ತಾರೆ, ಮೇನ್ಸ್ ಅಲ್ಲೂ ಕೇಳ್ತಾರೆ. ಓಕೆ, ವಾಟ್ ಈಸ್ ದ ಪ್ರೈವೇಟ್ ಸೆಕ್ಟರ್ ಡಿಫೆನ್ಸ್. ಓಕೆ, ನಿಮಗೆ ಚಾಪ್ಟರ್ ಐ ವಿಲ್ ಶೋ ಯು, ಜಸ್ಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ವಿತ್ ಸಬ್ಜೆಕ್ಟ್. ನಮ್ಮ ನೋಟ್ಸ್ ಆಗಲಿ ನಾನೇನು ನೋಟ್ಸ್ ಮಾಡಿದ್ದೆ ಐ ವಿಲ್ ಅದನ್ನು ತೋರಿಸ್ತೀನಿ. ಓಕೆ, ಸ್ಪೇಸ್ ಸೆಕ್ಟರ್ ಮೇಲೆ ಡೆಫಿನೆಟ್ಲಿ ದೇ ಕ್ಯಾನ್ ಆಸ್ಕ್ ಎ ಕ್ವಶನ್. ಓಕೆ, ಪ್ರೈವೇಟ್ ಸೆಕ್ಟರ್ದು ಯಾವ ರೋಲ್ ಇದೆ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ. ಓಕೆ, ವಾಟ್ ಈಸ್ ಅ ಪ್ರೈವೇಟ್ ಸೆಕ್ಟರ್ ಫ್ಯೂಚರ್. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರಿಲಿಮ್ಸ್ ಅಲ್ಲಿ ಫಾರ್ ಪ್ರಿಲಿಮ್ಸ್ಗೆ ಜಸ್ಟ್ ಯು ವಿಲ್ ಬಿ ಲೀಡಿಂಗ್ ದ ಫ್ಯಾಕ್ಟ್ಸ್. ಅದ್ರ ಜೊತೆಗೆ ಅಲ್ಲೇ ನೀವು ಮೇನ್ಸ್ಗೆ ಒಂದು ಸಾಲಿಡ್ 4 to 5 points ವಿ ನೀಡ್ ಟು ರೈಟ್. ಓಕೆ, ನಮ್ಮ ಮೇನ್ಸ್ ಅಲ್ಲಿ, ಓಕೆ, ಈಗ ಇದಾಗಿರೋದ್ರಿಂದ ನಮ್ಮ ನೋಟ್ಸ್ ಅಲ್ಲೂ ಅಷ್ಟೇ ಮೇಜರ್ ಪಾಯಿಂಟ್ಸ್, ಓಕೆ, ಅದ್ರದ್ದು ಎಕಾನಮಿ ಎಷ್ಟು ಅದೆಲ್ಲ ಕೊಟ್ಟಿದ್ದೀವಿ. ಇನ್ ಕರೆಂಟ್ ಅಫೇರ್ಸ್, ಓಕೆ, ನಾವು ಯಾರ್ಯಾರು ಬುಕ್ಸ್ ತಗೋತಿದ್ದೀರೋ ಅವ್ರಿಗೆಲ್ಲ 1 year ಕರೆಂಟ್ ಅಫೇರ್ಸ್, ಓಕೆ, 1 yearದು ಮೇಜರ್ ಮೇನ್ಸ್ ಕರೆಂಟ್ ಅಫೇರ್ಸ್ ಎಕ್ಸ್ಕ್ಲೂಸಿವ್ ವಿ ಆರ್ ಪ್ರೊವೈಡಿಂಗ್. ಓಕೆ, ಅದು ಹೆಲ್ಪ್ಫುಲ್ ಆಗುತ್ತೆ ಫಾರ್ ದೀಸ್ ಕೈಂಡ್ಸ್ ಆಫ್ ಸಬ್ಜೆಕ್ಟ್. ಬೇರೆ ಸಬ್ಜೆಕ್ಟ್ಗೆ ನೀವು ಹೇಳಿದ್ರಲ್ಲ, ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ, ಓಕೆ, ಕೀಪ್ ದ ಸಿಲೆಬಸ್ ಅಂಡ್ PYQ. ಇದ್ರ ಜೊತೆಗೆ ಜಸ್ಟ್ ಮಾರ್ಕ್, ನೀವು ಯಾವುದೇ ಸೋರ್ಸಸ್ ಓದ್ತಿರ್ಬೋದು ಅಥವಾ ಯಾವುದೇ ಸ್ಟ್ಯಾಂಡರ್ಡ್ ಬುಕ್ ಓದ್ತಿರ್ಬೋದು, ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಸ್ಕೂಲೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಮಾರ್ಕ್ ಮಾಡ್ಕೋತೀವಿ, ಇದರಿಂದ ಇದಕ್ಕೆ ಆನ್ಸರ್ ಅಂತ. ಓಕೆ, ಪ್ಯಾರಾಗ್ರಾಫ್ ಅಲ್ಲಿ ಸೇಮ್ ವೇ ನೀಡ್ ಟು ಮಾರ್ಕ್. ಓಕೆ, ಇದನ್ನ ಮೇನ್ಸ್ PYQ ಅನಲೈಸ್ ಮಾಡ್ಕೊಂಡು ಮೇನ್ಸ್ ಅಲ್ಲಿ ಬಂದ್ರೆ ಈ ಪಾಯಿಂಟ್ಸ್ ಆ ರಿಲೇಟೆಡ್ ಬರೀತೀನಿ. ಓಕೆ, ಹಿಸ್ಟ್ರಿ ಈಗ ಯಾವುದೋ ಹೊಯ್ಸಳದು ಲಾಸ್ಟ್ ಇಯರ್ ದೇರ್ ವಾಸ್ ಅನ್ ಕ್ವಶನ್ ಆನ್ ಹೊಯ್ಸಳ. ಓಕೆ, ಹೊಯ್ಸಳದು ಟೆಂಪಲ್ಸ್ ದೇರ್ ವಾಸ್ ಅನ್ ಯುನೆಸ್ಕೋ ಇದು ಕೊಟ್ಟಿದ್ರು, ಮಾನ್ಯತೆ ಕೊಟ್ಟಿದ್ರು, ಅದಕ್ಕೋಸ್ಕರ ಕ್ವಶನ್ ಇತ್ತು. ನೀವು ಜನರಲಿ ಪ್ರೀ ಅಲ್ಲಿ ಓದ್ತೀರಾ, ಅದು ಚತುರ್ಭುಜ, ಓಕೆ, ಸ್ಟಾರ್ ಶೇಪ್ ಇದೆ, ಯು ನೀಡ್ ಟು ಡ್ರಾ ದಿಸ್ ಡಯಾಗ್ರಾಮ್ಸ್ ಆಲ್ಸೋ. ಓಕೆ, ಸ್ಟಾರ್ ಶೇಪ್ ಅದನ್ನ ನಾನು ಇಲ್ಲಿ ರಫ್ ಆಗಿ ಮಾಡ್ತಾ ಇದ್ದೀನಿ. ಇನ್ ಎಕ್ಸಾಮ್ ನಾವು ಮಾಡಿದೀವಿ ಈ ಡಯಾಗ್ರಾಮ್ಸ್ ಎಲ್ಲ, ಇವನ್ ಯು ನೀಡ್ ಟು ಡ್ರಾ. ಸೊ ಅಲ್ಲೇ ಓದ್ಕೊಳ್ಳಿ, ಅದ್ರ ಫೀಚರ್ಸ್ ನೀವು ಪ್ರಿಲಿಮ್ಸ್ ಓದ್ತಿರ್ತೀರಲ್ಲ, ಜಸ್ಟ್ ಮಾರ್ಕ್ ದೇರ್. ಓಕೆ, ದಿಸ್ ಕಮ್ ಇನ್ ಮೇನ್ಸ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಕೇಳಲ್ಲ, ಅದೇ ತರ ಬೇರೆ ಈಗ ನೀವು ಹೊಯ್ಸಳದ ಓದ್ತಿರ್ತೀರಾ, ನೆಕ್ಸ್ಟ್ ಟೆಂಪಲ್ಸ್, ಓಕೆ, ಎನಿ ನ್ಯೂಸ್ ಅಲ್ಲಿ ಇದ್ರೆ ಜಸ್ಟ್ ಅ ಮಿನಿಟ್. ಗಾಟ್ ಇಟ್, ಈಗ ಎನಿ ಟೆಂಪಲ್ ಆರ್ಕಿಟೆಕ್ಚರ್ ನೀವು ಓದ್ತಿರ್ತೀರಾ, ಗಾಟ್ ಇಟ್, ಅಲ್ಲಿ ನೀವು ನೀಡ್ ಟು ಮಾರ್ಕ್ PYQ ಅನಾಲಿಸಿಸ್ ಮೂಲಕ ಸಿಲೆಬಸ್ ಇಟ್ಕೊಂಡು ಓದ್ಬೇಕು ಯಾವಾಗ್ಲೂ ಆಗ್ಲಿ. ಓಕೆ, ಮೇನ್ ಸಿಲೆಬಸ್ ನಿಮ್ಮ ಜೊತೆಲಿ ಇಟ್ಕೊಂಡೆ ನೀಡ್ ಟು ಸ್ಟಡಿ. ಓಕೆ, ಹಿಸ್ಟ್ರಿಲಿ ಏನೇನಿದೆ ನೀವು ಹಿಸ್ಟ್ರಿ ಓದ್ತಿರ್ತೀರಾ, ಏನ್ಷಿಯಂಟ್, ಮಿಡಿವಲ್, ಗಾಟ್ ಇಟ್. ಇಂಡಸ್ ವ್ಯಾಲಿ ನೀವು ನೋಡಿರ್ತೀರಾ, ಕ್ವಶನ್ ಅರ್ಬನ್ ಸ್ಟ್ರಕ್ಚರ್ಸ್. ಓಕೆ, ಜನರಲಿ ದೇ ವಿಲ್ ಆಸ್ಕ್ ದ ಫೀಚರ್ಸ್. ಗಾಟ್ ಇಟ್. ಓಕೆ, ಫೀಚರ್ಸ್ ದೇ ವಿಲ್ ಆಸ್ಕ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್. ಓಕೆ, 1, 2, 3
ಓಕೆ ಡ್ರೈನೇಜ್ ಸಿಸ್ಟಮ್, ರೆಕ್ಟಾಂಗುಲರ್ ಎಲ್ಲ ನೀವು ಓದಿರ್ತೀರ. ಓಕೆ ರೆಕ್ಟಾಂಗುಲರ್ ಪಾತ್ಸ್ ಇತ್ತು, ಗ್ರಿಡ್ ಪ್ಯಾಟ್ರನ್. ಓಕೆ ಅದು ಪ್ರಿಲಿಯಮ್ಸ್ ಅಲ್ಲಿ ದೇ ವಿಲ್ ಮೇಕ್ ಅ ಸ್ಟೇಟ್ಮೆಂಟ್ 1-3 ಕೇಳ್ಬಿಟ್ಟು ವಿಲ್ ಆಸ್ಕ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಫೀಚರ್ಸ್ ಆಫ್ IVC ಅಂತ. ಅದೇ ಮೀನ್ಸ್ ಅಲ್ಲಿ ಏನ್ ಮಾಡ್ತಾನೆ, ಈ ವಿಲ್ ಗೋ 1 ಲೆವೆಲ್ ಎಕ್ಸ್ಟ್ರಾ. ಏನ್ ಕೇಳ್ತಾನೆ, ಆಗಿನ ಅರ್ಬನ್ ಸ್ಟ್ರಕ್ಚರ್ಗೂ ಈಗಿನ ಅರ್ಬನ್ ಸ್ಟ್ರಕ್ಚರ್ಗೂ, ಓಕೆ ಅರ್ಬನ್ ಡಿಸೈನ್ಗೂ ವಾಟ್ ಆರ್ ದ ಸಿಮಿಲಾರಿಟೀಸ್. ಓಕೆ ಸಿಮಿಲಾರಿಟೀಸ್ ಆಗಿರ್ಬೋದು ಅಂಡ್ ಡಿಫ್ರೆನ್ಸಸ್ ಆಗಿರ್ಬೋದು. ಓಕೆ ವಾಟ್ ಇಸ್ ಸಿಮಿಲಾರಿಟೀಸ್ ಅಂಡ್ ಡಿಫ್ರೆನ್ಸ್ ಅಂತ ಕ್ವಶನ್ ಪ್ರೀವಿಯಸ್ ಕೇಳಿದಾನೆ. ಅಗೇನ್ ಯು ವಿಲ್ ಜಸ್ಟ್ ಮಾಡಿಫೈ ಆನ್ ದಿಸ್. ಓಕೆ ಆಗಿನ ಈಗ ಅರ್ಬನ್ ಸ್ಟ್ರಕ್ಚರ್ ಕೇಳಿದಾನೆ, ವಿಲ್ ಆಸ್ಕ್ ಆನ್ ಸೋಷಿಯಲ್ ಲೈಫ್. ಓಕೆ ಆಗಿನ ಸೋಷಿಯಲ್ ಲೈಫ್ಗೂ ಈಗಿನ ಸೋಷಿಯಲ್ ಲೈಫ್ಗೂ ವಾಟ್ ಈಸ್ ದ ಸಿಮಿಲಾರಿಟೀಸ್ ಅಂಡ್ ಡಿಫ್ರೆನ್ಸ್. ಓಕೆ ವುಮೆನ್ ಅವಾಗ ಬೆಟರ್ ಆಗಿದ್ರ, ಪ್ರೋಗ್ರೆಸಿವ್ ಆಗಿದ್ರ, ಇವಾಗ ಹೆಂಗ್ ವುಮೆನ್ ಇದೆ. ಸೊ ನೀವು ಆಲ್ರೆಡಿ ಅವ್ರ ಸ್ಟಡಿಂಗ್ ಫಾರ್ ಪ್ರಿಲಿಮ್ಸ್. ನೀವು ತಿರ್ಗಾ ಮೇನ್ಸ್ ನಾನು ಕುತ್ಕೊಂಡು ಓದ್ತೀನಿ, ದಟ್ 3 months is ಆನ್ಸರ್ ರೈಟಿಂಗ್, ವೆರಿ ಇಂಪಾರ್ಟೆಂಟ್. ಓಕೆ ನೀವು ಅಷ್ಟು ಸಿಲೆಬಸ್ ಇದೆ, ಐ ವಿಲ್ ಶೋ ದ ಸಿಲೆಬಸ್ ಆಲ್ಸೋ, ದೋಸ್ ಆರ್ ನಾಟ್ ಸೀನ್ ದ ಸಿಲೆಬಸ್. ಓಕೆ ನೀವು ಆಲ್ರೆಡಿ ಈಗ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ಮೀನ್ ಸಿಲೆಬಸ್ ನೋಡಿರ್ಬೇಕು, ಅಟ್ಲೀಸ್ಟ್ ಮೀನ್ಸ್ PYQs ನೋಡಿರ್ಬೇಕು. ಗೊತ್ತಾಯ್ತಲ್ಲ ನಿಮ್ಗೆ, ಅದು ಯುವರ್ ಅ ಫ್ರೆಶರ್ ಆಲ್ಸೋ. ಅದನ್ನ ನೀವು ನೋಡಿದಾಗ ನಿಮಗೆ ಗೊತ್ತಾಗೋದು ವಾಟ್ ಇಟ್ ದಟ್ 3 months ನಿಮ್ಗೆ ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇಫ್ ಯು ಆರ್ ಸ್ಟಿಲ್ ನೀವು ಮಾರ್ಜಿನಲ್ ನಾನು 180 ತೆಗ್ದೆ, ಐ ಆಮ್ ಸ್ಕೋರಿಂಗ್ 165, 170 ಅಂದ್ರೆ ದಟ್ ರಿಸಲ್ಟ್ ಬರೋವರೆಗೂ ದಟ್ 15-20 days ವಿಲ್ ಬಿ ಲಾಸ್. ಓಕೆ ನೀವು ಪ್ರಿಲಿಮ್ಸು ಅಷ್ಟೇ, ಯು ಶುಡ್ ಸ್ಕೋರ್ 210. ಓಕೆ 210 ಇಸ್ ಬೇಸಿಕ್. 220 ಇಫ್ ಯು ಸ್ಕೋರ್, ದಟ್ ಈಸ್ ನೀವು ಒಂದೇನು ವೇಸ್ಟ್ ಆಗಲ್ಲ. ಗಾಟ್ ಇಟ್, ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಇಂಟಿಗ್ರೇಟೆಡ್ ಅಪ್ರೋಚ್. ನಾವು ಪ್ರಿಲಿಮ್ಸ್ ಮಾತ್ರ ನೋಡ್ತಾ ಇದೀನಿ, ಅರ್ಥ ಆಗ್ತಿಲ್ಲ. ದಿಸ್ ಇಸ್ ಫಾರ್ ಪ್ರೆಷರ್ ಆಗ್ಲಿ, UPSC ಆಗ್ಲಿ, ಬೇರೆ KS ರಿಲೇಟೆಡ್ ಎಕ್ಸಾಮ್ಸ್ ಯಾರೇ ಪ್ರಿಪೇರ್ ಆಗ್ತಿದ್ರು, ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ಅರ್ಥ ಆಯ್ತಲ್ಲ? ಅಲ್ಲೇ ನೀವು ಪ್ರೀ ಪ್ಲಸ್ ಮೀನ್ಸ್. ಸರ್ ಹೆಂಗ್ ಗೊತ್ತಾಗುತ್ತೆ ಸರ್ ಇದು ಮೀನ್ಸ್ ಕಂಟೆಂಟ್ ಅಂದ್ರೆ, ಅದಕ್ಕೆ ಹೇಳ್ತಿರೋದು ಯು ಶುಡ್ ಕೀಪ್ ದ ಸಿಲೆಬಸ್. ಮೀನ್ಸ್ ಸಿಲೆಬಸ್ ಏನಿದೆ, ಇವನ್ ಕನ್ನಡ ಮೀಡಿಯಂ ಆಗ್ಲಿ, ಇಂಗ್ಲಿಷ್ ಮೀಡಿಯಂ ಆಗ್ಲಿ, ಸಿಲೆಬಸ್ಸು ಪ್ಲಸ್ PYQ. ಒಂದಿನ ಕುತ್ಕೊಂಡು ಜಸ್ಟ್ ಗಿವ್ ಫಾರ್ ಎ PYQ. ನಾನೀಗ ಹಿಸ್ಟ್ರಿ ಸಬ್ಜೆಕ್ಟ್ ಓದ್ತಿದ್ದೀನಿ ಅಂದ್ರೆ, ಓಕೆ PYQs ಪ್ರಿಲಿಮ್ಸ್ ಆಗ್ಲಿ ಮೀನ್ಸ್ ನ ಇಟ್ಕೊಂಡು ನೋಡಿ ಏನೇನ್ ಕ್ವಶನ್ ಕೇಳಿದ್ದಾರೆ. ಓಕೆ ನಾನು ಇವತ್ತು IVC ಟಾಪಿಕ್ ಮುಗಿಸ್ತಾ ಇದ್ದೀನಿ, IVC ಮೇಲೆ ಏನೇನ್ ಕೇಳಿದ್ದಾರೆ. ಇಫ್ ಪಾಸಿಬಲ್ ಲಾಸ್ಟ್ 1 year, ಓಕೆ ದೋಸ್ ಆವ್ ಸೀನ್. ಓಕೆ ನಮ್ಮ ಫೌಂಡೇಶನ್ ಬ್ಯಾಚ್ ಆಗ್ಲಿ, ಓಕೆ ಮೀನ್ಸ್ ಬ್ಯಾಚ್ ಆಗ್ಲಿ, ಓಕೆ ಯಾರು ಜಾಯ್ನ್ ಆಗಿದ್ರ ಡೋಂಟ್ ವರಿ, ನಾವು PYQs ಥ್ರೂನೇ ನಿಮ್ಗೆ ಟೀಚ್ ಮಾಡೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟೇ ಓದಿದ್ರು ಐ ವಾಂಟ್ ಟು ರೇಟ್ ಇನ್ ಮೀನ್ಸ್, ಐ ನೀಡ್ ಟು ಸ್ಕೋರ್ ಬೆಟರ್ ಮಾರ್ಕ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಫಾರ್ ಜನರಲ್. ಓಕೆ ನಮ್ಮ ಬುಕ್ಸ್ ಮಾತ್ರ ತಗೊಂಡಿದ್ದೀರಾ, ಇಫ್ ಯು ಬೈಯಿಂಗ್ ಅವರ್ ಬುಕ್ಸ್ ಓನ್ಲಿ, ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ಓಕೆ 1 year, ಓಕೆ ಲಾಸ್ಟ್ 1 year 2 years IVC ಮೇಲೆ ಏನ್ ಕ್ವಶನ್ ಕೇಳಿದಾನೆ. ಓಕೆ ಇಫ್ ಐ ಆಮ್ ಏಬಲ್ ಟು ರೈಟ್, ನಾನು ಓದ್ತಿರೋ ಚಾಪ್ಟರ್ಸ್ ಅಲ್ಲಿ, ಕಂಟೆಂಟ್ ಅಲ್ಲಿ, ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ, ಅದರಿಂದ ನಾನು ಎಕ್ಸ್ಟ್ರಾಪುಲೇಟ್ ಮಾಡಿ ಬರೀಬೋದಾ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ನಾನು ಪ್ರೀಗ್ ಮಾತ್ರ ಈಗ ಫ್ಯಾಕ್ಟ್ಸ್ ಓದ್ತೀನಿ, ನಾನು ತಿರ್ಗಾ ಮೇನ್ಸ್ಗೆ ತಿರ್ಗಾ ಸಪ್ರೇಟ್ ಬಂದು ಓದ್ತೀನಿ ಅಂದ್ರೆ, ಇಫ್ ಯು ಸಿ ಮೇನ್ ಸಿಲೆಬಸ್ ಹೇಳಿದ್ನಲ್ಲ UPSC ಗಿಂತ ಡಬಲ್ ಇದೆ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಈಸ್ ಶುಡ್ ಬಿ ಅವರ್ ಅಪ್ರೋಚ್. ನಾನು ನಿಮ್ಗೆ ಜಸ್ಟ್ ನಾನು ಏನ್ ಮೀನ್ಸ್ ನೋಟ್ಸ್ ಮಾಡ್ಕೊಂಡಿದ್ದೆ, ಐ ವಿಲ್ ಶೋ ಯು ನೌ, ದೇ ವಿಲ್ ಗೆಟ್ ಎ ಕ್ಲಾರಿಟಿ. ಓಕೆ ನಾನು ಸ್ಯಾಂಪಲ್ ಆಗಿ ಜಸ್ಟ್ ಒಂದು 10 images ಹಾಕಿದ್ದೀನಿ. ಇಫ್ ಯು ಕಮ್, ನೀವು ಯಾರನ್ನ ಚಂದ್ರಲೇಔಟ್ ಅಲ್ಲಿ ಇದ್ರೆ ಯು ಕ್ಯಾನ್ ಕಮ್ ಅಂಡ್ ವಿಸಿಟ್ ಅವರ್ ಇನ್ಸ್ಟಿಟ್ಯೂಟ್. ಐ ವಿಲ್ ಶೋ ಆಲ್ ಮೈ ನೋಟ್ಸ್. ಓಕೆ ನಾನು ಹೆಂಗ್ ಮಾಡ್ಕೊಂಡಿದ್ದೆ ಅಂತ, ದೆನ್ ಯು ವಿಲ್ ಗೆಟ್ ಅ ಕ್ಲಾರಿಟಿ. ಗಾಟ್ ಇಟ್? ಜಸ್ಟ್ ಅ ಮಿನಿಟ್. ಸಿ ನಾನು ಕಂಪ್ಲೀಟ್ ನೋಟ್ಸ್ ಮೇಕಿಂಗ್ ಅಂದ್ರೆ ಈ ತರ. ಸಿ ದಿಸ್ ಇಸ್ ಫಾರ್ ಎನರ್ಜಿ. ಓಕೆ ಈಗ ಡೆಫಿನೆಟ್ಲಿ ಎನರ್ಜಿ ಕ್ವಶನ್ ಖಂಡಿತ ಬರುತ್ತೆ. ಯಾಕೆ ಹೇಳಿ, ಈಗ ಇರಾನ್ ವಾರ್ ಆಯ್ತು. ಓಕೆ ಇರಾನ್ ಮತ್ತೆ US ಮತ್ತೆ ಇಸ್ರೇಲ್ದು LPG ಕ್ರೈಸಿಸ್ ಆಗ್ಲಿ, ಓಕೆ ಡಿಫ್ರೆಂಟ್ LPG ಕ್ರೈಸಿಸ್, ಪೆಟ್ರೋಲ್ ಎಷ್ಟು ಇಶ್ಯೂ ಇತ್ತು. ನಾವು ಸೆಲ್ಫ್ ಸಫಿಶಿಯೆನ್ಸಿ ಮೇಲೆ ಡೆಫಿನೆಟ್ಲಿ ತರಬೇಕು ಕ್ವಶನ್. ಓಕೆ ಈಗ ಫಸ್ಟ್ ಹೈಡ್ರೋಜನ್ ಟ್ರೈನ್ ಬಿಟ್ಟಿದ್ದಾರೆ, ನಿಮಗೆ ಗೊತ್ತಿರುತ್ತೆ. ಅದನ್ನ ಪ್ರಿಯಲ್ಲಿ ಕೇಳ್ತಾನೆ. ಓಕೆ ಹೈಡ್ರೋಜನ್ ನಾವು ಸೆಲ್ಫ್ ಸಫಿಶಿಯನ್ಸಿ, ಆಮೇಲೆ ನ್ಯೂಕ್ಲಿಯರ್ ಕಾಲಾಪಕ್ಕಮು ಇಟ್ ಹ್ಯಾಸ್ ರೀಚ್ ದ ಕ್ರಿಟಿಕಾಲಿಟಿ. ಓಕೆ ಅದ್ರ ಮೇಲೆ ಕ್ವಶನ್ ಬರುತ್ತೆ. ಮೀನ್ಸ್ ಅಲ್ಲಿ ಯಾವ ತರ ಬರುತ್ತೆ, ಹೌ ಕ್ಯಾನ್ ವಿ ಅಚೀವ್ ಸೆಲ್ಫ್ ಸಫಿಶಿಯನ್ಸಿ, ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆ. ಓಕೆ ಇದನ್ನ ಎಕ್ಸಾಕ್ಟ್ ನಮ್ಮ ಬುಕ್ಕಲ್ಲೂ ಇದೆ, ಬಟ್ ಡಯಾಗ್ರಾಮೆಟಿಕ್ ಫಾರ್ಮ್ ಅಲ್ಲಿ ಐ ವಿಲ್ ಪ್ರೊವೈಡ್ ಅನದರ್. ಓಕೆ ಈಚ್ ಚಾಪ್ಟರ್ಗೆ ಯಾವ ತರ ಡಯಾಗ್ರಾಮ್ಸ್ ಮಾಡಬೇಕು, ದಟ್ ವಿಲ್ ಬಿ ಆಲ್ಸೋ ವಿಲ್ ಬಿ ಆಡೆಡ್. ಸಿ ನೋಡಿ ನಾನು ಈ ತರ ಆಲ್ರೆಡಿ ನೋಟ್ಸ್ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ಇದನ್ನೇ ನಾನು ಮೇನ್ಸ್ ಅಲ್ಲಿ ರೆಪ್ಲಿಕೇಟ್ ಮಾಡ್ತೀನಿ. ಓಕೆ ಇದನ್ನ ಎಕ್ಸಾಮಿನರ್ ಯಾರೇ ನೋಡ್ರು ಅವ್ರಿಗೆ ಕ್ಲಾರಿಟಿ ಬರುತ್ತೆ. ನಾನು ಇದನ್ನೇ ವರ್ಡ್ಸ್ ಫಾರ್ಮ್ಯಾಟ್ ಅಲ್ಲಿ ಬರೆಯಕ್ ಹೋದ್ರೆ ಫಸ್ಟ್ ಟೈಮು ಅಂಡ್ ನಂಬರ್ ಆಫ್ ವರ್ಡ್ಸ್ ಇದಾಗುತ್ತೆ. ಇದಾದ್ರೆ ಇಟ್ ವಿಲ್ ಟೇಕ್ ಅರೌಂಡ್ 10 to 20 seconds. ಗಾಟ್ ಇಟ್? ಎನರ್ಜಿ ನಮ್ದು ಏನಿದೆ, ಫಾರ್ ಎನರ್ಜಿ ಐ ಹ್ಯಾವ್ ಡನ್. ನಿಮ್ಗೆ GS3 ಅಲ್ಲಿ ಚಾಪ್ಟರ್ ಬರುತ್ತೆ, ಐ ವಿಲ್ ಶೋ ಇನ್ ಸಿಲೆಬಸ್ ಆಲ್ಸೋ. ಓಕೆ ಎನರ್ಜಿ ರಿಲೇಟೆಡ್ ನೋಡಿ, 3rd largest ಪವರ್ ಮಾರ್ಕೆಟ್ ಟ್ರಿಪಲ್ ಆಗುತ್ತೆ. ದೀಸ್ ಪಾಯಿಂಟ್ಸ್ ನಿಮಗೆ ಮಾರ್ಕ್ಸ್ ಕೊಡೋದು. ಜಸ್ಟ್ ಇಫ್ ಯು ರೈಟ್ ಥಿಯರೀಸ್ ಬರೀತಿರಲ್ಲ, ಅದು ಮಾರ್ಕ್ಸ್ ಕೊಡಲ್ಲ. ಈ ತರ ಲೈಕ್ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ಸ್ ಇರಬೇಕು. ಓಕೆ ಜಸ್ಟಿಫಿಕೇಶನ್, ಎಕನಾಮಿಕ್ ಸರ್ವೆ, ಬಜೆಟ್ ಅಲ್ಲಿ ಏನಿದೆ ಆ ಪಾಯಿಂಟ್ಸ್ ನ ನೀವು ಬರೀಬೇಕು. ಜಸ್ಟ್ ಇಫ್ ಯು ರೈಟ್ ಥಿಯರಿ ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಫಸ್ಟ್ ಇತ್ತು ನೀವು ಪೇಜಸ್ ತುಂಬಿಸ್ ಬಂದ್ಬಿಟ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಈಗ ಹೇಳ್ತಿಲ್ವಾ, ಆಲ್ರೆಡಿ ವಿಲ್ ಗೆಟ್
4,500 members, those who have given means, they are direct competitors. ಅರ್ಥ ಆಯ್ತಲ್ಲ? ದಿಸ್ ಶುಡ್ ಬಿ ಅವರ್ ಆನ್ಸರ್. ನಾನು ಈಸಿಯಾಗಿ ಇದನ್ನು ರೆಪ್ಲಿಕೇಟ್ ಮಾಡಿದ್ರು, ಇದನ್ನು ನೋಡ್ಕೊಡೋಗಿರ್ತೀನಿ. ಐ ಕ್ಯಾನ್ ಈಸಿಲಿ ರೆಪ್ಲಿಕೇಟ್. I will show another for ethics. I will show. Okay. See, this is for renewable energy. Renewable ಮೇಲೆ ಈಗ ಇಷ್ಟು ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ಎನರ್ಜಿ ಮೇಲೆ ಎನರ್ಜಿ ಸೆಕ್ಯೂರಿಟಿ, ಎನರ್ಜಿ ಸಾವರ್ನಿಟಿ ಅಂದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಆಸ್ಕ್ ಅ ಕ್ವಶನ್. ಅದಕ್ಕೆ ನನ್ನ ಹತ್ರ ಆಲ್ರೆಡಿ ಇಂಡಿಯಾ 4th, ವಿಂಡಲ್ 4th, ಸೋಲಾರ್ 5th. ಓಕೆ, ದೀಸ್ ಐ ವಿಲ್ ಈಸಿಲಿ ರೈಟ್ ಇನ್ ಇಂಟ್ರೋದಲ್ಲೇ ಬರ್ದ್ಬಿಡ್ತೀನಿ. ಓಕೆ, ನಮ್ ರಿನ್ಯೂಬಲ್ ಎನರ್ಜಿ, ಓಕೆ, ನಮ್ದು ಟಾರ್ಗೆಟ್ ಎಷ್ಟಿದೆ 500 GW. ಓಕೆ, ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ, ನಾವೇನು ಆ ಲೆವೆಲ್ ರೀಚ್ ಆಗಕ್ ಸಾಧ್ಯತೆ ಇದೆಯಾ. ಸಿ, ಎನರ್ಜಿ ಪಾವರ್ಟಿ, ದೀಸ್ ಆರ್ ದ ವರ್ಡ್ಸ್. ಓಕೆ, ಇದನ್ನ ನಾನು ಎಕ್ಸಾಕ್ಟ್ ಕಂಪ್ಲೀಟ್ ನಾನು ಲೈನ್ ಬೈ ಲೈನ್ ನೋಟ್ಸ್ ಮಾಡ್ಕೊಳ್ಳಲ್ಲ. ಓಕೆ, ಕೀ ಟರ್ಮ್ಸ್ ಅಂತ ಇರುತ್ತೆ, ಇದನ್ನ ಐ ಕ್ಯಾನ್ ರೈಟ್ ಅಲ್ವಾ. ಎನರ್ಜಿ ಪಾವರ್ಟಿ ಅಂತ ಹಾಕ್ಬಿಟ್ಟು ಇಂಡಿಯಾ ಇಸ್ ಎನರ್ಜಿ ಸೆಲ್ಫ್ ಸಫಿಶಿಯಂಟ್ ಇಲ್ಲ, ಡಿಫಿಷಿಯಂಟ್, ನಮ್ಮ ಹತ್ರ ರಿಸೋರ್ಸಸ್ ಇದ್ರು ಬೆಟರ್ ಆಗಿ ಯೂಸ್. ಒನ್ ಲೈನ್ ಅಷ್ಟೇ. ಎನರ್ಜಿ ಪಾವರ್ಟಿ ಈ ವರ್ಡ್ ಹೆಂಗಿದೆ, ನಾವು ಎನರ್ಜಿ ಡಿಫಿಷಿಯಂಟ್ ಅಂತ ಬರೆಯೋದಕ್ಕೂ ಡಿಫ್ರೆನ್ಸ್ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲೇ ಎಲ್ಲ ರೆಡಿ ಆಗೋದ್ರೆ ಅಲ್ಲಿ ಮೇನ್ಸ್ ಈಸ್ ವೆರಿ ಡೂಯಬಲ್, ಈಸಿ ಅನ್ಸುತ್ತೆ. ಓಕೆ, ಅದನ್ನೇ ಹೇಳ್ತಿರೋದು. ನೀವೀಗ 1 month ಆಗ್ಲಿ, ಈಗ ಆಲ್ರೆಡಿ ಐ ಥಿಂಕ್ August 10th ಇಂದ ಅಟ್ ಲೀಸ್ಟ್ ಓಕೆ ಡೈಲಿ ಪ್ರಿಲಿಮ್ಸ್ ಮಾಡ್ತಿದ್ರು ಫಾರ್ 1 hour or 2 hour. ದೀಸ್ ಕಂಟೆಂಟ್ಸ್ ನೀವು ರೆಡಿ ಆಗಿ ಓಕೆ ನೋಟ್ಸ್ ಮಾಡ್ಕೋತಿದ್ರು. ಸೆಲ್ಫ್ ಸ್ಟಡಿಂಗ್ ಅಥವಾ ಯಾವುದೇ ಸೋರ್ಸಸ್ ಇದ್ರು ಈ ತರ ನೋಟ್ಸ್ ಮಾಡ್ಕೊಳ್ಳಿ. 1 ಪಾಯಿಂಟ್ ಕೀ ಟರ್ಮ್ಸ್ ಇರಬೇಕು. ಓಕೆ, ಅಲ್ಲಿ ನೀವು ಎಕ್ಸಾಮ್ ಅಲ್ಲಿ ಅದನ್ನ ಬರ್ಕೋಬಹುದು. ಓಕೆ, ಅಂಡ್ ಕಂಪ್ಲೀಟ್ ನೋಟ್ಸ್ ಅಂತ ತಿರ್ಗಾ ನೀವು ಬುಕ್ನೇ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ESG, ಎನ್ವಿರಾನ್ಮೆಂಟ್ ಅಂಡ್ ಸೋಷಿಯಲ್ ಗವರ್ನೆನ್ಸ್, ಈ ಪಾಯಿಂಟ್ಸ್ ಎಲ್ಲ ನೀಡ್ ಟು ಇಂಟಿಗ್ರೇಟ್. ದೋಸ್ ಆಲ್ ಓಕೆ ಫೌಂಡೇಶನ್ ತಗೊಂಡಿರೋರ್ಗೆ ಹೇಳ್ತಿಲ್ವಾ, ಡೋಂಟ್ ವರಿ. ಫೌಂಡೇಶನ್ ಆಗ್ಲಿ, ನಮ್ದು ಮೀನ್ಸ್ ಕ್ಲಾಸಸ್ ತಗೊಂಡಿರೋರ್ಗೆ ಈ ತರನೇ ಎಕ್ಸ್ಪ್ಲೇನ್ ಮಾಡೋದು. ಇದೆಲ್ಲ ಇಂಟಿಗ್ರೇಟ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಜಸ್ಟ್ ಥಿಯರಿ ಬರೀತೀನಿ, ನಾನು ಯಾವುದೋ ನೋಟ್ಸ್ ಓದಿದ್ದೀನಿ, ಥಿಯರಿ ಬರೀತೀನಿ ಅಂದ್ರೆ ಇಟ್ ವಿಲ್ ನಾಟ್ ಗಿವ್ ಯು ಮಾರ್ಕ್ಸ್, ಫೆಚ್ ಯು ಮಾರ್ಕ್ಸ್. ಅರ್ಥ ಆಯ್ತಲ್ಲ? ದಿಸ್ ಇಸ್ ಫಾರ್ GS3. ಒಂದು ಶೀಟ್ ಅಲ್ಲಿ ಇಷ್ಟೆಲ್ಲ ನಾನು ಕವರ್ ಮಾಡಿದ್ದೀನಿ. ಓಕೆ, ಐ ವಿಲ್ ಶೋ ಯು ನೆಕ್ಸ್ಟ್ ಎಥಿಕ್ಸ್ ತೋರಿಸ್ತೀನಿ ನೋಡಿ. ಓಕೆ, ದೀಸ್ ಆರ್ ಮೈ ಎಥಿಕ್ಸ್ ನೋಟ್ಸ್. ನಾ ಎಲ್ಲೂ ನೋಡಿ ನಾನು ಯಾವುದೇ ತರದ ಡೆಫಿನಿಷನ್ ಆಗ್ಲಿ ಏನೂ ಬರ್ದಿಲ್ಲ. ಐ ಆಮ್ ಜಸ್ಟ್ ಕೀವರ್ಡ್, ಸಾಕ್ರೆಟೈಸ್ ನಾಲೆಜ್, ಪ್ಲಾಟೋ, WTC. ಓಕೆ, ನಾನು ಕೀವರ್ಡ್ಸ್ ತರ ಮಾಡ್ಕೊಂಡು, ಅರಿಸ್ಟಾಟಲ್, ಗೋಲ್ಡನ್ ಮೀನ್. ದಿಸ್ ಈಸ್ ವಾಟ್ ಇನ್ ಕೇಸ್ ಸ್ಟಡೀಸ್ ಆಲ್ಸೋ ಇವ್ರನ್ನ ಜಸ್ಟಿಫೈ ಮಾಡ್ಬೇಕು ನೀವು. ಓಕೆ, ನಮ್ಮ ಬುಕ್ ಅಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ಗಿವನ್ 30 ಆಫೀಸಸ್, ಎಲ್ಲಾನು ನಿಮಗೆ ತೋರಿಸ್ತೀನಿ. ಓಕೆ, ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ಅರ್ಥ ಆಯ್ತಲ್ಲ? ಈಗ ನಾನು ಹೇಳಿದ್ದೀನಿ ಎಥಿಕ್ಸ್ ಯು ಕ್ಯಾನ್ ಡೂ ಇಟ್ ಲೇಟರ್. ಓಕೆ ಸರ್, ಅದು ಓವರ್ಲ್ಯಾಪ್ ಆಗ್ತಿಲ್ಲ, ನಾವು ಇದನ್ನೇ ಬೇಸಿಕ್ಸ್ ಏನಿದೆ, ನೀವು ಪ್ರಿಲಿಮ್ಸ್ ಪ್ಲಸ್ ಮೀನ್ಸ್ ಏನು ಓವರ್ಲ್ಯಾಪ್ ಆಗ್ತಿದೆಯಲ್ಲ, ಜಿಯೋಗ್ರಫಿ, ಹಿಸ್ಟ್ರಿ, ಅದನ್ನ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಓಕೆ, ಎಥಿಕ್ಸ್ ಇಸ್ ಆಕ್ಚುಲಿ ಕಮ್ಮಿ ಇದೆ. ಯು ಕ್ಯಾನ್ ಈಸಿಲಿ ಇಫ್ ಯು ಸಿಟ್ ಫಾರ್ ಆಲ್ಮೋಸ್ಟ್ ಲೈಕ್ ಈಚ್ ಡೇ 1-2 hours ಒಂದೊಂದು ಟಾಪಿಕ್ ಏನೇ ಡೆಡಿಕೇಶನ್ ಟು ಪಬ್ಲಿಕ್ ಸರ್ವಿಸ್ ಆ ತರದ ಮೇಲೆ ನೀವು ಮಾಡ್ಕೊಂಡಿದ್ರು ಯು ಕ್ಯಾನ್ ಕವರ್ ಆಕ್ಚುಲಿ. ಓಕೆ, ಸಿ, ಓಕೆ, ಸಮ್ಮಂ ಬೋಮನ್, ಕಾಂತ್ ಏನ್ ಹೇಳ್ತಿದ್ದಾರೆ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಅ ಮಿನಿಟ್, ಎಕ್ಸಾಂಪಲ್ಸ್. ಸಿ, ಇಲ್ಲಿ ನೋಡಿ ಆಲ್ರೆಡಿ ಎಕ್ಸಾಂಪಲ್ಸ್. ಓಕೆ, ದೀಸ್ ಎಕ್ಸಾಂಪಲ್ಸ್ ಡೈರೆಕ್ಟ್ ಆಗಿ ಲಾಸ್ಟ್ ಇಯರ್ ದೇರ್ ವಾಸ್ ಎ ಕ್ವಶನ್, ಇಂಟಿಗ್ರಿಟಿ ಮೇಲೆ ಗಿವ್ ಎನ್ ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಮಾಡಿ ಅಂತ. ಅರ್ಥ ಆಯ್ತಲ್ಲ? ಎಕ್ಸಾಂಪಲ್ಸ್ ಇಂಟಿಗ್ರಿಟಿ ಅಂದ್ರೆ ಮೋಸ್ಟ್ ಆಫ್ ದಮ್ ವಿಲ್ ರೈಟ್ ಅಶೋಕ್ ಖೇಮ್ಕರ್ ಸರ್ದು ಹೆಸರು ಬರೀತಾರೆ. ಇಫ್ ಯು ಟೇಕ್ 100 papers, 19 papers ಇದೇ ಹೆಸರು ಬರೀತಾರೆ. ಬಟ್ ಈಗ ರೀಸೆಂಟ್ ಆಗಿ ಏನಿದೆ ಎಕ್ಸಾಂಪಲ್ಸ್ ಇಂಟಿಗ್ರಿಟಿ ಮೇಲೆ ಡಿಫ್ರೆಂಟ್. ಓಕೆ, ನಾನು ನೋಡಿ ಐರಾ ಸಿಂಗಲ್ ಅವರು ಟಾಲರೆನ್ಸ್, LGBTQ, ಟಾಲರೆನ್ಸ್ ಅಂಡ್ ಕಂಪ್ಯಾಷನ್ ಟುವರ್ಡ್ಸ್ ವೀಕರ್ ಸೆಕ್ಷನ್ ಅನ್ನೋ ಒಂದು ಟಾಪಿಕ್ ಇದೆ. ಓಕೆ, ದಿವ್ಯಾ ದೇವರಾಜನ್ ಅವರು. ಓಕೆ, ಡೋಂಟ್ ರೈಟ್ ದೇರ್ ನೇಮ್ಸ್. ಓಕೆ, ನಾನು ರೆಫರೆನ್ಸ್ಗೋಸ್ಕರ ನೇಮ್ಸ್ ಬರ್ತೀನಿ. ಯು ಕ್ಯಾನ್ ರೈಟ್ ಎನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ವರ್ಕ್ ಮಾಡಿದ್ದಾರೆ ಅಂತ. ಅವಾಯ್ಡ್ ರೈಟಿಂಗ್ ನೇಮ್ಸ್. ಓಕೆ, ಡೈರೆಕ್ಟ್ ನೇಮ್ಸ್ ಬರೆಯೋದು ಅವಾಯ್ಡ್ ಮಾಡಿ. ಓಕೆ, ಟಿ ಸೇಷನ್, ಈ ಶ್ರೀಧರನ್, ನೀವೆಲ್ಲ ಹಳೆ ಹೆಸರು. ಇನ್ ಅವರ್ ಬುಕ್, ಓಕೆ, ಐ ವಿಲ್ ಶೋ ಯು 30 to 35. ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನ್ ಆಡ್ ಆಗಿದೆ ಅದು ಆಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ಗಾಟ್ ಇಟ್? ಇಟ್ ಇಸ್ ನಾಟ್ ನೋಟ್ ಮೇಕಿಂಗ್ ಅಂದ್ರೆ ಎಲ್ಲಾನು ತುಂಬಿಸ್ಕೊಳ್ಳೋದಲ್ಲ. ಓಕೆ, ಇಟ್ ಶುಡ್ ಬಿ ಅ ಕೀವರ್ಡ್ ಇಂದ ನ್ಯೂಟ್ರೇಟ್. ಕಣ್ಣನ್ ಗೋಪಿನಾಥನ್ ಆಗಿರ್ಬೋದು, ಓಕೆ, ಶಶಿಕುಮಾರ್ ಸೆಂಥಿಲ್ ಸರ್ ಆಗಿರ್ಬೋದು, ಕಿರಣ್ ಬೇಡಿ ಮ್ಯಾಮ್. ಓಕೆ, ಗಾಟ್ ಇಟ್? ಇವ್ರದೆಲ್ಲ ಯು ನೀಡ್ ಟು ಡಿಪೆಂಡ್ಸ್ ಆನ್ ದ ಟಾಪಿಕ್, ಎಲ್ಲೆಲ್ಲಿ ಬರೀಬೇಕು ಆ ತರ. ಸಿ, ಆರ್ಮ್ಸ್ಟ್ರಾಂಗ್ ಪಾಮೆ ಅವರು ಅವರ ಮಣಿಪುರಲ್ಲಿ ವಿತ್ ಸ್ವಂತ ದುಡ್ಡಲ್ಲಿ ಆ ಟೈಮಲ್ಲಿ. ಈಗ ಹೊಸ ಎಕ್ಸಾಂಪಲ್ಸ್ ಬರ್ದಿರಿ. ಸಿ, ಐ ಹ್ಯಾವ್ ಆಲ್ಸೋ ರಿಟರ್ನ್ ಅಶೋಕ್ ಖೇಮ್ಕರ್ ಜಸ್ಟ್ ಫಾರ್ ರೆಫರೆನ್ಸ್. ಏನು ನನ್ ಫ್ಲಾಶ್ ಆಗಿಲ್ಲ ಅಂದ್ರೆ ಆ ರೆಫರೆನ್ಸ್ ಬರುತ್ತದೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಈ ತರದ್ದು. ಅರ್ಥ ಆಯ್ತಲ್ಲ? ದಿಸ್ ಇಸ್ ಜಸ್ಟ್ ಸ್ಯಾಂಪಲ್, 1 sheet ಅಲ್ಲಿ ನಾನು ತೋರಿಸಿರೋದು ಫಾರ್ ಎಥಿಕ್ಸ್. ಇಫ್ ಯು ಕಮ್, ಓಕೆ, ನಾನು ಇದು ಸುಮ್ಮನೆ ಈಗ ಬರ್ತ್ಕೊಂಡಿರೋದಲ್ಲ, ನಾವು ಪ್ರಿಪೇರ್ ಆಗ್ಬೇಕಾದ್ರೆ ವಿ ಹ್ಯಾವ್ ಮೇಡ್ ದಿಸ್. ಗಾಟ್ ಇಟ್? ಸಿ, ಪಾಲಿಟಿ. ಇವನ್ ನನ್ನ ಪಾಲಿಟಿ ಆನ್ಸರ್ ಸ್ಟ್ರಕ್ಚರ್ ಯಾವ ತರ ಇರಬೇಕು ಅಂತ ಗೊತ್ತಾಯ್ತಲ್ಲ? ಯಾವುದೇ ಕ್ವಶನ್ ಪಾಲಿಟಿಯಲ್ಲಿ ಕೇಳಿದ್ರು ಐ ವಾಂಟ್ ಟು, ನಾನು ಬರ್ಕೊಂಡಿದ್ದೀನಿ ನೋಡಿ, ಪಾರ್ಟ್ಸು, ಶೆಡ್ಯೂಲ್ಸು, ಆರ್ಟಿಕಲ್ಸು, ಓಕೆ, FR, DPSP,
ಓಕೆ, ಎಲ್ಲೆಲ್ಲಿ ರಿಲೆವೆನ್ಸ್ ಇದೆಯೋ ಇದನ್ನೆಲ್ಲ ಬರೀಲೇಬೇಕು, ಅವಾಗಲೇ ನಿಮ್ಗೆ ಎನ್ರಿಚ್ ಆಗೋದು. ಓಕೆ, ಈಗ ಏನೋ ಕೇಳ್ತಾರೆ, ಸಪೋಸ್ ದೇ ವಿಲ್ ಆಸ್ಕ್, ಓಕೆ ಪ್ರೆಸಿಡೆಂಟ್ ರೂಲ್ ಮೇಲೆ ನಾನು ಲೈಕ್ ಈ ವರ್ಷ ಪ್ರೆಸಿಡೆಂಟ್ ದೇರ್ ವಾಸ್ ಅನ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ SC ಕೊಟ್ರು. ಓಕೆ, ಪ್ರೆಸಿಡೆಂಟ್ ಅಂಡ್ ಗವರ್ನರ್ ವಿತ್ ಇನ್ ಎ ಟೈಮ್ ಲಿಮಿಟ್ ಯು ನೀಡ್ ಎ ಪಾಸ್ ಎ ಬಿಲ್ ಅಂತ. ಓಕೆ, ಅದ್ರ ಇಂಟ್ರೊಡಕ್ಷನ್ ಅಲ್ಲಿ ಪ್ರೆಸಿಡೆಂಟ್ ಯಾವ ಆರ್ಟಿಕಲ್ ಬರುತ್ತೋ ಯು ನೀಡ್ ಟು ರೈಟ್. ಓಕೆ, 75, 76 ರಿಲೇಟೆಡ್, ಓಕೆ 163 ಆರ್ಟಿಕಲ್ಸ್ ಎಲ್ಲ ನೀವು ಬರೀಬೇಕು. SC ಜಜ್ಮೆಂಟ್, ಸೆಕೆಂಡ್ ARC, ಕಮಿಟೀಸ್, ಓಕೆ ಕಮಿಷನ್, ಸರ್ಕಾರಿ ಮುಂಚಿ ಫೆಡರಲ್ ಸ್ಟ್ರಕ್ಚರ್ ಮೇಲೆ ಕೇಳ್ತಾರೆ. ಓಕೆ, ADR ರಿಪೋರ್ಟ್, ಈ ಸ್ಟ್ರಕ್ಚರ್ ನಿಮ್ಗೆ ತಲೆಯಲ್ಲಿದ್ರೆ ಓಕೆ ಈ ಪ್ಯಾರಾಮೀಟರ್ಸ್ ನಲ್ಲಿ ಆನ್ಸರ್ ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ಗೋಟ್ ಇಟ್. ಕರೆಂಟ್ ಅಫೇರ್ಸ್, ನಮ್ಮ ಟೈಮಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ತುಂಬಾ ಇಶ್ಯೂ ಇತ್ತು, TN ಗವರ್ನರ್ ಇಶ್ಯೂ ಇತ್ತು. ಓಕೆ, ಪ್ರೆಸಿಡೆಂಟ್ ಟೈಮ್ ಲೈನ್ ಯಾವಾಗ್ಲೂ ಇಶ್ಯೂ ಇತ್ತು, ಬಟ್ ಜಜ್ಮೆಂಟ್ ಲೇಟ್ ಆಗಿ ಬಂತು. ಓಕೆ, ಮೈನಾರಿಟಿ ಇನ್ಸ್ಟಿಟ್ಯೂಷನ್, ಅಲಿಗರ್ ಕೇಸ್ ಇತ್ತು. ಓಕೆ, ಇದೆಲ್ಲಾನು ಐ ವಾಸ್ ಜಸ್ಟ್ ಒನ್ ಶೀಟ್. ಗೋಟ್ ಇಟ್. ದಿಸ್ ವಿಲ್ ಬಿ ಮೈ ಸ್ಟ್ರಕ್ಚರ್. ಓಕೆ, ನಾನಿಲ್ಲಿ ಪಾರ್ಟ್ಸ್ ಎಲ್ಲಾ ಪಾರ್ಟ್ಸ್ನು ಬರ್ಕೊಂಡಿಲ್ಲ, ಅದನ್ನ ಫ್ರೇಮ್ ವರ್ಕ್ ಅಂತಾರೆ. ಅರ್ಥ ಆಯ್ತಲ್ಲ? ಆ ಫ್ರೇಮ್ ವರ್ಕ್ ಅಲ್ಲಿ ಪಾಲಿಟಿ ಕ್ವಶನ್ ಬಂದ್ರೆ ನನ್ನ ಜಸ್ಟಿಫಿಕೇಶನ್ಸ್, ಓಕೆ ನಾನು ಏನೇ ಪಾಯಿಂಟ್ ಬರೋದು ಅದಕ್ಕೆ SC ಜಡ್ಜ್ಮೆಂಟ್ ಜಸ್ಟಿಫಿಕೇಶನ್ ಇರ್ಬೋದು, ಕಮಿಟೀಸ್ ಡಿಫ್ರೆಂಟ್ ಕಮಿಟೀಸ್ ರೆಕಮೆಂಡೇಶನ್ ಇರ್ಬೋದು, ಅದನ್ನ ಬರೆದ್ರೆ ಮಾತ್ರ ಯು ವಿಲ್ ಗೆಟ್ ಎ ಮಾರ್ಕ್ಸ್. ಬಿಕಾಸ್ ನಿಮ್ಗೆ ಕಾಂಪಿಟೇಟರ್ಸ್ ಹೇಳೋದಲ್ಲ ಆಲ್ರೆಡಿ 4500 ರಿಟರ್ನ್ ಮೀನ್ಸ್ ಪ್ಲಸ್ UPSC ಆಸ್ಪಿರೆಂಟ್ಸ್, ಸೆಕೆಂಡ್ ARC, RTI ರಿಲೇಟೆಡ್ ಮಿಷನ್ ಕರ್ಮಯೋಗಿ, ದಿಸ್ ಆನ್ ಆಲ್ ಹಾಕ್ದಾಗ್ಲೇ ಬರುತ್ತೆ. ಜಸ್ಟ್ ನಾನು ಥಿಯರಿ ಬರೀತೀನಿ ಅಂದ್ರೆ ಇಟ್ ಈಸ್ ಆಫ್ ಹೇಳೋದಲ್ಲ ನೋ ಯೂಸ್, ವಿಲ್ ಗೆಟ್ ಅ ಮಾರ್ಕ್ಸ್. ಓಕೆ, ಜನರಲ್ ಆಗಿ 4, 3, 10ಗೆ 4, 3 ಬರುತ್ತೆ. ಅದೇ ಇದನ್ನೆಲ್ಲ ಆಡ್ ಮಾಡಿದ್ರೆ ವಿಲ್ ಗೆಟ್ 4.5, 5 1 ಮಾರ್ಕ್ಸ್ ಫಾರ್ ಈಚ್ ಕ್ವಶನ್. 0.5 ಅನ್ಕೊಂಡ್ರು 20 ಕ್ವಶನ್ಸ್ಗೆ ಎಷ್ಟಾಯ್ತು? 10 ಮಾರ್ಕ್ಸ್. ಓಕೆ, 4 ಪೇಪರ್ಸ್ 40 ಮಾರ್ಕ್ಸ್. ಗಾಟ್ ಇಟ್? 40 ಮಾರ್ಕ್ಸ್. ಅರ್ಥ ಆಯ್ತಲ್ಲ? 0.5 ನಿಮ್ಗೆ ಈಚ್ ಕ್ವಶನ್ ಅಲ್ಲಿ ಆಡ್ ಆದ್ರು, ದಟ್ ಈಸ್ ದ ಡಿಫ್ರೆನ್ಸ್. ಅರ್ಥ ಆಯ್ತಾ? ಫಾರ್ ಪಬ್ಯಾಡ್ ಆಲ್ಸೋ ಐ ಆಮ್ ಜಸ್ಟ್ ಮೇಕಿಂಗ್ ಅ ಲಿಸ್ಟ್ ಆಫ್ ಅವ್ರು ಏನೇನು ಕಾನ್ಸೆಪ್ಟ್ಸ್ ಯಾರ್ಯಾರು ಕೊಟ್ಟಿದ್ರು ಅಂತ. ಓಕೆ, ನಾನು ನೋಟ್ಸ್ ಮಾಡ್ತೀನಿ ಅಂತ ಜಸ್ಟ್ ಎಲ್ಲ ಅದರಿಂದ ನೋಟ್ಸ್ ಯಾವ್ದು ನೋಟ್ಸ್ ಹೋದ್ರೆ ಅದನ್ನೇ ಮಾಡ್ಕೊಳ್ಳೋದಲ್ಲ. ಇದನ್ನ ನಾನು ತಪ್ಪು ಮಾಡಬಾರ್ದು. ಓಕೆ, ಈ ತರದ್ದೆಲ್ಲ ನಾವು ನೇಮ್ಸ್ ತಪ್ಪು ಮಾಡಿದ್ರೆ ಸ್ಟ್ರೈಕಿಂಗ್ ಆಗಿ ಎಕ್ಸಾಮಿನರ್ ಗೊತ್ತಾಗ್ಬಿಡುತ್ತೆ. ಓಕೆ, ಸರ್ಟನ್ ಥಿಂಗ್ಸ್ ಬಯಾಟ್ ಮಾಡಬೇಕು ಇದು ಆಕ್ಚುಲಿ. ಓಕೆ, ಬಯಾಟ್ ಆರ್ ನಮ್ಮ ಟೆಕ್ನಿಕ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಿಮೋನಿಕ್ಸ್ ಮಾಡ್ಕೋತಾ ಇದ್ವಿ ಇದಕ್ಕೂ. ಅರ್ಥ ಆಯ್ತಲ್ಲ? ವಾಟ್ ಇಟ್? ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ನಮ್ಮ ನೋಟ್ಸ್ ಅಲ್ಲಿ ಬಾಕ್ಸ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೀವಿ. ಐ ಶೋ ಅವರ್ ನೋಟ್ಸ್ ಆಲ್ಸೋ. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಶ್ರೀಹರಿ ಸರ್ GS 2 ಕೊಟ್ಟಿದ್ರು. ಇಯರ್ ನಾನು ಎಲ್ಲ ಬೇರೆ ಬೇರೆ ನೋಟ್ಸ್ ವಾಟ್ ವಿ ಹ್ಯಾವ್ ಡನ್. ಅರ್ಥ ಆಯ್ತಲ್ಲ? ನಮ್ಮೆಲ್ಲ ಇನ್ಫಾರ್ಮೇಶನ್ ವಿ ಹ್ಯಾವ್ ಗಿವನ್. ಓಕೆ, ಡೋಂಟ್ ವರಿ. ಇದು GS 2ಗೆ ಮೆಡಿಸಿನಲ್ ಪ್ಲಾಂಟ್ಸ್ ಅದೆಲ್ಲ ಇದೆ. ಅದ್ರಲ್ಲಿ ಏನ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಜಸ್ಟ್ ಓಕೆ ಏನೇನ್ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ಅದನ್ನ ಬಯಾಟ್ ಮಾಡ್ಬಿಡೋದು. ಓಕೆ, ತುಳಸಿ ಇದೆ, ಓಕೆ ಅಶ್ವಗಂಧ ಇದೆ, ಓಕೆ ಆತರ. ಆಮೇಲೆ ಸೋಪ್ಸ್, ಓಕೆ ಸ್ಯಾಂಡಲ್ವುಡ್ ಅದ್ರ ರಿಲೇಟೆಡ್ ಮಾಡ್ತಾರೆ. ನಾನೇನ್ ಬರ್ಕೊಂಡಿದ್ದೀನಿ KSDL. ಓಕೆ, ಅವರು ಪ್ರತಿ ವರ್ಷ ಓಕೆ ವರ್ಷದಿಂದ ವರ್ಷಕ್ಕೆ 300-400 ಕೋಟಿ ಗೌರ್ಮೆಂಟ್ ಕೊಡ್ತಾರೆ. ಅವ್ರು ಏನ್ ಯೂಸ್ ಮಾಡ್ತಾರೆ? ಮೈಸೂರು ಸ್ಯಾಂಡಲ್ ಸೋಪ್ ಇಸ್ ಮೇಡ್ ಫ್ರಮ್ ಸ್ಯಾಂಡಲ್ವುಡ್. KSDL ಲಿಮಿಟೆಡ್ ಆಸ್ ಪ್ರಾಡಕ್ಟ್ಸ್ ಲೈಕ್ ನೀಮ್, ಅಲೋವೆರಾ ಸೋಪ್, ಕ್ಲೀನಿಂಗ್ ಏಜೆಂಟ್, ಓಕೆ ಜಾಸ್ಮಿನ್ ಸೋಪ್. ಇದನ್ನ ಬರೆದ್ರೆ ಡೆಫಿನೆಟ್ಲಿ ನೀವು ಎಲ್ಲರೂ ಇದನ್ನ ಬರ್ದಿರ್ತಾರೆ ಅಷ್ಟೇ. ಓಕೆ, ಯು ನೀಡ್ ಟು ಆಡ್ ದೀಸ್ ಕೈಂಡ್ಸ್ ಆಫ್ ಕರೆಂಟ್ ಅಫೇರ್ಸ್ ಆಗಲಿ ಟರ್ಮ್ಸ್. ಓಕೆ, ದಿಸ್ ಇಸ್ ಸಬ್ಸ್ಟೆನ್ಶಿಯೇಟ್. ಓಕೆ, ನಮ್ಗೆ ಎಕ್ಸ್ಪೋರ್ಟ್ ವ್ಯಾಲ್ಯೂ ಇನ್ನ ಜಾಸ್ತಿ ಮಾಡ್ಕೋಬಹುದು. ಓಕೆ, ಈಗ ರೀಸೆಂಟ್ ಆಗಿ ನಾವು ಹೊಸ ಅಂಬಾಸಿಡರ್ ನ ತಗೊಂಡಿದೀವಿ. ಸೋಪ್ಸ್, ಡಿಟರ್ಜೆಂಟ್ಸ್, ಕಾಸ್ಮೆಟಿಕ್ಸ್, ಓಕೆ ಹಾರ್ಡ್ವೇರ್, ಹ್ಯಾಂಡ್ ವಾಶ್, ಓಕೆ ಮೆಡಿಸಿನಲ್ ಪ್ಲಾಂಟ್ಸ್, ತುಳಸಿ, ಟರ್ಮರಿಕ್, ಅಲೋವೆರಾ ಅದೆಲ್ಲ ಪ್ರಾಡಕ್ಟ್ಸ್ ಮಾಡ್ಬೋದು. ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ನಮ್ಮ ಸ್ಟೇಟ್ ಅಲ್ದಿರ ಬೇರೆ ಸ್ಟೇಟ್ಸ್ಗೂ ವಿ ಕ್ಯಾನ್ ಎಕ್ಸ್ಪೋರ್ಟ್. ನೀಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್, ಸ್ಯಾಂಡಲ್ವುಡ್, ವೆಟಿವೆರಾ, ದವನ, ಇದನ್ನೆಲ್ಲ ಸುಮ್ಮನೆ ಲಿಸ್ಟ್ ಬರೆಯೋದಲ್ಲ. ಐ ಕ್ಯಾನ್ ಲಿಂಕ್ ವಿತ್ KSDL ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್. ಇವನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಅಷ್ಟೇ, ನೀವು ಇದನ್ನ ಬರೀರಿ. ಯಾಕೆ ನಿಮ್ಗೆ ನೀವೇ ಯೋಚನೆ ಮಾಡಿ. ಒಬ್ಬ ಸ್ಟೂಡೆಂಟ್ ಇಷ್ಟು ಮಾತ್ರ ಬರ್ದಿರ್ತಾನೆ, ಕೇಳಿರ್ತಾರೆ, ಕೇಳಿಲ್ಲ ಅಂದ್ರೆ ಯು ನೀಡ್ ಟು ಆಡ್ ಎಕ್ಸಾಂಪಲ್ಸ್. ಓಕೆ, ದಟ್ ಈಸ್ ಹೌ ವಿಲ್ ಗೆಟ್ ದ ಮಾರ್ಕ್ಸ್. ಇದನ್ನ ಬರ್ದವ್ರು 0.5 1 ಮಾರ್ಕ್ ಜಾಸ್ತಿ, 0.5 ಯೋಚನೆ ಮಾಡಿ. ಓಕೆ, ಈಚ್ ಕ್ವಶನ್ ಅಲ್ಲಿ ಯು ಆರ್ ಆಡಿಂಗ್ 0.5 ಮಾರ್ಕ್ಸ್ ಎಕ್ಸ್ಟ್ರಾ ಬೈ ರೈಟಿಂಗ್ ದಿಸ್. ನಾನು ಹೇಳ್ತೀನಲ್ಲ 20 ಕ್ವಶನ್ಗೆ ಎಷ್ಟಾಯ್ತು? 10 ಮಾರ್ಕ್ಸ್. ಫಾರ್ 4 ಪೇಪರ್ಸ್ ಯೋಚನೆ ಮಾಡಿ 40. ನೀವು ಲಿಸ್ಟ್ ಇಂದಾನೆ ಆಚೆ ಇದ್ಬಿಡ್ತೀರಾ. ಗಾಟ್ ಇಟ್? ಬಿಕಾಸ್ ಹೇಳೋದಲ್ಲ 250. ಎಸ್, ಇಂಟರ್ವ್ಯೂ ಇಸ್ ಜಸ್ಟ್ 25. ಇಯರ್ ಯು ನೀಡ್ ಟು ಮ್ಯಾಕ್ಸಿಮೈಸ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನಾನು ಆಡ್ ಮಾಡಿರೋದು ಅವಾಗ, ಈಗ ಆಡ್ ಮಾಡಿರೋದು ಅವಾಗ ಮಾಡ್ಬೇಕಾದ್ರೆ ದಿಸ್ ವಾಸ್ ರೆಫರೆನ್ಸ್. 5 crore PM ರಿಲೀಫ್ ಫಂಡ್ಗೆ ಕೊಟ್ಟಿದ್ರು. CSR ಅಲ್ಲೊಂದು ಪಾಯಿಂಟ್ ಸಿಕ್ತು ನಂಗೆ. ಗಾಟ್ ಇಟ್? CSRಗೆ ಇವರು ಕೊಟ್ಟಿದ್ರು, KSDL ಅವರು, CM ರಿಲೀಫ್ ಫಂಡ್. CSR ಎಥಿಕ್ಸ್ ಅಲ್ಲಿ ಬರುತ್ತೆ. ಈ ಪಾಯಿಂಟ್ ಆಡ್ ಮಾಡ್ತೀನಿ. ಕರ್ನಾಟಕ ಎಕ್ಸಾಂಪಲ್ಸ್ ಕೊಡಬೇಕು. ಯು ಶುಡ್ ಬಿ ಬಾಟಮ್ ಅಪ್ ಅಪ್ರೋಚ್ ಇಂದ ಹೋಗ್ಬೇಕು. ಯು ಆರ್ ನಾಟ್ ರೈಟಿಂಗ್ UPSC. ಕರ್ನಾಟಕ ಆಫೀಸರ್ಸ್ ಆಗ್ತಾ ಇದ್ದೀರಾ ನೀವು. ಅರ್ಥ ಆಯ್ತಲ್ಲ? ಇಲ್ಲಿ ಸುಧಾರಣೆಗಳು ತರಬೇಕು. ಯುವಲ್ KS ಆಫೀಸರ್ಸ್ ವಿಲ್ ಬಿಕಮ್ MD ಫಾರ್ KSDL. KMF MD ಯಾರು? KS ಆಫೀಸರ್ಸ್. ಆ ಎಕ್ಸಾಂಪಲ್ಸ್ ನೀವು ಕೊಡ್ಬೇಕು. ಅರ್ಥ ಆಯ್ತಲ್ಲ? ಸುಮ್ಮನೆ ಎಲ್ಲ ಇದು ಬೇರೆ ಸ್ಟೇಟ್ಸ್ ಕೊಡೋದು ನೀವು UPSC ಬರಿಬೇಕಾದ್ರೆ ದಟ್ ಈಸ್ ರಿಲೆವೆಂಟ್. ಬಿಕಾಸ್ ಅವ್ರಿಗೆ ಕರ್ನಾಟಕ ರಿಲೇಟೆಡ್ ಎಕ್ಸಾಂಪಲ್ಸ್. ಈಗ ಯಾರೋ
ಡೆಲ್ಲಿಯಿಂದ ಪ್ರೊಫೆಸರ್ಸ್ ಕರೆಕ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಓವರ್ ಆಲ್ ಇಂಡಿಯಾ ಪಿಕ್ಚರ್ ಬೇಕು. ಇಫ್ ಯು ಆರ್ ರೇಟಿಂಗ್ ಕರ್ನಾಟಕ, ಯು ಆರ್ ಸೆಲೆಕ್ಟಿಂಗ್ ಫಾರ್ AC ಆಗಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಇಲ್ಲಿಂದ ನಿಮಗೆ ಏನಿದೆ ಅದ್ರದ್ದು ಗೊತ್ತಿರಬೇಕು. ಗಾಟ್ ಇಟ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೀಸ್ ಎಕ್ಸಾಂಪಲ್ಸ್ ಎಲ್ಲ ಹೇಳಿದ್ನಲ್ಲ ನಮ್ಮ ನೋಟ್ಸ್ ಅಲ್ಲೂ ಆಡ್ ಆಗುತ್ತೆ. ಓಕೆ, ಇಫ್ ಆಡ್ ಆಗಿಲ್ಲ ಅಂದ್ರೂ ನಾವು ಕ್ಲಾಸಸ್ ಮಾಡ್ಬೇಕಾದ್ರೆ PYQs ತಗೊಂಡು ಇದನ್ನೆಲ್ಲಾನು ಕೊಡ್ತೀವಿ. ಗಾಟ್ ಇಟ್? ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ಸೊ ಮೇನ್ಸ್ ಪ್ರಿಪೇರ್ ಆಗ್ಬೇಕಾದ್ರೆ ಈ ತರ ಪ್ರಿಪೇರ್ ಆದ್ರೆ ನಿಮ್ಗೆ ಖಂಡಿತವಾಗ್ಲೂ ನಾವೆಲ್ಲ ಇಂಟರ್ವ್ಯೂಗೆ ಹೋಗಿದ್ವಿ, 8 ಮೆಂಬರ್ಸ್ ಹೋಗಿದೀವಿ ಅಂದ್ರೆ ದಿಸ್ ವಾಸ್ ಅವರ್ ಅಪ್ರೋಚ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಸಿ, ಹಿಂದೂಸ್ತಾನ್ ಯೂನಿಲಿವರ್, ಓಕೆ, ಐ ಆಮ್ ಜಸ್ಟ್ ಫಸ್ಟ್ KSGL ಬರೀತೀನಿ. ಓಕೆ, ಇನ್ನ ಎಕ್ಸಾಂಪಲ್ಸ್ ಕೇಳಿದ್ರೆ ಹಿಂದೂಸ್ತಾನ್ ಯೂನಿಲಿವರ್, ಪತಂಜಲಿ, ಓಕೆ, 6 crore ನೆಟ್ವರ್ತ್ ಇದೆ ಅವ್ರದ್ದು. ಓಕೆ, 6,300 ಎಂಪ್ಲಾಯೀಸ್ ಇದ್ದಾರೆ. ಇದನ್ನೆಲ್ಲ ಬರೀಬಹುದು. ಈ ಕ್ವಶನ್ ಮೇಲೆ ಕೇಳ್ತಾರೆ ಅಂದ್ರೆ ದೇ ವಿಲ್ ಆಸ್ಕ್ ನಾಟ್ ಜಸ್ಟ್ ಸ್ಟ್ಯಾಟಿಕ್ ಕ್ವಶನ್, ಅದ್ರ ಮೇಲೆ ಎಕ್ಸ್ಟ್ರಾಪುಲೇಟ್ ಮಾಡಿ ದೇ ವಿಲ್ ವೈಡ್ ಕ್ವಶನ್ ಆಗಿ ಕೊಡ್ತಾರೆ. ಓಕೆ, ವೈಡ್ ಇರುತ್ತೆ ಯಾವಾಗಲೂ ಕ್ವಶನ್, ನ್ಯಾರೋ ಇರಲ್ಲ. ಅರ್ಥ ಆಯ್ತಲ್ಲ? ಇದ್ರ ಜೊತೆಗೆ ಐ ವಿಲ್ ಇಂಟಿಗ್ರೇಟ್ ದಿಸ್ ಆಲ್ಸೋ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತಿದೆ ಅನ್ಸ್ತಾ ಇದೆ, ಗೊತ್ತಾಯ್ತಾ? ದಿಸ್ ಈಸ್ ಹೌ ವಿಲ್ ಸ್ಕೋರ್ ಮಾರ್ಕ್ಸ್. ಓಕೆ, ನಾನು ಜಸ್ಟ್ ಥಿಯರಿ ಬರೀತೀನಿ, ಜಸ್ಟ್ ಯಾವ್ದೋ ನೋಟ್ಸ್ ಓದ್ಕೊಂಡು ಹೋಗ್ತೀನಿ. ಓಕೆ, ನಾನು ಪ್ರಿಲಿಮ್ಸ್ ಪಾಸ್ ಮಾಡ್ರೆ ಸಾಕಪ್ಪ, ನೆಕ್ಸ್ಟ್ ಅಟೆಂಪ್ಟ್ ಮೀನ್ಸ್ ನೋಡ್ಕೋತೀನಿ, ಆ ಥರ ಎಲ್ಲ ಇಲ್ಲ. ವೆನ್ ಯು ಗಿವ್ 100%, ನೀವು ಲಿಸ್ಟ್ ಅಲ್ಲಿ ಇರ್ಬೇಕು, ಆ ತರ ಪ್ರಿಪೇರ್ ಆಗ್ಬೇಕು. ಗೊತ್ತಾಯ್ತಲ್ಲ? ಸಿ, ಟರ್ಮರಿಕ್ ಬೇಸ್ಡ್ ಆನ್ FMCG ಈ ತರ ಆಡ್ ಮಾಡ್ಕೊಂಡಾಗ 1 page ನೋಟ್ಸ್, ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ನನಗೆ ಬಲ್ಕ್ ಆಗಿ 100 page ಓದಿ 1 page ಗಿಳಿಸೋದಕ್ಕಿಂತ ನನ್ನ ಮೇನ್ ಪಾಯಿಂಟ್ಸ್ ಇಲ್ಲಿಂದ ನಾನು ಮೇನ್ಸ್ ಬರ್ಕೋತೀನಿ. ಓಕೆ, ಯು ನೀಡ್ ಟು ರೈಟ್ ಹೇಳಿದ್ನಲ್ಲ 150 ವರ್ಡ್ಸ್. ಓಕೆ, ಮ್ಯಾಕ್ಸಿಮಮ್ 250. ಇದನ್ನ ನೀವು ಎಕ್ಸ್ಟ್ರಾಪುಲೇಟ್ ಮಾಡಕ್ ನಿಮ್ಗೆ ಬಂದೇ ಬರುತ್ತೆ. ಇಷ್ಟೆಲ್ಲ ಓದ್ತಿರ್ತೀರಾ ಅಂದ್ರೆ ಥ್ರೂ ದ ಪ್ರೊಸೆಸ್ ಯು ವಿಲ್ ಕಮ್ ಟು ದಟ್ ಪಾಯಿಂಟ್. ಅರ್ಥ ಆಯ್ತಲ್ಲ? ಸಿ, ನಾನು ಎಲ್ಲ ಪಾಯಿಂಟ್ಸು ಹೇಳನಲ್ಲ, ಐ ಆಮ್ ಜಸ್ಟ್ ಓಕೆ ಎಲ್ಲ ಪಾಯಿಂಟ್ಸು ಇಲ್ಲಿ ಹಾಕೊಂಡಿದ್ದೀನಿ. ನಾನು ಹೇಳನಲ್ಲ, ನಾನು ಕಂಪ್ಲೀಟ್ ಸೆಟ್ ಜಸ್ಟ್ ಫಾರ್ ಯುವರ್ ಸ್ಯಾಂಪಲ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಗಾಟ್ ಇಟ್? ಡಯಾಗ್ರಾಮ್ ಇಂಟಿಗ್ರೇಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಲ್ಲ ಚಾಪ್ಟರ್ಲ್ಲೂ ಯುನೀಕ್ನೆಸ್. ಓಕೆ, ಅವ್ರಿಗೆ ಮೊನಾಟನಸ್ ಅನ್ಸ್ಬಾರ್ದು. ಕರೆಕ್ಟ್ ಮಾಡೋದು ಜಸ್ಟ್ ಬರ್ಕೊಂಡು ಹೋಗಿದ್ರೆ ಅವ್ರು ಕರೆಕ್ಷನ್ ಮಾಡಕ್ ಆಗಲ್ಲ. ಸಿ, ನಾನು ಇಲ್ಲಿ ಡಯಾಗ್ರಾಮ್ ಟ್ರಯಾಂಗಲ್, ಓಕೆ, ಯಾವ್ದೋ 3 ಫೀಚರ್ ಬಂದ್ರೆ ಲೋಗೋಸ್, ಪ್ಯಾಥೋಸ್, ಎಥೋಸ್ ಅಂತ ಬರುತ್ತೆ. ಐ ವಿಲ್ ರೆಪ್ರೆಸೆಂಟ್ ಥ್ರೂ ಟ್ರಯಾಂಗಲ್. ಗಾಟ್ ಇಟ್? ಆಗಲೇ ನೋಡಿ ಪೈ ಚಾರ್ಟ್ ಥ್ರೂ ರೆಪ್ರೆಸೆಂಟ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಇಫ್ ದೇರ್ ಇಸ್ ಅನ್ ಓಕೆ ಎರಡು ಮೀನ್, ಓಕೆ, 2 ಎಕ್ಸ್ಟ್ರೀಮ್ಸ್ಗೆ ಮಧ್ಯಮ ಮಾರ್ಕ್ ಬೇಕು. ಐ ವಿಲ್ ರೆಪ್ರೆಸೆಂಟ್ ಲೈಕ್ ದಿಸ್. ಗಾಟ್ ಇಟ್? ಇದನ್ನೆಲ್ಲ ಯು ನೀಡ್ ಟು ಆಡ್ ಇನ್ ಯುವರ್ ನೋಟ್ಸ್. ಓಕೆ, ಇದೆಲ್ಲ ಇರಬೇಕು ಬಿಕಾಸ್ ಇಟ್ ಆಲ್ ರೆಡಿಮೇಡ್ ನಿಮ್ ತಲೆಯಲ್ಲಿ ಪ್ರಿಂಟ್ ಆಗ್ಬಿಟ್ಟಿರುತ್ತೆ. ಆ ಕ್ವಶನ್ ನೋಡಿದ ತಕ್ಷಣ ನೀವು ಓಕೆ ಮೇನ್ಸ್ ಬಂದಾಗ ಇದನ್ನೆಲ್ಲ ರೆಡಿ ಮಾಡ್ಕೋತೀನಿ, ಆ 3 months ಅಲ್ಲಿ ಪ್ರಿಪೇರ್ ಆಗ್ಬಿಡ್ತೀನಿ ಅಂದಾಗ ಯು ವಿಲ್ ಗೆಟ್ ಪ್ಯಾನಿಕ್. ಓಕೆ, ಇದನ್ನೆಲ್ಲ ಓಕೆ 40 to 50% ರೆಡಿ ಇದ್ದಾಗ ನಿಮ್ಗೆ ಆಲ್ರೆಡಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಇನ್ನಿರೋದು 50% ಅಷ್ಟೇ, ಇನ್ನಿರೋದು 30% ಅಷ್ಟೇ. ಓಕೆ, ನಾನು ಓನ್ಲಿ ಪ್ರಿಲಿಮ್ಸ್ ಮಾಡ್ಕೊಂಡು ಇಫ್ ಯು ಕಮ್ ಟು ಮೇನ್ಸ್ ಹೇಳಿಲ್ವಾ? ಓಕೆ, ನಿಮ್ಮ ಇನ್ ಕೇಸ್ ಇಫ್ ಯು ಸ್ಕೋರಿಂಗ್ ಗುಡ್, ಓಕೆ, ನೀವು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಬೋದು. ಇಫ್ ಯು ಸ್ಟೇಯಿಂಗ್ ಇನ್ ಮಾರ್ಜಿನ್ ವಿಲ್ ಲೂಸ್ 15 to 20 days. ಓಕೆ, ಲಿಸ್ಟ್ ಅಲ್ಲಿ ಬರೋವರೆಗೂ ನಿಮ್ ಟೈಮ್ ವೇಸ್ಟ್ ಆಗುತ್ತೆ. ಗಾಟ್ ಇಟ್? ದಟ್ ಈಸ್ ಹೌ ಐ ಆಮ್ ಟೆಲಿಂಗ್. ಈ 1 month, at least 1 month ಡೈಲಿ 2 to 3 hours give for means also. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಾಟ್ ಇಟ್? ಸಿ, ಇವನ್ ಫಾರ್ ಎಸ್ಸೆ, ನಾನು ಎಸ್ಸೆನೂ ಅಷ್ಟೇ ಇಂಟ್ರಡಕ್ಷನ್ ಎಲ್ಲ ಐ ಶುಡ್ ಗಿವ್ ಅವ್ರಿಗೆ ಇಂಪ್ಯಾಕ್ಟ್. ಓದಿದ ತಕ್ಷಣ ಇಂಪ್ಯಾಕ್ಟ್ ಬರಬೇಕು. ಓಕೆ, ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ 106 ಡೆಫಿನೆಟ್ಲಿ ಬರುತ್ತೆ ಬಿಕಾಸ್ ತುಂಬಾ ಇಶ್ಯೂ ಅಂತ. ಸಿ, ನಾನು ಲೋಕಲ್ ಎಕ್ಸಾಂಪಲ್, ಓಕೆ, ನಾನು ಚಿಕ್ಕದಾಗ ಕಾಣಿಸ್ತಿರ್ಬೋದು ದೋಸ್ ಆರ್ ವಾಚಿಂಗ್. ಓಕೆ, ಐ ಆಮ್ ಲೈಕ್ ಇದನ್ನ ನೋಟ್ಗೆ ಆಡ್ ಮಾಡಕ್ಕಲ್ಲ, ಜಸ್ಟ್ ಓಕೆ ಇದು ಸ್ಟೋರಿ ಆಫ್ ಇದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಬರೀತಾ ಇದೆ. ಓಕೆ, ರಾಜಮ್ಮ ಅನ್ನೋರು ಓಕೆ ಏನಕ್ಕೆ ಕೊಡ್ಬೇಕು ಅನ್ನೋದಕ್ಕೆ ಓಕೆ ಇಂಟ್ರೋದಲ್ಲೇ ಅವ್ರಿಗೆ ಅರ್ಥ ಆಗ್ಬಿಡ್ಬೇಕು ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ. ಓಕೆ, ರಾಜಮ್ಮ ಸ್ಟೋರಿ ರಿಯಲ್ ಸ್ಟೋರಿ. ಓಕೆ, ಇದ್ಯಾವುದೋ ಅನೆಕ್ಟೋಟ್ ತರ ಅಲ್ಲ. ಓಕೆ, ಅವರು ದಲಿತ್ ಕೋಲಾರ ಡಿಸ್ಟಿಕ್ ಅಲ್ಲಿ ಓಕೆ ಗ್ರಾಮ ಪಂಚಾಯತ್ಗೆ ಎಲೆಕ್ಟ್ ಆಗಿ ತುಂಬಾ ವರ್ಕ್ ಮಾಡಿದ್ರು. ಓಕೆ, ಸ್ಯಾನಿಟೇಷನ್ ಡ್ರೈವ್ ಇರ್ಬೋದು, ದಲಿತ್ ವುಮೆನ್ ಟಾಯ್ಲೆಟ್ ಸ್ಯಾನಿಟೇಷನ್. ಓಕೆ, ಸೊ ವುಮೆನ್ ಬಂದ್ರೆ ಇಷ್ಟು ಇಂಪ್ರೂವ್ಮೆಂಟ್ ತರ್ತಾರೆ, ಅದಕ್ಕೋಸ್ಕರ ರಿಸರ್ವೇಶನ್ ಕೊಡ್ಬೇಕು ಅಂತ. ಅದ್ರದ್ದು ಆಪೋಸಿಟ್ ಅದೆಲ್ಲ ನೆಕ್ಸ್ಟ್. ಬಟ್ ಅವ್ರು ಓದ್ದವ್ರಿಗೆ ಇಟ್ ವಿಲ್ ಬಿ ಇಂಪ್ಯಾಕ್ಟ್. ಓಕೆ, ಇದು ಅವ್ರಿಗೆ ಗೊತ್ತಿರಲ್ಲ. ಓಕೆ, ಲೋಕಲ್ ಒಬ್ಬ ಹೆಣ್ಮಗಳು ಓಕೆ ಕುಗ್ರಾಮದ ಒಂದು ಹೆಣ್ಮಗಳು ಬಂದು ಸಾಧನೆ ಮಾಡಿದ್ದಾರೆ, ರಿಸರ್ವೇಶನ್ ಕಾರಣ ಅದಕ್ಕೆ. ಗೊತ್ತಾಯ್ತಲ್ಲ? ಪಂಚಾಯತಿಲಿ 50% ಇದೆ. ಸೊ ಅವ್ರಿಗೆ ಇಂಪ್ಯಾಕ್ಟ್ ಬರುತ್ತೆ. ಓಕೆ, ನಾನು ಏನ್ ಹೇಳಕ್ ಹೊರಟಿದ್ದೀನಿ ಎಕ್ಸಾಮ್ ಕಮ್ ಟು ನೋ. ಗಾಟ್ ಇಟ್? ಸಿ, ನೆಕ್ಸ್ಟ್ ಇದ್ರದ್ದು ಕಂಪ್ಲೀಟ್ ಎಸ್ಸೆ ನಾನು ಬರ್ಕೊಂಡ್ಬಿಟ್ಟಿದ್ದೆ ಇನ್ನು ಸ್ಟ್ರಕ್ಚರ್ ತರ. ಓಕೆ, ಇದನ್ನ ಎಕ್ಸಾಕ್ಟ್ ರೆಪ್ಲಿಕೇಟ್ ಮಾಡ್ಬೇಕು ನಾನು. ಓಕೆ, ಅದಕ್ಕೋಸ್ಕರ ಇಷ್ಟು ಡೀಟೇಲ್ ಆಗಿ ಬರ್ತಿದ್ದೀನಿ. ಎಲ್ಲೆಲ್ಲಿ ನೆಕ್ಸ್ಟ್ ಪೇಜಸ್ ಎಲ್ಲ ಐ ಜಸ್ಟ್ ಗಿವನ್ ದ ಕೀವರ್ಡ್ಸ್. ಗಾಟ್ ಇಟ್? ನೆಕ್ಸ್ಟ್ ತಮಿಳ್ನಾಡು. ಓಕೆ, ಡಿಫ್ರೆನ್ಸ್ ಅರ್ಥ ಆಯ್ತಲ್ಲ? ಎಸ್ಸೆ ಡೋಂಟ್ ವರಿ, ಯು ಕ್ಯಾನ್ ಆಫ್ಟರ್ ಮೀನ್ಸ್ ಮಾಡ್ಕೊಂಡ್ ಜಸ್ಟ್ ಶೋಯಿಂಗ್ ಯು ಎಕ್ಸಾಂಪಲ್. ಗಾಟ್ ಇಟ್? ನಾನು ಝೂಮ್ ಮಾಡಿದ್ರೆ ಅರ್ಥ ಆಗುತ್ತೆ ಅನ್ಸುತ್ತೆ. ಗಾಟ್ ಇಟ್? ಓಕೆ, ಇದು ನೋಡಿ, ಇದು ನಮ್ಮ ನೋಟ್ಸ್ ಹೇಳಿದ್ನಲ್ಲ. ದೋಸ್ ಆರ್ ವಾಚ್ ಫೌಂಡೇಶನ್ ಆರ್ ಮೀನ್ಸ್ ಅರಿ ಆಲ್ರೆಡಿ ಬೈಡ್ ಅವರ್ ಬುಕ್. ಓಕೆ, ಅವರು ತಲೆ ಕೆಡ್ಸ್ಕೊಂಡಿ ನಿಮಗೆ 1 year ಕರೆಂಟ್ ಅಫೇರ್ಸ್ ಇಟ್ ವಿಲ್ ಗೆಟ್ ಆಡೆಡ್. ಅದರಲ್ಲಿ ನಿಮ್ಗೆ ಹೇಳಿದ್ನಲ್ಲ ಏನೇನ್ ಮಿಸ್ ಆಗಿದೆ ಅದ್ರಲ್ಲಿ ಮೀನ್ಸ್ ರಿಲೇಟೆಡ್ ಬರುತ್ತೆ. ಸಿ, ಐ ವಿಲ್ ಗಿವನ್ 30 ಆಫೀಸರ್ಸ್. ಓಕೆ, ಇಗ್ನೋರ್ ನಿಮ್ಮ ರೆಫರೆನ್ಸ್ಗೋಸ್ಕರ ನೇಮ್ ಕೊಟ್ಟಿರೋದು. ಓಕೆ, ಕ್ಲಿಯರ್ಡ್ 1.5 lakhs ಲೆಗಸಿ ವೇಸ್ಟ್. ಓಕೆ, ಫಸ್ಟ್ ಲೆಗಸಿ ವೇಸ್ಟ್ ಇಂಪ್ಯಾಕ್ಟ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ 2025 ರೀಸೆಂಟ್ ಎಕ್ಸಾಂಪಲ್. ಎಲ್ಲಿ ಹಾಕ್ಬೋದು? ಇನೋವೇಷನ್, ಪಬ್ಲಿಕ್ ಫಂಡ್. ಓಕೆ, ಪಬ್ಲಿಕ್ ಫಂಡ್ ಯುಟಿಲೈಸೇಷನ್ ಅಂತ ಇದೆ ನಿಮ್ಗೆ ಟಾಪಿಕ್.
ಗಾಟ್ ಇಟ್? ಅರ್ಥ ಆಯ್ತಲ್ಲ? ಐ ವಿಲ್ ಶೋ ದ ಸಿಲೆಬಸ್ ಆಲ್ಸೋ. ಜಸ್ಟ್ ಸಿ, ದಿಸ್ ಈಸ್ ದ ಸಿಲೆಬಸ್. ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್. ಅರ್ಥ ಆಯ್ತಲ್ಲ? ಸಿ, ಇಲ್ಲಿ ಎಕ್ಸಾಂಪಲ್ಸ್ ನೀವು ಜಸ್ಟ್ 2024 ಪೇಪರ್ ತೆಗೆದು ನೋಡಿ, ಫಸ್ಟ್ ಕ್ವಶನ್. ಓಕೆ, ಇಫ್ ಇಟ್ ಈಸ್ ದೇರ್ ಐ ವುಡ್ ಹ್ಯಾವ್ ಶೋನ್. ಓಕೆ, ಜಸ್ಟ್ ಅ ಮಿನಿಟ್, ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಸಿ, ದಿಸ್ ಈಸ್ ದ ಕ್ವಶನ್, ಎಥಿಕ್ಸ್ ಕ್ವಶನ್. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಮೈ ಪೇಪರ್ ಓನ್ಲಿ, ನಿಮ್ಗೆ ಅಪ್ಲೋಡ್ ಮಾಡಿರೋದು ನಾನು, ಅಶೋಕ್ ಕೆಂಕ. ನಿಮ್ಗೆ ಹೇಳಿದ್ರು, ನನ್ಗೆ ಹೇಳಿದ್ನಲ್ಲ, ಫಸ್ಟ್ ಥಾಟು ಎಲ್ಲಾರ್ಗು ಇದೆ ಬರೋದು. ನಾನು ಪೇಪರ್ ಕೊಟ್ಟಾಗ ಇದನ್ನ ಬರ್ಕೊಂಡೆ. ಓಕೆ, ಪೇಪರ್ ಕೊಟ್ಟ 10 ಸೆಕೆಂಡ್ಸ್ಗೆನೆ ಜಸ್ಟ್ ವಾಚಿಂಗ್ ಬರ್ಕೊಂಡೆ. ದೆನ್ ಆದ್ರೆ ಈ ಎಕ್ಸಾಂಪಲ್ ನಾನು ಬರ್ದಿಲ್ಲ. ಗಾಟ್ ಇಟ್? ವೆನ್ ಐ ವಾಸ್ ರೀಡಿಂಗ್, ಓಕೆ, ನನಗೆ ಫ್ಲಾಶ್ ಆಯ್ತು. ಓಕೆ, ದಿಸ್ ಈಸ್ ಎಲ್ಲಾರು ಬರ್ದಿರ್ತಾರೆ ಅಂತ. ಓಕೆ, ರೂಪಾ IPS, ಇವರು ನಿಮಗೆ ಗೊತ್ತಿರುತ್ತೆ. ಓಕೆ, ಪ್ರಿಸನ್ ಅಲ್ಲಿ, ಓಕೆ, ಪ್ರಿಸನ್ ರಿಲೇಟೆಡ್ ಟು ರಿಫಾರ್ಮ್ಸ್ ಆಗ್ಲಿ, ಆ ಟೈಮಲ್ಲಿ ಮೇಡಮ್ ತುಂಬಾ ವರ್ಕ್ ಮಾಡಿದ್ರು. ಓಕೆ, ಪ್ರಿಸನ್ ಅಲ್ಲಿ ಏನೇನ್ ಆಗ್ತಿದ್ದ ಅಕ್ರಮಗಳನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ರು. ವಾಟ್ ಇಟ್? ಸೊ ನಾನು ಡೈರೆಕ್ಟ್ ನಿಮ್ ಪೇಪರ್ ಸಿಕ್ಕಿದ ತಕ್ಷಣ, ಸಿ, ದಟ್ ಈಸ್ ದ ಇಂಪಾರ್ಟೆನ್ಸ್. ವಿತ್ ಎಕ್ಸಾಂಪಲ್ಸ್ ಕೇಳಿದ್ದಾರೆ. ಅರ್ಥ ಇದಲ್ಲ? ಇವನ್ ಫಾರ್ ಕನ್ನಡ ಇಂಗ್ಲಿಷ್ ಆಗ್ಲಿ, ಎಕ್ಸಾಂಪಲ್ಸ್ ಈಚ್ ಟಾಪಿಕ್ ಗೆ ವಿಲ್ ನೀಡ್ ಟು ರೈಟ್ ಎಕ್ಸಾಂಪಲ್ಸ್. ಅವಾಗಲೇ ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಇಲ್ವಾ ಅಂತ. ಇವನ್ ದೋ ದೇ ಆರ್ ನಾಟ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಇಲ್ಲ ಅಂದ್ರು, ಓಕೆ, ನೀವು ಇಂಟಿಗ್ರಿಟಿ, ಓಕೆ, ಜಸ್ಟ್ ಏನೋ ಇಂಟಿಗ್ರಿಟಿ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಡೆಫಿನೇಷನ್ ಬರ್ದು ನೀಡ್ ಟು ಆಡ್ ಜಸ್ಟ್ ಒನ್ ಎಕ್ಸಾಂಪಲ್. ದಿಸ್ ಶೋಸ್ ದ ಇಂಟಿಗ್ರಿಟಿ. ಓಕೆ, ಇಲ್ಲಿ ಅವ್ರಿಗೆ ಈಗ 1 ಮಾರ್ಕ್ ಕೊಡೋ ಕಡೆ ನಿಮಗೆ 1.5 ಡೆಫಿನೆಟ್ಲಿ ಕೊಡ್ತಾರೆ. ಎಕ್ಸಾಂಪಲ್ಸ್ ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ಇವನಿಗೆ ಬೆಟರ್ ಆಗಿ ಅರ್ಥ ಆಗಿದೆ, ಅಂಡರ್ಸ್ಟೂಡ್ ಅಂತ. ನೀವೇ ಯೋಚನೆ ಮಾಡಿ, ನಿಮ್ಗೆ ಏನೇ ಕಾನ್ಸೆಪ್ಟ್ ಹೇಳಿದ್ರೆ ಏನ್ ಹೇಳ್ತಾರೆ ಹೇಳಿ? ಒಂದು ಉದಾಹರಣೆ ಕೊಡಪ್ಪ. ಓಕೆ, ನೀವೇ ಯಾರನ್ನೋ ಮಾತಾಡ್ಸ್ತೀರಾ. ಓಕೆ ಸರ್, ಇದು ಹಿಂಗ ಆಗ್ತಿದೆ ಅಂದ್ರೆ ಉದಾಹರಣೆ, ಓಕೆ, ಒಂದು ರೆಫರೆನ್ಸ್ ಕೊಡಪ್ಪ ಅಂತಾರೆ. ಸೊ ದಟ್ ಈಸ್ ವೈ ಎಕ್ಸಾಂಪಲ್ಸ್ ಆಗ್ಲಿ, ಓಕೆ, ರೆಫರೆನ್ಸ್, ಓಕೆ, ಜಸ್ಟಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ದಟ್ ಈಸ್, ಓಕೆ, ನೋಟ್ಸ್ ನಾವು ಪ್ರಿಪೇರ್ ಮಾಡಿರೋದನ್ನು ಆಲ್ ಹೇಳಿದ್ನಲ್ಲ, 8 to 10 ಮೆಂಬರ್ಸ್ ಗಿವನ್ ಇಂಟರ್ವ್ಯೂ, UPSC 2 to 3 ಮೈನ್ಸ್ ಬರ್ದಿರೋರು, ಇಂಟರ್ವ್ಯೂ ಕೊಟ್ಟಿರೋರೆ. ಸೊ ವಿ ನೋ ಆನ್ಸರ್ ಅಲ್ಲಿ ಏನ್ ಬರಬೇಕು ಅಂತ. ಗಾಟ್ ಇಟ್? ನೋಡಿ, ಈ ಕ್ವಶನ್ಗೆ ಇದು ನಂದೇ ಪೇಪರ್. ಗಾಟ್ ಇಟ್? ಬೇರೆ ಯಾರ್ದು ಅಲ್ಲ. ಓಕೆ, ಜಸ್ಟ್ ನಾನು ಏನಿದೆಯೋ ಅದನ್ನೇ ಹಾಕೊಂಡಿದೀನಿ. ಓಕೆ, ರಾಲ್ಸ್ ವೇಲ್ಸ್ ಆಫ್ ಇಂಟಿಗ್ರಿಟಿ, ಇದನ್ನೆಲ್ಲ ಪೇಪರ್ ಕೊಟ್ಟಿದ ತಕ್ಷಣ ಟಕ್ 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 ಅಂತ ಬರ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರೆಯೋಕೆ ಈಸಿ ಆಗುತ್ತೆ. ಅರ್ಥ ಆಯ್ತಲ್ಲ? ಗಾಟ್ ಇಟ್? ದಿಸ್ ಈಸ್ ಹೌ ನಮ್ಮ ನೋಟ್ಸ್ ಆಗ್ಲಿ, ನೀವು ಪ್ರಿಪೇರ್ ಆಗ್ತಿದ್ರು. ಓಕೆ, ನೀವು ನಾನು ಸೆಲ್ಫ್ ಪ್ರಿಪೇರ್ ಆಗ್ತಿದ್ದೀನಿ ಸರ್ ಅಂದ್ರೆ ನಿಮ್ಮ ನೋಟ್ಸ್ ನಾನು ತೋರಿಸ್ನಲ್ಲ, ಡೆಫಿನಿಷನ್ ಎಲ್ಲಾರು ಬರೀತಾರೆ. ನಿಮ್ಗೆ ಯಾವ್ದೇ ಇದ್ರಲ್ಲಿ ಆ ಎಕ್ಸಾಂಪಲ್ಸ್ ಅಲ್ಲೇ ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಆಗೋದು, ನೀವು ಯುನಿಕ್ನೆಸ್ ಅನ್ಸ್ಕೊಳ್ಳೋದು. ಅರ್ಥ ಆಯ್ತಲ್ಲ? ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಓಕೆ, ಈಗ ನೀವೆಲ್ಲರೂ, ಓಕೆ, ರೀಸೆಂಟ್ ಕರ್ನಾಟಕದಲ್ಲಿ ದೇರ್ ವಾಸ್ 10th ಎಕ್ಸಾಮ್ ಟೈಮ್ ಅಲ್ಲಿ. ಗಾಟ್ ಇಟ್? ಇದನ್ನ ನಾವು ನಮ್ಮ ಬುಕ್ಕಲ್ಲಿ ಆಡ್ ಮಾಡಿಲ್ಲ. ಓಕೆ, ನಾವು ನೋಟ್ಸ್ ಮಾಡಿದಾಗ ಆ ಇವೆಂಟ್ ಆಗಿರಲಿಲ್ಲ. ಗಾಟ್ ಇಟ್? 10th ಎಕ್ಸಾಮ್ ಟೈಮ್ ಅಲ್ಲಿ, ಓಕೆ, ದೇರ್ ವಾಸ್, ಐ ಥಿಂಕ್ ಇನ್ ಸುರಪುರ ಇರ್ಬೋದು, ಗೊತ್ತಾಯ್ತಲ್ಲ? ಸುರಪುರದಲ್ಲಿ ದೇರ್ ವಾಸ್ ಅನ್ BO. ಓಕೆ, ಒಬ್ರು ಆಫೀಸರು, ಒಂದು ಹುಡುಗಿ. ಗಾಟ್ ಇಟ್? ಅವರು ನಾ ಹೋಗಿ, ಓಕೆ, ಒಂದು 10th ಸ್ಟ್ಯಾಂಡರ್ಡ್ ಹುಡುಗಿ ಸೈನ್ಸ್ ಎಕ್ಸಾಮ್ ಬಿಟ್ಟು, ಓಕೆ, ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಅವ್ರನ್ನ BO ಅವರೇ ಹೋಗಿ, ಓಕೆ, ಕರ್ಕೊಂಬಂದು ಎಕ್ಸಾಮ್ ಬರ್ಸಿದ್ರು. ಅರ್ಥ ಆಯ್ತಲ್ಲ? ಇದೇನ್ ತೋರಿಸುತ್ತೆ? ಅವ್ರದ್ದು ಡೆಡಿಕೇಶನ್ ಟು ಪಬ್ಲಿಕ್ ಸರ್ವಿಸ್ ತೋರಿಸುತ್ತೆ. ಓಕೆ, ಅವ್ರಿಗೆ ಕರ್ಕೊಬರ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಬಟ್ ಆ ಹುಡುಗಿ 10th ಸೈನ್ಸ್ ಎಕ್ಸಾಮ್ ದಿನ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರ ಕಷ್ಟ, ಬಡತನ ಅಷ್ಟಿದೆ ಅಂತ ಗೊತ್ತಾಯ್ತು. ಬಟ್ ಆ ಸರ್ ಹೋಗಿ ಅವರ ಅಪ್ಪ ಅಮ್ಮನ್ ಕನ್ವಿನ್ಸ್ ಮಾಡಿ, ಓಕೆ, ಇಂಪಾರ್ಟೆಂಟ್, ಓಕೆ, ಹೆಣ್ಣಿನ ಮಕ್ಕಳ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತೋರಿಸಿದ್ರು. ಇಫ್ ಯು ವಿಲ್ ನಾಟ್ ಬಿಲೀವ್, ಓಕೆ, ನನ್ನ ಮಾಕ್ ಇಂಟರ್ವ್ಯೂ ಅಲ್ಲಿ, ಓಕೆ, ಮಾಕ್ ಇಂಟರ್ವ್ಯೂ, ಒನ್ ಆಫ್ ಮೈ ಮಾಕ್ ಇಂಟರ್ವ್ಯೂ, ದೇರ್ ವಾಸ್ ಅ ಕ್ವಶನ್. ಓಕೆ, ನಾವು, ಓಕೆ, ಗ್ಯಾರಂಟಿ ಸ್ಕೀಮ್ಸ್ ಗಳನ್ನ ಕೊಡ್ಬೇಕಾ ಬೇಡವಾ ಅಂತ ಮ್ಯಾಮ್ ಕೇಳಿದ್ರು. ಓಕೆ, ಶಿ ವಾಸ್ ಅನ್ KS ಆಫೀಸರ್. ಓಕೆ, ನಾನು ಮಾಕ್ ಇಂಟರ್ವ್ಯೂ ಕೊಟ್ಟಿದ್ ಕಡೆ, ಓಕೆ, ಯೂಶಲಿ ಪ್ಯಾನಲ್ ವಾಸ್ KS ಆಫೀಸರ್ಸ್, ಇಬ್ರು ಮೂರು ಖಂಡಿತ KS ಆಫೀಸರ್ಸ್ ಇದ್ರು. ಅವರು ಮ್ಯಾಮ್ ಕೇಳಿದ್ರು, ಓಕೆ, ಕೊಡ್ಬೇಕಾ ಬೇಡವಾ ಅಂತ. ನಾನು ಮೈ ಫಸ್ಟ್ ಸ್ಟೇಟ್ಮೆಂಟ್ ವಾಸ್ ಏನಿತ್ತು ಗೊತ್ತಾ? ಎಸ್ ಮ್ಯಾಮ್, ಕೊಡ್ಬೇಕು, ಆದ್ರೆ ರ್ಯಾಷನಲ್ ಆಗಿ ಕೊಡ್ಬೇಕು. ಐ ಗೇವ್ ದಿಸ್ ಎಕ್ಸಾಂಪಲ್. ಸಿ, ಇಂಥವ್ರಿಗೆ 2000 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ನೀವೇ ಯೋಚನೆ ಮಾಡಿ. ಆದ್ರೆ ಎಲ್ಲೆಲ್ಲಿ ಯಾರ್ಯಾರು ಗೋಸ್ಟ್ ಬೆನಿಫಿಷರೀಸ್ ಅವ್ರನ್ನೆಲ್ಲ ತೆಗಿಬೇಕು. ಓಕೆ, ಯೂನಿಟ್ ಬಿ ಬ್ಯಾಲೆನ್ಸ್ಡ್. ಓಕೆ, ಬ್ಯಾಲೆನ್ಸ್ಡ್ ಅಪ್ರೋಚ್ ಅಂದ್ರೆ ಇದೆ, ಮಧ್ಯಮ ಮಾರ್ಗ್. ಓಕೆ, ಬುದ್ಧ ಹೇಳಿರೋದು, ಎಕ್ಸ್ಟ್ರೀಮ್ಸ್ ಇರಬಾರ್ದು. ಐ ಗೇವ್ ದಿಸ್ ಎಕ್ಸಾಂಪಲ್. ಓಕೆ, ಮೇಡಮ್ ವಾಸು, ಓಕೆ, ಅವರು ತುಂಬಾ, ಓಕೆ, ಗುಡ್ ಅಪ್ಪ ಅಂತ ಹೇಳಿದ್ರು. ಓಕೆ, ಇವನ್ ಇದನ್ನ ನೀವು ಇಷ್ಟು ಚೆನ್ನಾಗಿ ಇಂಟಿಗ್ರೇಟ್, ಆಫ್ಟರ್ ಫೀಡ್ಬ್ಯಾಕ್ ನನಗೆ ಕೊಟ್ಟಿದ್ದು, ಇಷ್ಟು ಚೆನ್ನಾಗಿ ಇಂಟಿಗ್ರೇಟ್ ಮಾಡ್ತಿದ್ದೀರಾ, ವೆರಿ ಗುಡ್ ಅಂತ ಹೇಳಿದ್ರು. ಓಕೆ, ನಾನು ಗ್ಯಾರಂಟೀಸ್ ಕೊಡ್ಬೇಕು ಮ್ಯಾಮ್. ಈ ಎಕ್ಸಾಂಪಲ್ ನೋಡಿ. ಓಕೆ, ಆ ಹುಡುಗಿ ಏನಕ್ಕೆ ಹೋಗಿದ್ದಾಳೆ? ಓಕೆ, ಯು ಕ್ಯಾನ್ ಯೂಸ್ ಇನ್ essay ಆಲ್ಸೋ. ಓಕೆ, ಈ ಗ್ಯಾರಂಟಿ ಮೇಲೆ ಏನೋ ಕ್ವಶನ್ ಬಂದ್ರೆ essayಲಿ ಯು ಕ್ಯಾನ್ ಇಂಟ್ರೊಡ್ಯೂಸ್. ಈ ಸ್ಟೋರಿನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ದಿಸ್ ವಿಲ್ ಗಿವ್ ಎ ಪಿಕ್ಚರ್. ಅರ್ಥ ಆಯ್ತಲ್ಲ? ದಿಸ್ ಈಸ್ ಹೌ ಯು ನೀಡ್ ಟು ಇಂಟಿಗ್ರೇಟ್. ಈ ಸ್ಟೋರೀಸ್ ಎಲ್ಲ ನೀವು ಜನರಲ್ ಆಗಿ ನೋಡ್ತಿರ್ತೀರಾ, ಅದನ್ನ ಹೆಂಗ್ ಇಂಟಿಗ್ರೇಟ್ ಮಾಡೋದು ಅನ್ನೋದೇ ಇಂಪಾರ್ಟೆಂಟ್. ಓಕೆ,
ಹೆಂಗೆ ಇಂಟರ್ಲಿಂಕೇಜಸ್. ಓಕೆ, ನಾನು ಇದನ್ನ ಜಸ್ಟ್ ಸೆಲ್ಫ್ ಸ್ಟಡಿ ಮಾಡ್ತೀರಾ, KS ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮ್ಮ ಅಪ್ರೋಚ್ ಈ ಥರ ಇರಬೇಕು. ಗಾಟ್ ಇಟ್? ಇಫ್ ಯು ವಾಂಟ್ ಟು ಬಿ ಇನ್ ದ ಲಿಸ್ಟ್, ಬಿಕಾಸ್ ಕಾಂಪಿಟೇಷನ್ ಹೇಳಿದ್ನಲ್ಲ, ಇವನ್ ಇನ್ ಮೈ ಕೇಸ್, ಓಕೆ, ನಾವು ಎಂಟ್ರಿ ಕೊಟ್ಟಿದ್ರು, ಇಫ್ ಐ ಗೆಟ್ ತಹಶೀಲ್ದಾರ್, ಓಕೆ, ಐ ವಿಲ್ ಟ್ರೈ ಈ 390 ನೋಟಿಫಿಕೇಶನ್ಗೆ ಐ ವಿಲ್ ಅಪ್ಲೈ. ಗಾಟ್ ಇಟ್? ನನ್ನ ಟಾಪ್ ಪೋಸ್ಟ್ ಬಂದಿಲ್ಲ ಅಂದರೂ ನಾನು ಅಪ್ಲೈ ಮಾಡೇ ಮಾಡ್ತೀನಿ. ಐ ಆಮ್ ಆಲ್ಸೋ ಯುವರ್ ಕಾಂಪಿಟೇಷನ್, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು. ಗಾಟ್ ಇಟ್? ಇಫ್ ಯು ಆರ್ ಪ್ರಿಪೇರಿಂಗ್, ಇದು ಎಥಿಕ್ಸ್ ಇರ್ಬೋದು, ಬೇರೆ ನೀವು ಏನೇ ಸಬ್ಜೆಕ್ಟ್ಸ್ ಇದೆಯಲ್ಲ, ಇವನ್ ಜಿಯೋಗ್ರಫಿ ಅವರು ಸ್ಟ್ಯಾಟಿಕ್ ಕೇಳಲ್ಲ. ಈಗ ಅಸ್ಸಾಮಲ್ಲಿ ಫ್ಲಡ್ಸ್ ಆಗ್ತಿದೆ, ಓಕೆ, ಮೇಜರ್ ಫ್ಲಡ್ಸ್. ಆಮೇಲೆ ಕರ್ನಾಟಕ, ಓಕೆ, ಕರ್ನಾಟಕದಲ್ಲಿ ಈ ವರ್ಷ ಬರಗಾಲ, ಡೆಫಿನೆಟ್ಲಿ ದೇ ವಿಲ್ ಬಿ ಕ್ವಶನ್, ಹೆಂಗೆ ಇದನ್ನು ಸಾಲ್ವ್ ಮಾಡ್ಬೋದು ಅಂತ. ಓಕೆ, ಎಲ್ನಿನೋ ಇದೆ, ಎಲ್ನಿನೋ ಬ್ಯಾಕ್ ಡ್ರಾಪ್ ಅಲ್ಲಿ ಆ ಕ್ವಶನ್ನ ಕೇಳ್ತಾರೆ. ಗಾಟ್ ಇಟ್? ಸ್ಟ್ಯಾಟಿಕ್ ವಿತ್ ಲಿಂಕೇಜ್ ವಿತ್ ಕರೆಂಟ್ ಈಗ ಏನಾಗ್ತಿದೆ, ಬಿಕಾಸ್ ಯು ಆರ್ ರೈಟಿಂಗ್ AC ಎಕ್ಸಾಮ್. ಅರ್ಥ ಆಯ್ತಲ್ಲ? ಗಾಟ್ ಇಟ್? ಸೊ ಸಿ, ಅದಕ್ಕೋಸ್ಕರನೇ ದೀಸ್ ಎಕ್ಸಾಂಪಲ್ಸ್. ಆ ಎಕ್ಸಾಂಪಲ್ ನನಗೆ BO ಅವ್ರದ್ದು ಎಕ್ಸಾಂಪಲ್ ಕೊಟ್ಟನಲ್ಲ, ಸಿ ಅಲ್ಲಿ ನೀವು ಜಸ್ಟ್ ಇದನ್ನ ನಿಮ್ಮ ರೆಫರೆನ್ಸಿಗೆ ಕೊಟ್ಟಿರೋದು ನೇಮ್ಸ್. ನೇಮ್ಸ್ ಆದಷ್ಟು ಅವಾಯ್ಡ್ ಮಾಡಿ ಯೂಸ್ ಮಾಡೋದು. ಜಸ್ಟ್ ಡಿಪಾರ್ಟ್ಮೆಂಟ್ಸ್ನ ಬರೀರಿ. ಸಿ ವಿತ್ ಡಿಪಾರ್ಟ್ಮೆಂಟ್ಸ್ ಯು ಹ್ಯಾವ್ ಗಿವನ್. ಓಕೆ, ದಿಸ್ ಈಸ್ ಆಫ್ ಇಂಡಿಯನ್ ಆಫೀಸರ್ಸ್. ಓಕೆ, 30. ಸಿ ಕರ್ನಾಟಕ ರೀಸೆಂಟ್ withdrew 3,000 orders to core policing. Okay, systematic integrity reform, integrity, governance and leadership, transparency. Got it? Syllabus ನೋಡಿ, integrity, impartiality, non-participant, objectivity, okay, empathy and tolerance. Got it? ಈಗ ನೋಡ್ತಿರೋರು ಸಿ ಕನ್ನಡದಲ್ಲೂ ಐ ವಿಲ್ ಶೋ ದ ಸ್ಯಾಂಪಲ್ ಆಲ್ಸೋ, ಇಲ್ಲೇ ತೋರಿಸ್ತೀನಿ, ಡೋಂಟ್ ವರಿ. ಐ ಆಮ್ ಜಸ್ಟ್ ಇಂಗ್ಲೀಷ್ ಆಗಿ ರೆಫರೆನ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ. ಈಚ್ ಪ್ಲಸ್ ಕೇಸ್ ಸ್ಟಡಿ. ಓಕೆ, ಇಫ್ ಯು ಸಿ 2020 ಪೇಪರ್ ಕೇಸ್ ಸ್ಟಡೀಸ್ ಕೇಳಿರಲಿಲ್ಲ, 2024 ಅಲ್ಲಿ ಕೇಸ್ ಸ್ಟಡೀಸ್ ಇತ್ತು. ಕೇಸ್ ಸ್ಟಡೀಸ್ ಅಲ್ಲೂ ಓಕೆ, ದಿಸ್ ಮಾರಲ್ ಥಿಂಕರ್ಸ್ ಅನ್ನೋದಿದ್ದಾರಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅದರಿಂದ ಯು ನೀಡ್ ಟು ಜಸ್ಟಿಫೈ. ಓಕೆ, ನಮ್ಮ ಫೌಂಡೇಶನ್ ತಗೊಂಡಿರೋರಾಗ್ಲಿ ಮೀನ್ಸು, ಡೋಂಟ್ ವರಿ. ಓಕೆ, ಇಫ್ ಯು ಆರ್ ಪ್ರಿಪೇರಿಂಗ್, ಪ್ಲೀಸ್ ನೀವು ಈ ಅಪ್ರೋಚಲ್ಲಿ ಪ್ರಿಪೇರ್ ಆಗಿ, ಇಟ್ ವಿಲ್ ಬಿ 100% ನಾನು ಎಫರ್ಟ್ ಕೊಟ್ಟು ಪ್ರಿಪೇರ್ ಆದ್ನಪ್ಪ ಅನ್ನೋದು ಇರುತ್ತೆ. ಅರ್ಥ ಆಯ್ತಾ? ಜಸ್ಟ್ ಫಾರ್ ಸೇಕ್ ಆಫ್ ಪ್ರಿಪೇರಿಂಗ್ ಡೋಂಟ್ ಪ್ರಿಪೇರ್. ನಿಮ್ಗೆ ಆಲ್ರೆಡಿ ಇನ್ನೂ ತುಂಬ ಬೆಟರ್ ಆಪರ್ಚುನಿಟಿ. ಓಕೆ, ESI ಇರ್ಬೋದು, ಡಿಫ್ರೆಂಟ್ ಎಕ್ಸಾಮ್ಸ್, ಅದಕ್ಕೆ ಪ್ರಿಪೇರ್ ಆಗಿ. ಓಕೆ, ಡೋಂಟ್ ಲೂಸ್. ಓಕೆ, ಇದಕ್ಕೆ ಪ್ರಿಪೇರ್ ಆಗಿ ನಿಮಗೆ ಡೆಡಿಕೇಟೆಡ್ 100% ಕೊಡ್ತೀರಾ ಅಂದರೆ ಜಸ್ಟ್ ಪ್ರಿಪೇರ್, ಆರ್ ಎಲ್ಸ್ ದೇರ್ ಆರ್ ಬೆಟರ್ ಆಪರ್ಚುನಿಟಿ. ಓಕೆ, ನನಗಿಲ್ಲ ಸರ್, ನಾನು 1 day ಎಕ್ಸಾಮ್, ಓಕೆ, ಅಷ್ಟೇ ನಂಗೆ ಆಗೋದು ಅಂದರೆ ಪ್ರಿಪೇರ್ ಫಾರ್ ದಿಸ್ ಆ್ಯಂಡ್ ಗೋ. ಗಾಟ್ ಇಟ್? ಯಾಕಂದ್ರೆ ಹೇಳ್ತೀನಿ ಅಂದರೆ ಕೊಡ್ತಿದ್ರೆ ಡೋಂಟ್ ಲೂಸ್ ದಿಸ್ ಆಪರ್ಚುನಿಟಿ. ಇದಕ್ಕೋಸ್ಕರ ಇದನ್ನ ಲೂಸ್ ಮಾಡ್ಕೋಬೇಡಿ. ಗಾಟ್ ಇಟ್? ಇಫ್ ಯು ಆರ್ ಪ್ರಿಪೇರಿಂಗ್, ಹೇಳಿದ್ನಲ್ಲ, ನಮ್ಮ ನೋಟ್ಸ್ ಜಸ್ಟ್ ಬೈ ಮಾಡೋಕ್ಕೆ, ಸೆಲ್ ಮಾಡೋಕ್ಕೆ ವಿಡಿಯೋ ಮಾಡ್ತಿಲ್ಲ. ಇಫ್ ಯು ಆರ್ ಪ್ರಿಪೇರಿಂಗ್, ಜಸ್ಟ್ ಪ್ರಿಪೇರ್ ಇನ್ ದಿಸ್ ಅಪ್ರೋಚ್. ಮೇನ್ಸು ಪ್ರಿಲಿಮ್ಸ್ ಇಂಟಿಗ್ರೇಟೆಡ್ ಆಗಿ ನೀವು ಅಟ್ಲೀಸ್ಟ್ 40 to 50% ಏನು ಓವರ್ಲ್ಯಾಪ್ ಆಗುತ್ತೆ ಅದನ್ನ ಪ್ರಿಪೇರ್ ಮಾಡಿ. ಅಟ್ಲೀಸ್ಟ್ ಓಕೆ, 1 ಆನ್ಸರ್ ರೈಟಿಂಗ್, 1 ಕ್ವಶನ್ ಜಸ್ಟ್ ಬರೆದು ನೋಡಿ ಹೆಂಗ್ ಬರೀತಾ ಇದ್ದೀನಿ ಏನು, ನೀವೇ ಓದಿ, ಯು ವಿಲ್ ಗೆಟ್ ಕ್ಲಾರಿಟಿ. ಗಾಟ್ ಇಟ್? ಸಿ, ದೀಸ್ ಆರ್ ದ ಎಕ್ಸಾಂಪಲ್ಸ್. ಇದೆಲ್ಲ ರೀಸೆಂಟ್ ಎಕ್ಸಾಂಪಲ್ಸ್. ಓಕೆ, ಹಾಕ್, ಇಂಡಿಯಾಸ್ ಫಸ್ಟ್ ಸೆಂಟ್ರಲೈಸ್ ವೈಲ್ಡ್ ಕ್ರೈಮ್ ಸಿಸ್ಟಮ್. ಓಕೆ, ಅದನ್ನ ತಂದಿದ್ದಾರೆ. ಓಕೆ, ಮಹೇಶ್ವರ್ ರಾವ್ ಸರ್, ಓಕೆ, ಈಸ್ ಅ BBMP 2025 ಎಕ್ಸಾಂಪಲ್ಸ್. ಓಕೆ, ಅರ್ಬನ್ ಗವರ್ನೆನ್ಸ್. ಈಗ GBA ಆಗಿರೋದ್ರಿಂದ ಡೆಫಿನೆಟ್ಲಿ ದಿಲ್ ಬಿ ಎ ಕ್ವಶನ್. ಓಕೆ, ಯು ಕ್ಯಾನ್ ಕಮ್ ಇನ್ essay ಓನ್ಲಿ. ಓಕೆ, essay ಕೇಳಿದ್ರು ಕೇಳ್ಬೋದು. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಮೇಲೆ ಆಲ್ರೆಡಿ ಕೇಳಿದ್ದಾರೆ ಅಂದ್ರೆ ಲಾಸ್ಟ್ ಟೈಮು, ದೇ ಕ್ಯಾನ್ ಆಸ್ಕ್ ಆನ್ GBA. ಆದ್ರೆ ಡೈರೆಕ್ಟ್ ಕ್ವಶನ್ ಬಂದ್ರೆ ಅದು ಬ್ಯಾಕ್ ಡ್ರಾಪ್ ಅಲ್ಲಿ. ಓಕೆ, ಅರ್ಬನ್ ಗವರ್ನೆನ್ಸ್ ಮೇಲೆ ದೀಸ್ ಎಕ್ಸಾಂಪಲ್ಸ್ ಹೇಳಿದ್ನಲ್ಲ, ನೀವು ಎಥಿಕ್ಸ್ ಅಲ್ಲಿ ಓದಿದಿರಾ ಅಂದ್ರೆ ಎಥಿಕ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡೋದಲ್ಲ, ಎಲ್ಲೆಲ್ಲಿ ರಿಲೆವೆನ್ಸ್ ಇದೆಯೋ ಅದಕ್ಕೋಸ್ಕರನೇ ಸಿಲೆಬಸ್ಸು ನಿಮ್ಮ ಮ್ಯಾಪ್ ಆಗಬೇಕು. ಓಕೆ, ಮೈಂಡಲ್ಲಿ ಮ್ಯಾಪ್ ಆಗಬೇಕು. ಇಲ್ಲ ಅದನ್ನ ಪ್ರಿಂಟ್ಔಟ್ ತೆಗೆಸ್ಕೊಂಡು ಅದರ ಜೊತೆ ಇಫ್ ಯು ಆರ್ ರೀಡಿಂಗ್ ಪ್ರಿಲಿಮ್ಸ್ ಆಲ್ಸೋ ಮೇನ್ಸ್ ಸಿಲೆಬಸ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಓದಬೇಕು. ನಿಮ್ಗೆ ಅವಾಗಲೇ ಗೊತ್ತಾಗೋದು, ಓಕೆ, ಇಲ್ಲಿ ಈ ಪಾಯಿಂಟ್ ಇಲ್ಲ ಹಾಕ್ಬೋದು ಅಂತ. ಇಲ್ಲಾಂದ್ರೆ ನೀವು ಜಸ್ಟ್ ಪ್ರಿಲಿಮ್ಸ್ ಓದ್ತಾ ಇದ್ದೀರಾ ಅಂದ್ರೆ ಇಟ್ ವಿಲ್ ಆಫ್ ನೋ ಯೂಸ್. ಓಕೆ, ಮೇನ್ ಸಿಲೆಬಸ್ನ ಕೈಯಲ್ಲಿ ಇಟ್ಕೊಂಡು ಯಾವುದೇ ಟಾಪಿಕ್, ಓಕೆ, ಪಾಲಿಟಿ, ಹಿಸ್ಟ್ರಿ, ಈಗ ನೀವು ಪ್ರಿಲಿಮ್ಸ್ ಓದ್ತಿರೋದು ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಪ್ಲೀಸ್ ಕೀಪ್ ದ ಮೇನ್ ಸಿಲೆಬಸ್. ನೀವು ಅದನ್ನ ಓದ್ತಿರ್ತೀರಾ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸಿಲೆಬಸ್ ಅಲ್ಲಿ ನೋಡಿದೆ, ಓಕೆ, ಈ ಪಾಲಿಟಿ ಪಾಯಿಂಟ್ ಇಲ್ಲ ಹಾಕ್ಬೋದು. ಓಕೆ, ಇವನ್ ಕರೆಂಟ್ ಅಫೇರ್ಸ್ ಓದ್ತಿರ್ತೀರಾ, ಓಕೆ, ಏನೋ ಕರೆಂಟ್ ಅಫೇರ್ಸ್ ಬರುತ್ತೆ, ಓಕೆ, ಈಗ ನೋಡಿರ್ತೀರಾ, ವಾಟ್ ಇಟ್, ಅಲ್ಲಿ ಯು ಕ್ಯಾನ್ ಇಂಟಿಗ್ರೇಟ್. ಅರ್ಥ ಆಯ್ತಲ್ಲ? ದಿಸ್ ಈಸ್ ಅವರ್ ನೋಟ್ಸ್, ಐ ಆಮ್ ಜಸ್ಟ್ ಶೋಯಿಂಗ್. ಓಕೆ, ಕಂಪ್ಲೀಟ್ ಪ್ರತಿ ಇದು ಜಸ್ಟ್ ಫಾರ್ ಎ ಲಿಸ್ಟ್ ಅಲ್ಲ, ಜಸ್ಟ್ ಅ ಮಿನಿಟ್. ಸಿ, ಲಾಸ್ಟ್ ಅಲ್ಲಿ ಮಾತ್ರ ನಾವು ಲಿಸ್ಟ್ ಕೊಟ್ರ. ಸಿ, ನಾನು ರ್ಯಾಂಡಮ್ ಪೇಜಿಗೆ ಬಂದಿದ್ದೀನಿ. ವಾಟ್ ಇಟ್? ದಿಸ್ ಈಸ್ ಫಾರ್ ವರ್ಕ್ ಕಲ್ಚರ್. ಓಕೆ, ಅದಕ್ಕೂ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನೇನಿದೆ ಅಂಡ್ ರಿಯಲ್ ಲೈಫ್ ಬ್ಯೂರೋಕ್ರೆಟಿಕ್ ಎಕ್ಸಾಂಪಲ್. ಓಕೆ, ಇಂದ್ರಜಿತ್ ಸಿಂಗ್ ಅವಾಯ್ಡ್ ಮಾಡೋದಲ್ಲ, ಯು ಕ್ಯಾನ್ ರೈಟ್ ಲಕ್ನೌ IAS ಆಫೀಸರ್ ಅಂತ ಮೆನ್ಷನ್ ಮಾಡಿ. ಓಕೆ, ಅವಾಯ್ಡ್ ಯೂಸಿಂಗ್ ನೇಮ್ಸ್, ಇದನ್ನ ಬರೀಬೋದು ನೀವು. ಇದಕ್ಕೆ ಪ್ರತಿಯೊಂದಕ್ಕೂ ಯು ನೀಡ್ ಟು ಹ್ಯಾವ್ ಎನ್ ಎಕ್ಸಾಂಪಲ್. ದಟ್ ಈಸ್ ಹೌ ಯು ವಿಲ್ ಮೇಕ್ ಅ ಡಿಫ್ರೆನ್ಸ್. ಓಕೆ, ಹೇಳಿದ್ನಲ್ಲ, 0.5 ಮಾರ್ಕ್ಸ್ ಇಂದ ಲಿಸ್ಟ್ ಇಂದ ಆಚೆ ಹೋಗೋದು ತುಂಬಾ ಜನ ಇದ್ದಾರೆ. ಸಿ, ಈಚ್ ಕ್ವಶನ್ ನಾನು ಪ್ರತಿ ಸಲ ಅದೇ ಹೇಳ್ತಾರೆ, 0.5 ಮಾರ್ಕ್. ಓಕೆ, 20 0.5 ಅಂತ ನಿಮ್ಗೆ ಒಂದು ಕ್ವಶನ್ ಅನ್ಸುತ್ತೆ, ಅದನ್ನ 20 ಮಾಡಿ 10 ಮಾರ್ಕ್ಸ್, 4 ಪೇಪರ್ಸ್ ಮಾಡಿ 40. ಓಕೆ, ನಿಮ್ಮ ಇದೇ ಡಿಸೈಡ್ ಆಗುತ್ತೆ. ಓಕೆ, ಇಫ್ ಯು ಬೆಟರ್ ರೈಟ್
1 ಮಾರ್ಕ್ಸ್ ಸಿಗ್ಬೋದು ಯಾವ್ದೋ ಒಂದು ಕ್ವಶನ್ ಅಲ್ಲಿ. ಗಾಟ್ ಇಟ್? ದಿಸ್ ಇಸ್ ಅವರ್ ನೋಟ್ಸ್. ಪ್ರತಿಯೊಂದಕ್ಕೂ ನೀವು ಬರೆಯಕ್ಕಾಗಿರೋದು ಇಷ್ಟೇ. ತುಂಬಾ ಜನಕ್ಕೆ ಡೌಟ್ ಇದೆ, ಸರ್ ಸಾಕಾ? ಎವ್ರಿಬಡಿ ಡೈಲಿ ನಮಗೆ ಕಾಲ್ ಬರೋದೇ ಇದೆ, ಸರ್ ನಾನು ಓದ್ತಾ ಇದ್ದೀನಿ, ಈ ನೋಟ್ ಸಾಕಾ, ಆ ನೋಟ್ ಸಾಕಾ? ತುಂಬಾ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯಾವ್ದು ಸಾಕಾಗಲ್ಲ. ಇರೋದ್ರಲ್ಲಿ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಸ್ಮಾರ್ಟ್ ಅಪ್ರೋಚ್ ಇರಬೇಕು. ಓಕೆ, ಎಫಿಷಿಯಂಟ್ ಅಂಡ್ ಎಫೆಕ್ಟಿವ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ನಿಮ್ಮ ಟೆಕ್ನಿಕ್ ಸ್ಟ್ರಾಂಗ್ ಇರೋದನ್ನೇ ಹೆಂಗ್ ಬೆಟರ್ ಆಗಿ ಯೂಸ್ ಮಾಡ್ಕೊ. ಒಂದು ಎಕ್ಸಾಂಪಲ್ಸ್ ನ ಹೆಂಗೆ ಇಂಟಿಗ್ರೇಟ್. ಸಿ, ನಾನು ಹೇಳಿದ್ನಲ್ಲ BO ಎಕ್ಸಾಂಪಲ್ ನನಗೆ ಗೊತ್ತಿತ್ತು. ಐ ಯೂಸ್ಡ್ ಇನ್ ಮೈ ಮಾಕ್ ಇಂಟರ್ವ್ಯೂ. ಸೊ ಐ ಡಿಂಟ್ ಗೆಟ್ ಆಫರ್ ಬಟ್ ಐ ಯೂಸ್ ದೇರ್. ಅರ್ಥ ಆಯ್ತಲ್ಲ? ಎಥಿಕ್ಸ್ ಅಲ್ಲಿ ಯೂಸ್ ಮಾಡ್ತೀನಿ. ನಾನು ಎಸ್ಸೆಗೂ ಲಿಂಕೇಜ್ ಕೊಟ್ಟೆ. ಓಕೆ, ಎಸ್ಸೆಲಿ ಯಾವುದೋ ಒಂದು ಇರುತ್ತೆ. ಓಕೆ, ಐ ವಾಂಟ್ ಟು ಶೋ ಎಡಿಕೇಶನ್ ಅವರ ಇಂಟಿಗ್ರಿಟಿ ಮೇಲೆ ಈ ಎಕ್ಸಾಂಪಲ್ ಬರಿಬೋದು. ಗಾಟ್ ಇಟ್? ಈಗ ವುಮೆನ್ ಏನೋ ಕೇಳ್ತಾರೆ, ವುಮೆನ್ ಇಶ್ಯೂ ಮೇಲೆ ಏನೋ ಕೇಳ್ತಾರೆ. ಐ ಕ್ಯಾನ್ ರೈಟ್ ದಿಸ್ ಎಕ್ಸಾಂಪಲ್. ಯಾಕೆ ಬರೆಯೋಕ್ಕಾಗಲ್ಲ? ಇದು ನೀವು ಪ್ರಾಪರ್ ಆಗಿ ಯೋಚನೆ ಮಾಡಿದ್ರೆ ಇಂಟ್ರೋದಲ್ಲೇ ಬರಿಬೋದು. ಗಾಟ್ ಇಟ್? ಯು ಆಸ್ ಎ ಸ್ಟೋರಿ. ಓಕೆ, ಒಳ್ಳೆ ಮೂವಿ ಸ್ಟೋರಿ ತರ ಬರೆದು ಅವ್ರಿಗೆ ನೀವು ಪ್ರೆಸೆಂಟ್ ಮಾಡ್ಬೋದು. ಗಾಟ್ ಇಟ್? ದಿಸ್ ಈಸ್ ಹೌ ಯು ನೀಡ್ ಟು ಯೂಸ್. ಓಕೆ, ನಾವು ನಮ್ಮ ಕ್ಲಾಸಸ್ ಯಾರ್ಯಾರು ತಗೊಂಡಿದ್ದೀರಾ, ಅಪ್ರೋಚ್ ಈ ತರನೇ ಇರುತ್ತೆ. ಅರ್ಥ ಆಯ್ತಲ್ಲ? ನಮ್ಮ ಏಮ್ ಏನು, ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಮೇನ್ಸ್ ಅಲ್ಲಿ. ಅರ್ಥ ಆಯ್ತಲ್ಲ? ಅದು PYQs ಥ್ರೂನೇ ನಿಮಗೆ ಟೀಚ್ ಮಾಡೋದು. ದೋಸ್ ಆರ್ ಟೇಕನ್ ಅವರ್ ಬುಕ್. ಇದನ್ನ ನೀವು ನಮ್ಮ ಆಲ್ರೆಡಿ ಆ ಬುಕ್ಸ್ ಅಲ್ಲಿ ಇದೆ. ಇದಕ್ಕೆ ನಿಮ್ಗೆ ಹೇಳಿದ್ನಲ್ಲ 1 year ಕರೆಂಟ್ ಅಫೇರ್ಸ್ ಎಲ್ಲ ಆಡ್ ಆಗುತ್ತೆ. ಗಾಟ್ ಇಟ್? ಇಫ್ ಯು ಆರ್ ಪ್ರಿಪೇರಿಂಗ್ ಸೆಲ್ಫ್, ಈ ತರ ಪ್ರಿಪೇರ್ ಆಗಿ. ಗಾಟ್ ಇಟ್? ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಅರ್ಥ ಆಯ್ತಲ್ಲ? ಇಟ್ ಶುಡ್ ಬಿ ನೀವು ಆ 3 hours ಗ್ಯಾಪ್ ಅಲ್ಲಿ ರಿವೈಸ್ ಮಾಡಂಗಿರ್ಬೇಕು. ನಿಮ್ಗೆ ಆಲ್ರೆಡಿ ನಾನು ನೋಟ್ಸ್ ತೋರಿಸ್ದೆ. ಅದನ್ನ ಒಂದು 5 page 6 page ಅಲ್ಲಿ ನನ್ಗೆ ಫ್ರೇಮ್ ವರ್ಕ್ ಗೊತ್ತು, ಎಕ್ಸಾಂಪಲ್ಸ್ ಗೊತ್ತು. ಇನ್ ಮಿಕ್ಕಿದು ಐ ವುಡ್ ಟು ಎಕ್ಸ್ಟ್ರಾಪುಲೇಟ್. ಓಕೆ, ನಿಮ್ ಇಂಗ್ಲಿಷ್ ಸೂಪರ್ ಆಗಿರ್ಬೇಕು. ಇಂಗ್ಲಿಷ್ ಆಗ್ಲಿ, ಕನ್ನಡ ಆಗ್ಲಿ, ವೊಕ್ಯಾಬ್ಯುಲರಿ ಸಕ್ಕದಾಗಿರ್ಬೇಕು ಅನ್ನೋದಿಲ್ಲ. ಓಕೆ, ಬೇಸಿಕ್ ಅರ್ಥ ಆಗೋ ತರ ಇಂಗ್ಲಿಷ್ ಬರೆದ್ರು ಸಾಕು. ಬಟ್ ವಿಲ್ ಸ್ಟ್ಯಾಂಡ್ ಔಟ್ ವಿತ್ ಎಕ್ಸಾಂಪಲ್ಸ್, ಜಸ್ಟಿಫಿಕೇಶನ್ಸ್ ಹೆಂಗ್ ಕೊಡ್ತೀರಾ ಅದಕ್ಕೆ ಅಂತ. ಓಕೆ, ರೆಕಮೆಂಡೇಶನ್ಸ್ ಏನ್ ಕೊಟ್ಟಿದ್ದೀರಾ, ಕಮಿಟಿ ಏನ್ ಬರ್ದಿದ್ದೀರಾ, ದಟ್ ಈಸ್ ವೇರ್ ಯು ಸ್ಟ್ಯಾಂಡ್ ಔಟ್. ಅರ್ಥ ಆಯ್ತಲ್ಲ? ದಿಸ್ ಈಸ್ ಫಾರ್ ಎಥಿಕ್ಸ್. ಅರ್ಥ ಆಯ್ತಾ? ಶೋ ಯು ಪಬ್ಯಾಡ್ ಆಲ್ಸೋ. ಓಕೆ, ಪಬ್ಯಾಡ್ ತುಂಬಾ ಜನ ತಲೆಗೆಟ್ಕೊಂಡಿರ್ತಾರೆ. ಸಿ, ಎವ್ರಿಥಿಂಗ್ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಿದೆ ಅಂಡ್ ರಿಯಲ್ ಲೈಫ್ ಬ್ಯೂರೋಕ್ರೆಟಿಕ್ ಎಕ್ಸಾಂಪಲ್, ಆ ಟಾಪಿಕ್ ರಿಲೆವೆಂಟ್ ಇರೋದು. ಓಕೆ, ಅರ್ಥ ಆಯ್ತಲ್ಲ? ಈಗ ರೀಸೆಂಟ್ ಆಗಿ ಎಕ್ಸ್ಟ್ರಾ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಲ್ನಿನೋ ಆದಾಗ ಐ ಥಿಂಕ್ ಇನ್ ಆಂಧ್ರ ಆರ್ ತೆಲಂಗಾಣ ಅಲ್ಲಿ, ಓಕೆ, IAS ಆಫೀಸರ್ ಟುಕ್ ಇನಿಷಿಯೇಟಿವ್. ಓಕೆ, ಮಳೆ ಬರದೆ ಈಗ ಕಮ್ಮಿ ಇದ್ರೆ ಡಿಸಿಲ್ಟೇಷನ್ ಮಾಡಿಸ್ರು. ಓಕೆ, ಎಲ್ಲೆಲ್ಲಿ ಉಳಿತ್ತು ಅದನ್ನ ರಿಮೂವ್ ಮಾಡಿಸ್ರು. ಬಟ್ ಬೆಟರ್ ಆಗಿ ಆಯ್ತು. ಓಕೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇಲ್ಲ. ಬೇರೆ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದ್ರೆ ಇಟ್ ವಾಸ್ ಇನ್ ಬೆಟರ್ ಕಂಡೀಷನ್. ಸ್ವಲ್ಪ ಮಳೆ ಬಂದ್ರು ನೀರು ನೀಟಾಗಿ ತುಂಬ್ಕೊಂತು ಹರಿದೋಗ್ಲಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಅಪ್ಲೈ ಯುವರ್ ಮೈಂಡ್. ಅರ್ಥ ಆಯ್ತಲ್ಲ? ಸಿ, ದಿಸ್ ಇಸ್ ಪಾಲಿಟಿ ನೋಟ್ಸ್. ನಮ್ಮ ಎವ್ರಿ ನೋಟ್ಸು ಇಟ್ ಶುಡ್ ಬಿ ಈಸಿ ಟು ಸ್ಟಡಿ. ಆ ಥರನೇ. ಅರ್ಥ ಆಯ್ತಲ್ಲ? ನಿಮ್ಮ 1 pages ಏನಿದೆ ನಾವು ಆಲ್ರೆಡಿ ಆ ಥರ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೀವಿ. ಓಕೆ, ಬಿಕಾಸ್ ವಿ ಆಲ್ ನೋ ನಿಮಗೆ ಬರೆಯೋಕ್ಕಾಗೋದು 3 hours ಅಲ್ಲಿ. ಓಕೆ, 20 questions ಬರಿಬೇಕು ಅಂದ್ರೆ ಇನ್ ಅವರ್ ಟೈಮ್ GS3 ದೆರ್ ವಾಸ್ 23 questions. ಓಕೆ, ಅಲ್ಲಿ ಯೂನಿಟ್ ಹೇಳಿದ್ನಲ್ಲ ನಿಮ್ಗೆ ತೋರಿಸಿದೆ ಪೈ ಚಾರ್ಟ್. ದೀಸ್ ಥಿಂಗ್ಸ್ ವಿಲ್ ಕಮ್ ಹ್ಯಾಂಡಿ. ಇದೇ ವರ್ಕ್ ಆಗೋದು. ನಾನು ಬೇಗ ಮುಗಿಸ್ಬೋದು, ಬೇಗ ಅವ್ರಿಗೆ ರೆಪ್ರೆಸೆಂಟೇಷನ್ ತೋರಿಸ್ಬೋದು. ಸಿ, ನಾವು ಪಾಲಿಟಿ ಆಗಲಿ ಅಷ್ಟೇ, ಎವ್ರಿಥಿಂಗ್ ಈಸ್ ಕೋರ್ ಫಂಕ್ಷನ್. ಈ 1 table ನೀವು ಓದ್ಕೊಂಡ್ರೆ ಗಾಟ್ ಇಟ್? ಅರ್ಥ ಆಯ್ತಲ್ಲ? ಯು ಜಸ್ಟ್ ಟೇಕ್ ಇದನ್ನ ಜೆರಾಕ್ಸ್ ಮಾಡಿ ಬುಕ್ ತಗೊಂಡಿದ್ರೆ ಇದನ್ನ ಮಾಡ್ಕೋಬಹುದು. ಗಾಟ್ ಇಟ್? ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ನಾನು ಬರ್ಕೋತೀನಿ, ನೋಟ್ಸ್ ಮಾಡ್ತೀನಿ ಅಂತ ಫುಲ್ ಹಾಕೊಂಡು ಹೋಗೋದಲ್ಲ. ನಿಮ್ಮ ತಲೆಯಲ್ಲಿ ಇರಬೇಕು ಆ ಪಾಯಿಂಟ್ ಬಂದ್ರೆ ನಾನು ಹೆಂಗ್ ಬರೀತೀನಿ ಅಂತ. ಗಾಟ್ ಇಟ್? ಈ ಗವರ್ನರ್ ರಿಲೇಟೆಡ್ ಏನೋ ಕ್ವಶನ್ ಬರ್ತದೆ. ಲೆಜಿಸ್ಲೇಟಿವ್ ಫಂಕ್ಷನ್ ಮೇಲೆ ಈಗ ಫಂಕ್ಷನ್ ಅದು. ಓಕೆ, ಗಾಟ್ ಇಟ್? ಈ ಗವರ್ನರ್ ಹೇಳಿದ್ನಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದ ಟೈಮ್ ಲೈನ್ ಮೇಲೆ ನಿಮ್ಗೆ ಅದು ಗೊತ್ತಿರುತ್ತೆ. ಸಿ, ಇಷ್ಟು ಓದ್ಕೊಂಡ್ರೆ ಈ ಪಾಯಿಂಟ್ಸ್ ಮೇಲೆ ನೀವು ಎಕ್ಸ್ಟ್ರಾಪುಲೇಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ನೀವು ಬೇರೆ ಓದಿರ್ತೀರಾ. ಸೊ ದೀಸ್ ಥಿಂಗ್ಸ್ ಹೆಡ್ಡಿಂಗ್, ಸೈಡ್ ಹೆಡ್ಡಿಂಗ್ ಹಾಕಿ ಯು ಕ್ಯಾನ್ ಜಸ್ಟ್ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀಬಹುದು. ಅರ್ಥ ಆಯ್ತಲ್ಲ? ದಟ್ ಈಸ್ ವೇರ್ ನಮ್ಮ ನೋಟ್ಸ್ ಆಗಲಿ. ಓಕೆ, ಇಫ್ ಯು ಆರ್ ಪ್ರಿಪೇರಿಂಗ್, ನಾನು ಹೇಳ್ತಿಲ್ವಾ, ಇಟ್ಸ್ ನಾಟ್ ಅಬೌಟ್ ಅವರ್ ನೋಟ್ಸ್. ವೆನ್ ಯು ಪ್ರಿಪೇರ್ ಇನ್ ದಿಸ್ ವೇ. ಗಾಟ್ ಇಟ್? ಸಿ, ಫಾರ್ ಪಬ್ಯಾಡ್ ಆಲ್ಸೋ. ಓಕೆ, ನಮ್ಮ ನೋಟ್ಸ್ ಪಬ್ಯಾಡ್ಗೆ. ಗಾಟ್ ಇಟ್? ದಿಸ್ ಈಸ್ ಅವರ್ ಪಬ್ಯಾಡ್ ನೋಟ್ಸ್. ಸಿ, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಡೈರೆಕ್ಟ್. ಓಕೆ, ಪಬ್ಯಾಡು ಹೊಸದಾಗಿರೋದ್ರಿಂದ ಯು ವಿಲ್ ಆಸ್ಕ್ ಡೈರೆಕ್ಟ್ ಕ್ವಶನ್. ಓಕೆ, ನಾವು ಇಲ್ಲಿ ನೋಡಿ ಪ್ರಯಾರಿಟಿ ವೆರಿ ಹೈ, ಡೈರೆಕ್ಟ್ಲಿ ಆಸ್ಕ್ಡ್ ಇನ್ 2021. ಗಾಟ್ ಇಟ್? 2021 ಅಲ್ಲಿ ಕೇಳಿದ್ದಾರೆ ಡೈರೆಕ್ಟ್ ಕ್ವಶನ್. ಸೊ ಎಲ್ಲಾರು ಹೇಳಿಲ್ವಾ, ಇದನ್ನ ಗೂಗಲ್ ಅಲ್ಲಿ ಹುಡುಕಿದ್ರು ಸಿಗುತ್ತೆ. ಗಾಟ್ ಇಟ್? ಇದನ್ನ ಡೆಫಿನೇಷನ್ ಬರೀತೀವಿ. ಕಮ್ ಹಿಯರ್. ಸಿ, ಹೇಳನಲ್ಲ, ದೀಸ್ ಥಿಂಗ್ಸ್ ವಿಲ್ ಮೇಕ್ ಅ ಚೇಂಜ್. ನಿಮ್ಗೆ ಬೇರೆ ನಾರ್ಮಲ್ ಸ್ಟೂಡೆಂಟ್ಗೂ ಸ್ಟ್ಯಾಂಡ್ ಔಟ್. ಓಕೆ, ಇನ್ ಟುವರ್ಡ್ಸ್ ಇಂಟರ್ವ್ಯೂ. ಓಕೆ, ಇಂಟರ್ವ್ಯೂ ಲಿಸ್ಟ್ ಅಲ್ಲಿ ಇರೋದಕ್ಕೂ ಔಟ್ಸೈಡ್ ನೀವು ಇಂಟರ್ವ್ಯೂ ಲಿಸ್ಟ್ ಅಲ್ಲಿ ಇರೋದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಇದೇ ಡಿಫ್ರೆನ್ಸ್ ಮಾಡೋದು. ಅರ್ಥ ಆಯ್ತಲ್ಲ? ಇದು ನಮ್ ಜಸ್ಟ್ ಸ್ಯಾಂಪಲ್ ಆಗಿ ಎಲ್ಲ ನಾವು ಡಿಸೈನ್ ಮಾಡಿರೋದೇ ಈ ತರ. ಬಿಕಾಸ್ ನಮ್ಗೆ ಗೊತ್ತು
ಓಕೆ, ನಾವು ಅಷ್ಟೇ ಕಂಟೆಂಟ್ ಹುಡುಕ್ತಾ ಇರಲ್ಲ ನಾವು. ಓಕೆ, ವೆನ್ ವಿ ಯೂಸ್ ಟು ಡಿಸ್ಕಸ್ ಆಲ್ರೆಡಿ ನಮಗೆ ಡೆಫಿನಿಷನ್ಸ್ ಬೇಸಿಕ್ ಆಗಿ ಎಲ್ಲಾ ಕಡೆ ಇರ್ತಿದೆ. ಎಕ್ಸಾಂಪಲ್ಸ್ ನ ಹುಡುಕ್ತಿದ್ವಿ, ಎಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಓಕೆ, ನಾನೊಂದು ಎಕ್ಸಾಂಪಲ್, ಓಕೆ 8 ಜನ ಪ್ರಿಪೇರ್ ಆಗ್ತಿರಲ್ಲ, ಈಚ್ ಯೂಸ್ ಟು ಬ್ರಿಂಗ್ ಎನ್ ಎಕ್ಸಾಂಪಲ್. ಓಕೆ, ನಮ್ಗೆ ಮ್ಯಾಪ್ ಆಗಿತ್ತು, ಪ್ಲಸ್ ನಾವ್ ಹೇಳಿದ್ನಲ್ಲ ಸಿಲೆಬಸ್ ಕಾಪಿ ಇಟ್ಕೋತಿದ್ವಿ. ಓಕೆ, ಈ ಟಾಪಿಕ್ಗೆ ಈ ಎಕ್ಸಾಂಪಲ್ ಹಾಕೋಬಹುದು, ನೋಟ್ ಮಾಡ್ಕೊಂಡ್ವಿ. ಓಕೆ, ದಟ್ ಈಸ್ ಹೌ ವಿಲ್ ಸ್ಟ್ಯಾಂಡ್ ಔಟ್. ಕೋರ್ ಫೀಚರ್ಸ್, ಓಕೆ, ಕೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಫೀಚರ್ಸ್ ಕೇಳ್ತಾರೆ. ಅವರು ಎಕ್ಸಾಂಪಲ್ಸ್ ಕೇಳಿಲ್ಲ ಅಂದ್ರೆ ಯು ನೀಡ್ ಟು ಆಡ್ ಒನ್ ಎಕ್ಸಾಂಪಲ್. ಅರ್ಥ ಆಯ್ತಲ್ಲ? ಇಟ್ ವಿಲ್ ಟೇಕ್ ಜಸ್ಟ್ 5 to 10 seconds ಅಲ್ಲಿ ಯು ಕ್ಯಾನ್ ರೈಟ್ ಜಸ್ಟ್ ಒನ್ ಎಕ್ಸಾಂಪಲ್ ಬರೀರಿ. ಗಾಟ್ ಇಟ್? ಈ ಫೀಚರ್ಸ್ ಬರೀತೀರಾ, ಡಿಸ್ಕ್ರಿಪ್ಷನ್. ಓಕೆ, ಅದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಓಕೆ, ಎಕ್ಸಾಂಪಲ್ ಇನ್ ಕರ್ನಾಟಕ ಅವ್ರ ಇದು IAS ಆಫೀಸರ್, ಇದು DPR ರ್ಯಾಂಕಿಂಗ್ಸ್ ಇರ್ಬೋದು, PM ಗಟಿಸೆಕ್ಟಿ. ಗಾಟ್ ಇಟ್? ದಿಸ್ ಇಸ್ ಹೌ ಇಟ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಅರ್ಥ ಆಯ್ತಲ್ಲ? ಸಿ ನೋಡಿ, ಇಂಡಿಯನ್ ಇನಿಷಿಯೇಟಿವ್ಸ್ ಅವ್ರಿಗೆ ಯಾಕೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ? ಓಕೆ, ಒಬ್ರು 20-25 ಪೇಪರ್ ಕರೆಕ್ಟ್ ಮಾಡ್ತಾರೆ ಅಂದ್ರೆ, ಓಕೆ, ಎಲ್ಲಾರು ಒಂದೇ ತರ ಬರ್ದು ನೀವ್ ಈ ತರ ಬರೆದ್ರೆ ಅವ್ರು ಇಂಪ್ರೆಸ್ ಆಗ್ತಾರ, ಇಲ್ಲ ಮಾರ್ಕ್ಸ್ ಕೊಡಲ್ಲ? ನೀವೇ ಹೇಳಿ. ಓಕೆ, ಅರ್ಥ ಆಯ್ತಲ್ಲ? ನೀವೇ ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡಿ. ಮೊನೋಟನಸ್ ನೋಡ್ಕೊಂಡು ಹೋಗ್ತಿರ್ತಾರೆ, ಒಂದ್ ಡಯಾಗ್ರಾಮ್, ಈ ತರ ರೆಪ್ರೆಸೆಂಟೇಷನ್ ಇಲ್ಲ, ಈ ತರ ಏನೂ ಇಲ್ಲ, ಜಸ್ಟ್ ಥಿಯರಿ ಬರ್ಕೊಂಡು ಹೋಗಿರ್ತಾರೆ. ಒಂದ್ ಹುಡುಗ ಈ ತರ ಎಲ್ಲ ರೆಪ್ರೆಸೆಂಟ್ ಮಾಡಿ ಎಕ್ಸಾಂಪಲ್ ಸಮೇತ, ಓಕೆ, ಎಕ್ಸಾಂಪಲ್ಸ್ ಬರೋದು ಅದಕ್ಕೆ ಅಂಡರ್ಲೈನ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಅವ್ರಿಗೆ ನೀವು ನೋಡೋ ಹಂಗ್ ಮಾಡ್ಬೇಕು. ಓಕೆ, ನಾನು ನೆಕ್ಸ್ಟ್ ಈಗ ನಾನು ಹೇಳಿದೀನಿ ಸರ್, ನಾನು ಎಕ್ಸಾಂಪಲ್ಸ್ ಬಂದು ಯಾರು ಬಂದ್ರೆ ಯು ಶುಡ್ ಮೇಕ್ ಆ ಎಫರ್ಟ್ಸ್ ನೀವು ಹಾಕಿ ತೋರಿಸ್ಬೇಕು ಅವ್ರಿಗೆ, ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿ ಬರ್ಬೇಕು, ಅಥವಾ ಬಾಕ್ಸ್ ಹಾಕಿ ಬರ್ಬೇಕು. ಅವ್ರ ಕಣ್ಣಲ್ಲಿ ಹೋಗುತ್ತೆ ಡೆಫಿನೆಟ್ಲಿ. ಓಕೆ, ಎಕ್ಸಾಂಪಲ್ ಬರ್ದೆ ಹುಡ್ಗಂಗೆ ಅರ್ಥ ಆಗಿದೆ ಅಂತ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಸಿ, ಔಟ್ಸೋರ್ಸಿಂಗ್ ಅಂದ್ರೆ ಏನು, ಪ್ರೈವೇಟೈಸೇಷನ್, ಎವ್ರಿಥಿಂಗ್. ಸೊ ಕನ್ನಡನು ಐ ವಿಲ್ ಶೋ ದ ಸ್ಯಾಂಪಲ್ ಅಂದ್ರೆ ಆಲ್ರೆಡಿ ಇಟ್ ಇಸ್ ಇನ್ ದ ಪ್ರಿಂಟಿಂಗ್ ಸ್ಟೇಜ್. ಓಕೆ, ಗಾಟ್ ಇಟ್? ಇಟ್ ವಿಲ್ ಬಿ ಅವೈಲಬಲ್ ಆಲ್ರೆಡಿ. ಇಂಗ್ಲಿಷ್ ದೇ ಆರ್ 20-25 ಬುಕ್ಸ್ ಆಲ್ರೆಡಿ ಡೆಲಿವರ್ಡ್, ಪ್ರಿಂಟ್ ಆಗಿ ಹೋಗ್ತಾ ಇದೆ. ಅರ್ಥ ಆಯ್ತಲ್ಲ? ಫಾರ್ ಯುವರ್ ಎಕ್ಸಾಂಪಲ್, ನಿನ್ನೆ there was an UPSC student, okay, 2 years veteran, seeing our notes he was like very happy. ಸರ್, ನಾನು ನೋಟ್ಸ್ ಮಾಡ್ತಾ ಇದೆ, ನಾನು ನಿಮ್ ತರ 1 page ನಾನೆಲ್ಲ ಓದಿದೀನಿ, ಇಟ್ ವಾಸ್ ವೆರಿ ಡಿಫಿಕಲ್ಟ್, ನಾನು ಅದ್ರ ಪ್ಲೀಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೆ, ಈಗ ಮೈನ್ಸ್ ಇಟ್ಕೊಂಡಿದ್ದೀನಿ, ಜಸ್ಟ್ ನಿಮ್ಮ ಯೂಟ್ಯೂಬ್ ವಿಡಿಯೋ ನೋಡಿ, ಡಿಫ್ರೆಂಟ್ ವಿಡಿಯೋಸ್ ನೋಡಿ ಬಂದೆ ಅಂತ ಹೇಳಿ ಜಸ್ಟ್ ಸ್ಯಾಂಪಲ್ ಬುಕ್ಸ್ ನೋಡಿದ್ರು ಇಂಗ್ಲಿಷ್. ವಾಸ್ ವೆರಿ ಹ್ಯಾಪಿ, ಬಾಟ್ ಇಮಿಡಿಯೇಟ್ಲಿ. ಅರ್ಥ ಆಯ್ತಲ್ಲ? ಫಾರ್ ಫ್ರೆಶರ್ಸ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಓಕೆ, ಇದಾಗತ್ತಾ ಇಲ್ವಾ, ಇಷ್ಟು ಓದಿದ್ರೆ ಸಾಕಾ? ಓಕೆ, ಡೈಲಿ ವಿಲ್ ಗೆಟ್ ಅ ಕಾಲ್, ಸರ್ ನಿಮ್ಮ ನೋಟ್ಸ್ ಸಾಕಾ, ಅಥವಾ ನಾನೊಂದು ನೋಟ್ಸ್ ಓದ್ತಾ ಇದ್ದೀನಿ ಸಾಕಾ? ಓಕೆ, ಸಾಕಾ ಅನ್ನೋದು ಹೇಳ್ತಿಲ್ವಾ? ಇಟ್ ಈಸ್ ನಾಟ್ ದೇರ್. ಓಕೆ, ಯಾವುದೇ ನೋಟ್ಸ್ ಓದಿದ್ರು ಸಾಕಾ ಇರಲ್ಲ. ನಾವು ಓದಿದ್ರಲ್ಲಿ ಹೆಂಗೆ ಮಾಡ್ಬೋದು. ಓಕೆ, ನಾನು ಒಂದು BO ಎಕ್ಸಾಂಪಲ್ ಹೇಳಿದ, ಐ ಕ್ಯಾನ್ ಇಂಟಿಗ್ರೇಟ್ ಇನ್ ಗವರ್ನೆನ್ಸ್ ಆಲ್ಸೋ. ಓಕೆ, ಇಫ್ ಐ ಕಮ್, ಓಕೆ, ನಿಮ್ ಪರ್ಸನಲ್ ಟಾಕ್ ಮಾಡಿದ್ರೆ ಐ ವಿಲ್ ಶೋ, ಓಕೆ, ಹೆಂಗ್ ಇಂಟಿಗ್ರೇಟ್ ಮಾಡ್ಬೋದು ಅಂತ. ಗಾಟ್ ಇಟ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡೋಂಟ್ ರನ್ ಬಿಹೈಂಡ್ ಮೆಟೀರಿಯಲ್ಸ್. ಓಕೆ, ನೀವು ಐ ಆಮ್ ನಾಟ್ ಟೆಲಿಂಗ್, ಓಕೆ, ಪರ್ಚೇಸ್ ಅವರ್ಸ್ ಓನ್ಲಿ ಅಂತ, ಬಟ್ ಅವರ್ ಫಾರ್ಮ್ಯಾಟ್ ಇಸ್ ಲೈಕ್ ದಿಸ್. ಗಾಟ್ ಇಟ್? ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್. ಸಿ, ಇಂಡಿಯನ್ ಎಕ್ಸಾಂಪಲ್ಸ್, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಜಸ್ಟ್ ಶೋಯಿಂಗ್ ದ ಸ್ಯಾಂಪಲ್. ಓಕೆ, ಇನ್ ಕರ್ನಾಟಕ ಇದು ಯಾರು ಬರೆಯಲ್ಲ. ಅರ್ಥ ಆಯ್ತಲ್ಲ? ಕರ್ನಾಟಕದ್ದು ನೀವು ಬರ್ದಿದ್ದು ಫಸ್ಟ್ ಕರ್ನಾಟಕ ಬರಿಬೇಕು. ಓಕೆ, KPSC ಎಕ್ಸಾಂಪಲ್ ಬಾಟಮ್ ಅಪ್ ಅಪ್ರೋಚ್, ಫಸ್ಟ್ ಕರ್ನಾಟಕ ಎಕ್ಸಾಂಪಲ್. ನೀವು ಇಂಡಿಯಾ ಎಕ್ಸಾಂಪಲ್ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ನಾಟಕ ಇಸ್ ಅ ಟಾಪ್ ಸ್ಟೇಟ್. ಎಲ್ಲಾ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಎಲ್ಲಾ ಗವರ್ನೆನ್ಸ್ ಬೆಟರ್ ಡೆವಲಪ್ಮೆಂಟ್ ಇದೆ. ಓಕೆ, ನೀವು ಯಾವ್ದೋ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಂಪಲ್ಸ್ ಬರೆಯೋದಕ್ಕೆ ಕರ್ನಾಟಕ ಆಫೀಸರ್ಸ್ ಆಗ್ತಿದ್ದೀರಾ, ಯು ವಿಲ್ ಬಿ ಮೋರ್ ಇಂಪ್ರೆಸ್ಡ್. ಓಕೆ, ಕರ್ನಾಟಕ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನಪ್ಪ ಈ ಹುಡುಗ, ಓಕೆ, ಇಷ್ಟೆಲ್ಲ ಗೊತ್ತಿದೆ, ವಿಲ್ ಆಡ್ 1 marks ಎಕ್ಸ್ಟ್ರಾ. ನೀವು ಜಸ್ಟ್ ಥಿಯರಿ ಬರೀತೀರಾ ಅಂದ್ರೆ ಹೇಳ್ತಿಲ್ವಾ? ನೋ, ಯು ವಿಲ್ ಗೆಟ್ ಮಾರ್ಕ್ಸ್ ಬರುತ್ತೆ. ಈಗ 10 ಕ್ವಶನ್ಗೆ ನಿಮ್ಗೆ 3 ಕೊಡೋ ಕಡೆ ಬೇರೆಯವ್ರಿಗೆ 4.5 ಕೊಡ್ತಾರೆ. ಗಾಟ್ ಇಟ್? ಯು ವಿಲ್ ಗೆಟ್ 3.5, someone will get 4.5. ಓಕೆ, 0.5 ಎಕ್ಸ್ಟ್ರಾ ಅನ್ಕೊಳ್ಳಿ, ಹೇಳಿದ್ನಲ್ಲ, 40 marks ಫಾರ್ 4 papers. ಗಾಟ್ ಇಟ್? ಸಕಾಲ ಇರ್ಬೋದು, ಕರ್ನಾಟಕ ಸೇವಾ, ಭೂಮಿ, ಕಾವೇರಿ. ಓಕೆ, ಇಫನ್ ಇದನ್ನ ಗೊತ್ತಿರ್ಬೋದು ಸ್ಟೂಡೆಂಟ್ಸ್, ಗೊತ್ತಿದೆ ಸರ್ ನೀವೇನ್ ಎಕ್ಸ್ಟ್ರಾ ಹೇಳ್ತೀರಾ, ಇದೆಲ್ಲ ನಮ್ಗೆ ಗೊತ್ತು ಅಂತ. ಆದ್ರೆ ನಿಮ್ಗೆ ಎಲ್ಲಿ ಲಿಂಕ್ ಮಾಡ್ಬೇಕು ಅನ್ನೋದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗೊತ್ತಿರಲ್ಲ. ಅರ್ಥ ಆಯ್ತಲ್ಲ? ಓಕೆ, ದಟ್ ಈಸ್ ವೇರ್ ವಿಲ್ ಸ್ಟ್ಯಾಂಡ್ ಔಟ್. ದಟ್ ಈಸ್ ವೇರ್ ನಮ್ಮ ನೋಟ್ಸ್, ಓಕೆ, ವೇರ್ ಪ್ರೌಡ್ ಎನಫ್. ಓಕೆ, ಯಾಕಂದ್ರೆ ನಾವು ಜಸ್ಟ್ ನಾವೇನೇನ್ ಪಾರ್ಟ್ ಪಟ್ಟಿದ್ವೋ ಅದನ್ನೆಲ್ಲ ಸಾರ್ಟ್ ಮಾಡಿ ಗಿವಿಂಗ್. ಅರ್ಥ ಆಯ್ತಲ್ಲ? ಗಾಟ್ ಇಟ್? ದಿಸ್ ಇಸ್ ನಾಟ್ ಜಸ್ಟ್ ಫಾರ್ ಒನ್ ಅಂತ ಅಲ್ಲ, ಎಲ್ಲಾ ಇದಕ್ಕೂ ಜಸ್ಟ್ ಶೋಯಿಂಗ್. ಸಿ, ನಾನು ಡ್ರ್ಯಾಗ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ತಿರ್ಬೋದು. ಗಾಟ್ ಇಟ್? ಎವ್ರಿಥಿಂಗ್ ವಿ ಹ್ಯಾವ್ ಗಿವನ್. ಓಕೆ, ಓಕೆ, ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ, ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಓಕೆ, ಅದಕ್ಕೂ ಅಷ್ಟೇ ವಿ ಹ್ಯಾವ್ ಗಿವನ್ ಕರ್ನಾಟಕ ರಿಲೇಟೆಡ್ ಎಕ್ಸಾಂಪಲ್ಸ್. ಓಕೆ, ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಇನ್ ಕರ್ನಾಟಕ ಹೆಂಗಿದೆ, ಏನು, ಕರ್ನಾಟಕ ಗೌರ್ಮೆಂಟ್ ಆಫ್ ಇನ್ಶೂರೆನ್ಸ್. ಓಕೆ, ದೀಸ್ ಥಿಂಗ್ಸ್ ಹೇಳಿದ್ನಲ್ಲ, ಸ್ಟ್ಯಾಂಡ್ ಔಟ್. ಓಕೆ, ದಿಸ್ ಈಸ್ ಹೌ ಯು ನೀಡ್ ಟು ಮೇಕ್ ನೋಟ್ಸ್. ಓಕೆ, ನೀವು ಏನೇ ಒಂದು ಪಾಯಿಂಟ್ ಬರೀತಿದ್ರ ಅಂದ್ರೆ
ಟ್ರೈ ಟು ಆ್ಯಡ್ ಅದಕ್ಕೆ ಎಕ್ಸಾಂಪಲ್ ಬರೆದ್ರೇನೆ ಅದಕ್ಕೆ ಒಂದು ಅರ್ಥ ಆಗೋದು. ಓಕೆ, ನಿಮ್ಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅರ್ಥ. ಗಾಟ್ ಇಟ್? ಸಿ, ಕನ್ನಡ ಮೀಡಿಯಂ ಇದೆಯಾ? ಓಕೆ, ತುಂಬಾ ಲಾಸ್ಟ್ ಸರ್ ಒಮ್ಮೆ ಮಾಡಿದ ವಿಡಿಯೋದಲ್ಲಿ ತುಂಬಾ ಕೇಳ್ತಿದ್ರು, ಸರ್ ಕನ್ನಡ ಬುಕ್ ಇದೆಯಾ ಅಂತ. ಡೆಫಿನೆಟ್ಲಿ ಇದೆ. ಓಕೆ, ದೀಸ್ ಬುಕ್ಸ್, ಓಕೆ, ಗಾಟ್ ಇಟ್? ನಿಮ್ಗೆ ಇದು ಓಕೆ, ವಿ ಆರ್ ಸ್ಟಿಲ್ ಓಕೆ ಪ್ರಿಂಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಓಕೆ, ವಿ ಆರ್ ರಿವ್ಯೂಡ್ ಮಲ್ಟಿಪಲ್ ಟೈಮ್ಸ್. ಗಾಟ್ ಇಟ್? ಬಟ್ ಸ್ಟಿಲ್ ಸಿ, ನಮ್ಮ ಇನ್ಸ್ಟಿಟ್ಯೂಟ್ ವಿ ಆರ್ ಬೀಯಿಂಗ್ ಹಾನೆಸ್ಟ್. ನಾವು ಎಷ್ಟೇ ರಿವ್ಯೂ ಮಾಡಿದ್ರು ದೋಸ್ ಆಫ್ ಬೈಯಿಂಗ್, ಓಕೆ, ಖಂಡಿತವಾಗ್ಲೂ 5 to 6% ಎರರ್ ಇರುತ್ತೆ. ಓಕೆ, ವರ್ಡ್ಸ್ ಅಲ್ಲಿ ನಾನು ಹೇಳ್ತಿರೋದು. ಓಕೆ, ವಿ ಆರ್ ಬೀಯಿಂಗ್ ಆನೆಸ್ಟ್. ಓಕೆ, ನಾವು ನಿಮ್ಗೆ ಏನೇ ಹೇಳಿದ್ರು ಬಿಕಾಸ್ ವಿ ಆರ್ ಆಲ್ಸೋ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಸ್ಟೂಡೆಂಟ್ಸ್ ನಾವು ಆಸ್ಪಿರೆಂಟ್ಸ್. ಓಕೆ, ದೆನ್ ವಾಟ್ ಆರ್ ಡೂಯಿಂಗ್ ಅದು. ಓಕೆ, ಗಾಟ್ ಇಟ್? ವಿ ಆರ್ ಬೀಯಿಂಗ್ ಹಾನೆಸ್ಟ್. 5 to 6% ಎರರ್. ಓಕೆ, ಮೀನಿಂಗ್ ಅಲ್ಲಿ ಎರರ್ ಅಲ್ಲ, ಈ ತರ ವರ್ಡ್ಸ್ ಓಕೆ ಕೆಲವೊಂದು ಎರರ್ ಇರುತ್ತೆ. ಬಟ್ ಸ್ಟಿಲ್ 95% ನಾವು ಸ್ಟಿಲ್ ಡೈಲಿ ಟ್ರೈ ಮಾಡ್ತಿರ್ತೀವಿ. ಓಕೆ, 95-96% ಹೋಗ್ಬೇಕು, ಸ್ಟೂಡೆಂಟ್ಸ್ಗೆ ರಾಂಗ್ ಆಗಬಾರ್ದು. ಅರ್ಥ ಆಯ್ತಲ್ಲ? ದೋಸ್ ಆರ್ ಡನ್. ಓಕೆ, MA ಕನ್ನಡದಲ್ಲಿ ಮಾಡ್ದವ್ರ ಹತ್ರ ಎಲ್ಲ ರಿವ್ಯೂ ಮಾಡಿಸಿದೀವಿ. ಓಕೆ, ವರ್ಡ್ಸ್ ನ ಯಾವುದೇ ತಪ್ಪಾಗಬಾರ್ದು ಅಂತ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಕನ್ನಡ ನೋಟ್ಸ್. ಓಕೆ, ನಿಮ್ಗೆ GS 1, 2, 3, 4 ಅಂಡ್ essay ಆಲ್ಸೋ ಅವೈಲಬಲ್. ಗಾಟ್ ಇಟ್? ಅದರ ಜೊತೆಗೆ ದೋಸ್ ಆಫ್ ಬೈಯಿಂಗ್ 1 year ಕರೆಂಟ್ ಅಫೇರ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಕೇಳಿದೆ ಹೇಳೋದಲ್ಲ. ಈಗ ಸ್ಕೈ ರೂಟ್, ಓಕೆ, ಸ್ಕೈ ರೂಟ್ ಮೇಲೆ ಸ್ಪೇಸ್ ಅಲ್ಲಿ ಕ್ವಶನ್ ಬರುತ್ತೆ. ಓಕೆ, ಮೆಡಿಸಿನಲ್ ಪ್ಲಾಂಟ್ಸ್, ಓಕೆ, ಈಗ ಅದ್ರ ಮೇಲೆ ಡೆಫಿನೆಟ್ಲಿ ಕ್ವಶನ್. ಎನರ್ಜಿ, ಓಕೆ, ಅದು ಕರೆಂಟ್ ಅಫೇರ್ಸ್ ಮೇಲೆ ಬರೋದು. ಎನರ್ಜಿ ಸೆಕ್ಯೂರಿಟಿ, ಗಾಟ್ ಇಟ್? ಎಥಿಕ್ಸ್ ಆಗಿರ್ಬೋದು, ಕೇಸ್ ಸ್ಟಡಿ. ಓಕೆ, ಈಗ ಫುಟ್ಪಾತ್ ಕ್ಲಿಯರೆನ್ಸ್ ನೋಡ್ತಿರ್ತೀರಾ. ಓಕೆ, ಬೆಂಗಳೂರಲ್ಲಿ. ಓಕೆ, ಡೆಫಿನೆಟ್ಲಿ ಇಸ್ ಅನ್ ಕೇಸ್ ಸ್ಟಡಿ ಕ್ವಶನ್. ಮಾಡ್ಬೇಕಾ ಮಾಡಬಾರ್ದಾ? ಓಕೆ, ಲೈವ್ಲಿಹುಡ್ ವರ್ಸಸ್ ಡೆವಲಪ್ಮೆಂಟ್, ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಬರ್ತಾರೆ. ಓಕೆ, ಅದರದ ಪಾಲುದಾರರು ಯಾರ್ಯಾರು ಬರ್ತಾರೆ. ಒಂದು ಅಲ್ಲಿ ಮಾರೋರು, ಓಕೆ, ವೆಂಡರ್ಸ್, ಓಕೆ, ಸ್ಟ್ರೀಟ್ ಓಡಾಡೋರು. ಅದಕ್ಕೆ ನೀವು SCದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡಬೇಕು. ಫುಟ್ಪಾತ್ ಇಸ್ ಆರ್ಟಿಕಲ್ 19, ಓಕೆ, 21 ಅಲ್ಲಿ ಹೇಳಿದ್ದಾರೆ. ಇಟ್ ಈಸ್ ಎ ರೈಟ್. ಓಕೆ, ಫಂಡಮೆಂಟಲ್ ರೈಟ್ ಓಡಾಡೋದು. ಇದನ್ನ ಜಸ್ಟಿಫಿಕೇಶನ್ ಯು ನೀಡ್ ಟು ರೈಟ್. ಇದನ್ನ ಇಂಟ್ರೋದಲ್ಲೇ ಬರೆಯಕ್ಕೆ ಟ್ರೈ ಮಾಡಬೇಕು, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಇವರು ಆ ಜಜ್ಮೆಂಟ್ ಅರ್ಥ ಆಗಿದೆ ಅಂತ. ಓಕೆ, ನಾನು ಫುಲ್ ಸುಮ್ಮನೆ ಪೇಜ್ ಬರ್ತೀನಿ ಅಂದ್ರೆ ಇಟ್ ಈಸ್ ಆಫ್ ಹೇಳೋದಲ್ಲ, ನಾನು ಸುಮ್ಮನೆ ಪ್ರಿಪೇರ್ ಆಗಬೇಕು. ಓಕೆ, ನಾನು KSC ಪ್ರಿಪೇರ್ ಆದೆ ಅಂದ್ರೆ ಯು ಹ್ಯಾವ್ ಬೆಟರ್ ಆಪರ್ಚುನಿಟಿ. ESI ಬಿಡ್ತಾ ಇದಾರೆ, VO ಬಿಡ್ತಿದ್ದಾರೆ, PC ಬಿಡ್ತಿದ್ದಾರೆ. ದೋಸ್ ಆರ್ ಪ್ರಿಪೇರಿಂಗ್. ಓಕೆ, ಬೆಟರ್ ಆಗಿ ಪ್ರಿಪೇರ್ ಆಗಿ ಅಷ್ಟೇ. ಓಕೆ, ನೀವು ಸೋತ್ರು ಗ್ರೇಷಿಯಸ್ ಡಿಫೀಟ್ ಇರಬೇಕು. ಅರ್ಥ ಆಯ್ತಲ್ಲ? ಇಟ್ ಶುಡ್ ಬಿ ಡಿಫೀಟ್. ಅಂದ್ರೆ ಇನ್ ಕೇಸ್ ನೀವು ಆಗಿಲ್ಲ ಅಂದ್ರೂ ಇಟ್ಸ್ ನಾಟ್ ಎ ಡಿಫೀಟ್. ನಾನು ಹೇಳ್ತಿರೋದು ಇಟ್ ಶುಡ್ ಬಿ ಎ ಗ್ರೇಷಿಯಸ್. ಓಕೆ, ವೀರೋಚಿತ ಸೋಲು ಅಂತ ಕೇಳಿದಿರಲ್ಲ, ಆ ತರ ಇರಬೇಕು. ಹೀನಾಯ ಸೋಲು ಆಗಿರ್ಬಾರ್ದು. ಓಕೆ, ನಾನೇನು ಪ್ರಿಪೇರ್ ಆಗಿಲ್ಲ, ಸುಮ್ಮನೆ ಆಗಿದೆ ಅಂತ. ಓಕೆ, ಡೆಫಿನೆಟ್ಲಿ ಇದೆಲ್ಲೂ ವೇಸ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ ನೋಟಿಫಿಕೇಶನ್ ಆಗಲಿ ಡಿಫ್ರೆಂಟ್. ನೀವು KSC ಲೆವೆಲ್ ಪ್ರಿಪೇರ್ ಆಗಿದೆ ಅಂದ್ರೆ ಬೇರೆ ಎಕ್ಸಾಮ್ಸ್ ESI ಆಗಿರ್ಬೋದು, ಡಿಫ್ರೆಂಟ್ KPSC ಕಂಡಕ್ಟ್ ಮಾಡಿದಿರ್ಬೋದು, ಇಟ್ ವಿಲ್ ಲುಕ್ ಸಿಂಪಲ್. ಯಾಕಂದ್ರೆ ನೀವು ಈ ಲೆವೆಲ್ ಅಲ್ಲಿ ಪ್ರಿಪೇರ್ ಆಗಿರ್ತೀರಾ. ಜಿಯೋಗ್ರಫಿ, ಓಕೆ, ಹಿಸ್ಟ್ರಿ, ಪಾಲಿಟಿ ಎಲ್ಲ ಇದನ್ನ ಪ್ರಿಪೇರ್ ಆದಾಗ ಇಟ್ ಲುಕ್ ಸಿಂಪಲ್. ಓಕೆ, ಅರ್ಥ ಆಯ್ತಲ್ಲ? ಸಿ, ಇದು ಎಥಿಕ್ಸ್ದು ಕನ್ನಡ ನೋಟ್ಸ್. ಓಕೆ, ಸಿಮಿಲರ್ ಇಂಗ್ಲಿಷ್ ಪ್ಯಾಟರ್ನ್ ಅಲ್ಲೇ ಇರುತ್ತೆ. ನಾವು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಗಿವನ್ ಇಂಗ್ಲಿಷ್ ಪಕ್ಕದಲ್ಲಿ ಟರ್ಮ್ಸ್ ಆಡ್ ಮಾಡಿದೀವಿ. ಓಕೆ, ದೀಸ್ ಆರ್ ಕನ್ನಡ. ಹೇಳೋದಲ್ಲ, ಸೇಮ್ ಇಂಗ್ಲಿಷ್ ಅಲ್ಲಿ ನೀವು ಏನೇನು ನೋಡ್ತಿರೋ ಅದೇ ತರ ಕನ್ನಡ. ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಗಿವಿಂಗ್ ಇಂಗ್ಲಿಷ್ ಬ್ರಾಕೆಟ್ ಅಲ್ಲಿ ಇಂಗ್ಲಿಷ್ ಟರ್ಮ್ಸ್ ಇರುತ್ತೆ. ಓಕೆ, ವಾಟ್ ಇಟ್ ಬೀಯಿಂಗ್ ಹೇಳೋದಲ್ಲ. ಇಲ್ಲೂ ನೋಡಿ, ಸಲೀಂ ಸರ್, IPS DGP. ಓಕೆ, ನೀವು ರಿಯಲ್ ಲೈಫ್ ಬ್ಯೂರೋಕ್ರಾಟ್ ಎಕ್ಸಾಂಪಲ್ಸ್. ಇಫ್ ಯು ರೈಟ್, ನೀವು ಆಲ್ರೆಡಿ ಕ್ವಶನ್ ತೋರಿಸಿದೀನಿ. ಅದಾಯ್ತಲ್ಲ? ಕನ್ನಡ ಪ್ರತಿ ಸಬ್ಜೆಕ್ಟು ಇದೆ, ಡೋಂಟ್ ವರಿ. ಗಾಟ್ ಇಟ್? ಸಿ, ಐಮ್ ಜಸ್ಟ್ ಒಂದು ಅನಾಲಜಿ ಕೊಡ್ತೀನಿ. ಓಕೆ, ಅನಾಲಜಿ ಅಂದ್ರೆ ಎರಡು ವಿರುದ್ಧ ಕಂಪೇರ್ ಮಾಡೋದು. ಓಕೆ, ನಾನು ಐ ಫಾಲೋ ಕ್ರಿಕೆಟ್ ಅಂಡ್ ಟೆನ್ನಿಸ್. ಓಕೆ, ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ. ಈಗ ರೀಸೆಂಟ್ ಆಗಿ ಕ್ರಿಕೆಟ್ ಅಲ್ಲಿ ಓಕೆ ಇಂಡಿಯಾ ಟೂರ್ ಮಾಡಿತ್ತು, ಇಂಗ್ಲೆಂಡ್ಗೆ ಹೋಗಿತ್ತು. ಓಕೆ, ಟೆಸ್ಟ್ ಸೀರೀಸ್ ಲೈಕ್ T20 ಸೀರೀಸು. ಓಕೆ, T20 ಇಂಡಿಯಾ ನಂಬರ್ 1 ಪೊಸಿಷನ್ ಇತ್ತು. ಗಾಟ್ ಇಟ್? ನಂಬರ್ 1 ಪೊಸಿಷನ್. ಇಂಗ್ಲೆಂಡ್ಗೆ ಹೋದ್ರು, ಒಂದು ಮ್ಯಾಚ್ ಆಗ್ಲಿಲ್ಲ, 4ಗೆ 4 ಸೋತು. ಇಟ್ ವಾಸ್ ಎನ್ ವೈಟ್ ವಾಶ್. ಓಕೆ, ಇದಕ್ಕೆ ಕಾರಣ ಏನ್ ಗೊತ್ತಾ? ಓಕೆ, IPL ಅಲ್ಲಿ ನಮ್ದು ಫ್ಲಾಟ್ ಟ್ರ್ಯಾಕ್ಸ್. ಓಕೆ, ಫ್ಲಾಟ್ ಟ್ರ್ಯಾಕ್ಸ್ ಅಂದ್ರೆ ಬಾಲ್ ಏನು ಬೌನ್ಸ್ ಆಗಲ್ಲ, ಟರ್ನ್ ಆಗಲ್ಲ. ಓಕೆ, ನಿಮ್ದು EA ಸ್ಪೋರ್ಟ್ಸ್ ಅಂತ ಕೇಳಿರ್ತಾರೆ, ಆ ತರ ಬರುತ್ತೆ. ಜಸ್ಟ್ ಹಿಟ್ ಎಂಟರ್ಟೈನ್ಮೆಂಟ್ ತರ ಇದನ್ನ ಕಂಡಕ್ಟ್ ಮಾಡಿ ಇದಕ್ಕೆ ಒಗ್ಗೊಂಡ್ಬಿಟ್ಟಿದ್ದಾರೆ ಪ್ಲೇಯರ್ಸ್ ಎಲ್ಲ. ಅದೇ ಇಂಗ್ಲೆಂಡ್ಗೆ ಹೋದಾಗ ಓಕೆ, ಅಲ್ಲಿನ ಕಂಡೀಷನ್ ಇಟ್ ವಾಸ್ ಬೌನ್ಸರ್. ಓಕೆ, ಬೌನ್ಸಿ ಪಿಚಸ್, ಮೂವಿಂಗ್. ಓಕೆ, ಸ್ವಿಂಗ್ ಆಗ್ತಿತ್ತು. ಅಲ್ಲಿನ ಕಂಡೀಷನ್ಸ್ ಬೇರೆ. ಅರ್ಥ ಆಯ್ತಲ್ಲ? ಇದರಲ್ಲಿ ಎವ್ರಿ ಒನ್ ವಾಸ್ ಲೈಕ್ ಅ ಕಿಂಗ್. ಅರ್ಥ ಆಯ್ತಲ್ಲ? ಎಲ್ಲರೂ ದಾದಾ ತರ ಇದ್ರು. 280
ಓಕೆ T20 270 ಸ್ಕೋರ್ ಮಾಡ್ತಿದ್ರು. ಇಲ್ಲಿ 4ಗೆ ಓಕೆ 5 ಮ್ಯಾಚ್ ಆಗಿತ್ತು. 1 ವಾಸ್ ಎ ವಾಶ್ ಔಟ್. ಲಕ್ಕಿಲಿ 4ಗೆ 4 ಇದಾಯ್ತು. ಇವನ್ ಇನ್ ODI is also okay. That is how okay ನಿಮ್ಮೂ ಅಷ್ಟೇ. ನೀವು if you are preparing, prepare for worst tough conditions. okay tough conditions ಗೆ ಪ್ರಿಪೇರ್ ಆಗಿರಿ. ನೀವು ಯಾವುದೋ ನೋಟ್ಸ್ ಓದ್ತಾ ಇದ್ದೀರಾ, ಓಕೆ ಸಾಕಾ, ಇಷ್ಟು ಓದಿದ್ರೆ ಸಾಕಾ, ಓಕೆ ಓದ್ತಿರೋ ಕ್ರಮ ಅಪ್ರೋಚ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈಗ ಮೀನ್ಸ್ ಡೆಫಿನೆಟ್ಲಿ ಯು ನೀಡ್ ಟು ಕಂಪ್ಲೀಟ್. ಹೇಳೋದಲ್ಲ 40 to 50% ನೀವು ಪ್ರಿಲಿಮ್ಸ್ ಏನೇನು ಓವರ್ಲ್ಯಾಪ್ ಆಗ್ತಿದೆ, ಓಕೆ ಹಿಸ್ಟ್ರಿ ಹೇಳಿದೆ, ಜಿಯೋಗ್ರಫಿ, ಓಕೆ ಪಾಲಿಟಿ, ಓಕೆ ಕರೆಂಟ್ ಅಫೇರ್ಸ್ ನಿಮಗೆ ಲೈಕ್ ನಮ್ಮ ಮ್ಯಾಗಝಿನ್ಸು ಇನ್ನೇನು ಲೈಕ್ 1 ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ ಅಲ್ಲಿ ನೀವು ಲಿಂಕೇಜಸ್ ಮಾಡ್ಕೋಬೇಕು. ಓಕೆ ಎಕನಾಮಿ, ಎನ್ವಿರಾನ್ಮೆಂಟ್, ಓಕೆ got it. or if you are in UPSC ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೆ KS ಬೇರೆ ಎಕ್ಸಾಮ್ಸ್, KPSC ಬೇರೆ ಎಕ್ಸಾಮ್ಸ್ ಬರ್ದಿದ್ದೀರಾ, ಓಕೆ ನನ್ಗೆ ಆಲ್ರೆಡಿ ನಾಲೆಜ್ ಇದೆ ಅಂದ್ರೆ ಸ್ಟಾರ್ಟ್ ಮೀನ್ಸ್ ಟೆಸ್ಟ್ ಸೀರೀಸ್. ದಟ್ ಈಸ್ ಆಲ್ಸೋ ಅವೈಲಬಲ್ ವಿತ್ ಅಸ್. ಓಕೆ ನೀವು ಮೀನ್ಸ್ ಟೆಸ್ಟ್ ಸೀರೀಸ್ ಬರೆದ್ರೆ ನಮ್ಮ ಮೆಂಟರ್ಶಿಪ್ ಓಕೆ ಈ ತರನೇ ಇರುತ್ತೆ. ಈಚ್ ಪಾಯಿಂಟ್ ಇಲ್ಲಿ ಆಡ್ ಮಾಡ್ಬೋದು. ನಾವೇ ನಿಮ್ಗೆ ಒಂಥರ ಆನ್ಸರ್ ರೈಟ್ ಮಾಡಿ ಕೊಟ್ಬಿಡ್ತೀವಿ. ಓಕೆ ಈ ಪಾಯಿಂಟ್ಸ್ ನೀವು ಇಲ್ಲಿ ಬರೀಬಹುದು, ಹಿಂಗ್ ಬರೀಬಹುದು, ಡಯಾಗ್ರಾಮ್ಯಾಟಿಕ್ಸ್ ಎಲ್ಲಾನು. ಓಕೆ ಅಟ್ಲೀಸ್ಟ್ ನೀವು ಏನೇನು ಸಬ್ಜೆಕ್ಟ್ಸ್ ಕವರ್ ಆಗಿದಿರೋ ರೈಟ್ ದ ಟೆಸ್ಟ್ ಸೀರೀಸ್. ಗಾಟ್ ಇಟ್. ಓಕೆ ಮೀನ್ಸ್ ಓಕೆ ಇಫ್ ಯು ಬೈ ಅವರ್ ಬುಕ್ಸ್ ಹೇಳೋದಲ್ಲ, ಇಟ್ ವಿಲ್ ಗೆಟ್ 1 year ನಮ್ದು ಕರೆಂಟ್ ಅಫೇರ್ಸ್ ಪ್ಲಸ್ ಮೀನ್ಸ್. ಓಕೆ PYQ ಸೊಲ್ಯೂಷನ್ಸ್. ಓಕೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 600 pages PYQs ಸೊಲ್ಯೂಷನ್ PDF ಬರುತ್ತೆ. ಗಾಟ್ ಇಟ್. ಇಫ್ ಯು ಆರ್ ಜಸ್ಟ್ ನಂಗೆ ಏನು ಬೇಡ ಸರ್ ಟೆಸ್ಟ್ ಸೀರೀಸ್ ಹೇಳೋದಲ್ಲ, 8 members ದೋಸ್ ಆರ್ ಆಲ್ UPSC ಮೀನ್ಸ್ ಅಂಡ್ ಆಲ್ ಇಂಟರ್ವ್ಯೂಗೆ ಹೋಗಿರೋರೆ ನಿಮ್ಗೆ ಮೆಂಟರ್ಶಿಪ್ ಮಾಡೋದು. ಅರ್ಥ ಆಯ್ತಲ್ಲ. ನಮ್ಮ ಲಾಸ್ಟ್ ಟೈಮ್ ಅಷ್ಟೇ ತುಂಬಾ ಜನ ಈ ತರ ಬಂದ್ ಮೆಂಟರ್ಶಿಪ್, ದೇ ಆರ್ ವೆರಿ ಹೆಲ್ಪ್ಫುಲ್. ಗೊತ್ತಾಯ್ತಲ್ಲ, ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ ಆನ್ಸರ್ಸ್. ಹೇಳೋಣಲ್ಲ, ಫಸ್ಟ್ ಪಾಯಿಂಟ್ ಈಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಪ್ಲೀಸ್ ಈಗಲೇ ನೀವು ಮೀನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಓಕೆ ನೀವು ಸೆಲ್ಫ್ ಸ್ಟಡಿ ಮಾಡ್ತೀರಾ, ನಮ್ಮ ಬುಕ್ಸ್ ತಗೋತೀರಾ, ಅದೆಲ್ಲ ಇಟ್ಸ್ ಅದಕ್ಕೆ ಹೇಳಕ್ ಬಂದಿಲ್ಲ ನಾನು. ಓಕೆ ಗಾಟ್ ಇಟ್. ಮೀನ್ಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KS ಮೀನ್ಸ್ ಇಂಟಿಗ್ರೇಟ್ ಈಗಲೇ ಮೋಸ್ಟ್ ಆಫ್ ಇಟ್ ಹೇಳಿದ್ನಲ್ಲ, ಯಾವ್ದಾದ್ರು ಓವರ್ಲ್ಯಾಪ್ ಆಗುತ್ತೆ ಮುಗಿಸ್ಕೊಳ್ಳಿ. ಓಕೆ ಎಥಿಕ್ಸ್ ಎಲ್ಲ ನೀವು ಓದಿದ್ರೇನೆ ಅರ್ಥ ಆಗುತ್ತೆ. ಜಸ್ಟ್ ಆ ಎಕ್ಸಾಂಪಲ್ಸ್ ನೀವು ಇನ್ನ ಬೆಟರ್ ಆಗಿ ಮಾಡ್ಬೇಕಷ್ಟೇ. ಓಕೆ ಒನ್ ಟಾಪಿಕ್. ಓಕೆ ಇವತ್ತು ಜಸ್ಟ್ ಇಂಟಿಗ್ರಿಟಿ ಓದ್ದೆ. ಓಕೆ ಇಂಟಿಗ್ರಿಟಿ ಓದ್ದೆ, ಅದರದ್ದು PYQs ನೋಡಿದೆ. ಓಕೆ ಎಕ್ಸಾಂಪಲ್ಸ್. ಓಕೆ ಇಫ್ ಯು ಜಸ್ಟ್ ಸೆಲ್ಫ್ ಪ್ರಿಪೇರಿಂಗ್ ನೀವು ಎಕ್ಸಾಂಪಲ್ಸ್ಗೆ ಹುಡ್ಕೋಬೇಕು. ಇಫ್ ಯು ಜಸ್ಟ್ ನಮ್ಮ ಬುಕ್ ಬೈ ಮಾಡಿದ್ರ ಅಂದ್ರೆ ಡೋಂಟ್ ವರಿ. ಓಕೆ ಅದನ್ನ ಒಂದೊಂದು ಟಾಪಿಕ್ ಕವರ್ ಮಾಡ್ಕೊಂಡು ಹೋಗಿ. ಈಚ್ ಇದಕ್ಕೆ ಎಷ್ಟು ಬೇಕು ನಿಮಗೆ 30 minutes. ಓಕೆ ಗಿವ್ 30 minutes ಒಂದೊಂದು ಟಾಪಿಕ್. ಎಥಿಕ್ಸ್ ಸಿಲೆಬಸ್ ಕಮ್ಮಿ ಇದೆ. ಆರ್ ನೀವು ಯಾವುದೇ ಚಾಪ್ಟರ್ ಓಕೆ ಹೇಳೋದಲ್ಲ, ಫಸ್ಟು ಮೀನ್ಸ್ ನೀವು ಪ್ರಿಲಿಮ್ಸ್ ಓದ್ತಿದ್ರು ಇದರ ಜೊತೆಗೆ ಮೀನ್ಸ್ ಸಿಲೆಬಸ್ದು ನಿಮ್ಮ ಹತ್ರ PDF ಇಟ್ಕೊಂಡೆ ಪ್ಲೀಸ್ ಓದಿ. ಅರ್ಥ ಆಯ್ತಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಪಾಲಿಟಿ ಓದ್ತಿರ್ತೀರ, ಏನಿದೆ ಆ ಟಾಪಿಕ್ ನೋಡಿ ಅಟ್ಲೀಸ್ಟ್. ಓಕೆ PYQs ನೋಡಿ, ಮೀನ್ಸ್ ಅಲ್ಲಿ ಏನ್ ಕೇಳಿದ್ದಾರೆ, ಪ್ರೆಸಿಡೆಂಟ್ ಮೇಲೆ ಕೇಳಿದಾರಾ, ನಾನು ಆರ್ಟಿಕಲ್ಸ್ ನೀವು ಈಗಲೇ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಲ್ಲ. ಸೆಕೆಂಡ್ ಓಕೆ ಇವ್ರು ಆಲ್ರೆಡಿ ನಾನೆಲ್ಲ ಪ್ರಿಪೇರ್ ಆಗಿದ್ದೀನಿ ಸರ್ ಅಂದ್ರೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ನೌ ಓನ್ಲಿ ದ ಮೀನ್ಸ್ ಟೆಸ್ಟ್ ಸೀರೀಸ್. ಓಕೆ ನಮ್ಮದ್ರಲ್ಲಿ ಗಿವಿಂಗ್ 25. ಓಕೆ ಈಚ್ ಟೆಸ್ಟ್ ಒನ್ ಟೆಸ್ಟ್ ವಿ ಆರ್ ಗಿವಿಂಗ್ ಫಾರ್ 250 marks. ಓಕೆ ನಿಮ್ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಸೆಕ್ಷನಲ್ ಅಂತ 10 ಕೊಡ್ತಾರೆ. ಇಯರ್ ವಿ ಆರ್ ಗಿವಿಂಗ್ 20 questions. ಓಕೆ ಅರ್ಥ ಆಯ್ತಲ್ಲ. ಇದರಿಂದ ನಿಮ್ ಸಿಲೆಬಸ್ ಕವರೇಜನು ಚೆನ್ನಾಗುತ್ತೆ. ಎಲ್ಲಾ ಟಾಪಿಕ್ಸ್ ಹೇಳೋದಲ್ಲ, ಆ ಕ್ವಶನ್ ಬಂದ್ರೆ ನಮ್ಮಿಂದ ಎಕ್ಸ್ಟ್ರಾ ವ್ಯಾಲ್ಯೂ ಅಡಿಷನ್ ಸಿಗುತ್ತೆ. ಗಾಟ್ ಇಟ್. ಹೇಳೋದಲ್ಲ, ನಾನೀಗ KSDL ಎಕ್ಸಾಂಪಲ್ ಕೊಟ್ಟೆ. ಓಕೆ ಐ ವಿಲ್ ವೆನ್ ಯು ಕಮ್ ಟು ಮೆಂಟರ್ಶಿಪ್ ನಾನು ಹೇಳ್ತೀನಿ ಈ ಎಕ್ಸಾಂಪಲ್ ಬರೀರಿ. ಓಕೆ ನಾನಾಗ್ಲಿ ಯಾರೇ ನಮ್ಮ ಫ್ಯಾಕಲ್ಟೀಸ್ ಅಂದ್ರೆ ಇರ್ತಾರೋ ಸ್ಟೂಡೆಂಟ್ಸ್ ವಿಲ್ ಗೈಡ್ ಯು. ಓಕೆ 25 ಟೆಸ್ಟ್. ಓಕೆ ಇನ್ಕ್ಲೂಡಿಂಗ್ essay. ಹೇಳೋದಲ್ಲ 10 questions ಅಲ್ಲ 20 questions ದಟ್ ವಿಲ್ ಬಿ ಆಫ್ 250 marks. ಗಾಟ್ ಇಟ್. ದಿಸ್ ಈಸ್ ಹೌ ಶುಡ್ ಬಿ ಯರ್ ಅಪ್ರೋಚ್. ಹೇಳೋದಲ್ಲ, ನೀವು ಇಲ್ಲಿ ಬರೀತೀರಾ ಅಂದ್ರೆ ಇಂಟರ್ವ್ಯೂ ವಿಲ್ ಬಿ ವೆರಿ ಇದು ಯೂಸ್ಫುಲ್ ಆಗುತ್ತೆ. ಇಂಟರ್ವ್ಯೂ ಅಲ್ಲೂ ಈ ಪಾಯಿಂಟ್ಸ್ ಕೇಳ್ತಾರೆ. ಓಕೆ ಎಥಿಕ್ಸ್ ನನ್ನ ಇಂಟರ್ವ್ಯೂ ಅಲ್ಲಿ AC ಇದು ರೋಲ್ ಕೇಳಿದ್ರು. ಓಕೆ ಮಾಬ್ ವೈಲೆನ್ಸ್ ಆಗ್ತಿರುತ್ತೆ, ಹೆಂಗೆ ತಡಿತೀರಾ, ವಾಟ್ ಆರ್ ಯುವರ್ ಸ್ಟೆಪ್ಸ್ ಅಂತ. ಐ ಸ್ಟಾರ್ಟೆಡ್ ಆನ್ಸರಿಂಗ್ ಲೈಕ್ ಎಥಿಕ್ಸ್ ಕ್ವಶನ್ ತರ ಆನ್ಸರ್ ಮಾಡಕ್ ಹೋಗ್ತಿದ್ದೆ. ಓಕೆ ಸರ್ ನಾನು ಫಸ್ಟ್ ಮಾಬ್ ನ ಚೆದರ್ಸ್ತೀನಿ. ಓಕೆ ಕಮ್ಯುನಲ್ ವೈಲೆನ್ಸ್ ಆಗ್ತಿರೋದ್ರಿಂದ ಅವ್ರು ಹೇಳಿದ್ರು ಕಮ್ಯುನಲ್ ವೈಲೆನ್ಸ್ ಆಗ್ತಿದೆ ಅಂತ. ಓಕೆ ಆ ರಿಲಿಜಿಯಸ್ ಓಕೆ ಯಾವ ಕಮ್ಯುನಿಟಿ ಹೆಡ್ಸ್ ಇರ್ತಾರಲ್ಲ ಅವ್ರಂದ್ರು ಸ್ಟಾಪ್ ಅಂದ್ರು. ವೈ ಸರ್ ಅಂತ ಹೇಳ್ದೆ. ನೋಡಪ್ಪ ನೀನು ಮಾಬ್ ಲೈಕ್ ಚದ್ರಸಕ್ ಹೋಗ್ತೀಯಾ, ಸ್ಟಿಲ್ ಅವರು ರೇಟ್ ಜಾಸ್ತಿ ಆಗ್ತದೆ, ಸ್ಟೋನ್ ಪೆಲ್ಟಿಂಗ್ ಆಗ್ತಿದೆ, ಏನ್ ಮಾಡ್ತೀಯ ಅಂದ್ರು. ಸರ್ ಐ ವಿಲ್ ಡೂ ದ ಲಾಠಿ ಚಾರ್ಜ್ ಅಂತ ಹೇಳಿದೆ. ಓಕೆ ಆದ್ರೂ ನಿಲ್ಸ್ಲಿಲ್ಲ. ಏನ್ ಮಾಡ್ತೀಯ ನೆಕ್ಸ್ಟ್, ಟಿಯರ್ ಗ್ಯಾಸ್ ಸರ್, ಟಿಯರ್ ಗ್ಯಾಸ್ ಫೈರ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೂ ಆಗ್ತಿಲ್ಲ, ಇನ್ನ ಹೋಗ್ತಿದೆ. ದೆನ್ ಐ ವಿಲ್ ಶೂಟ್ ಮಾಡ್ತೀನಿ ಸರ್. ಶೂಟ್ ಅಂದ್ರೆ ಯಾವ ತರ ಶೂಟು, ಪರ್ಸನ್ಗಲ್ಲ. ಓಕೆ ಏರ್ ಅಲ್ಲಿ ಶೂಟ್ ಮಾಡ್ತೀನಿ. ಐ ವಿಲ್ ಶೂಟ್ ಇನ್ ದ
ಏರ್. ಓಕೆ, ಅವ್ರಿಗೆ ಅರ್ಥ ಆಯ್ತು. ಓಕೆ, ನಮ್ಮ ಸ್ಟೇಟ್ದು, ಓಕೆ, ಯಾವುದೇ ಸ್ಟೇಟದ ರೆಸ್ಪಾನ್ಸಿಬಿಲಿಟಿ ಏನು, ಒಂದು ಅವ್ರನ್ನ ಪ್ರಜೆನ ಕಾಪಾಡ್ಕೋಬೇಕು, ಅವನ ಜೀವ ರಕ್ಷಣೆ ಮೂಲಭೂತ ಹಕ್ಕು. ಅರ್ಥ ಆಯ್ತಲ್ಲ? ಆರ್ಟಿಕಲ್ 20 and 21. ಓಕೆ, ಡಿಗ್ನಿಟಿ ಆಫ್ ಲೈಫ್ ಅಂಡ್ ಇಸ್ ಪ್ರೊಟೆಕ್ಷನ್. ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟರ್ಸ್ ಕಡೆ ಶೂಟ್ ಮಾಡ್ಬೋದು, ಏರಲ್ಲಿ ಫೈರ್ ಮಾಡಬೇಕು, ಜಸ್ಟ್ ಫಾರ್ ಅನ್ ಡಿಟರೆನ್ಸ್ ತರ. ಅರ್ಥ ಆಯ್ತಲ್ಲ? ಹೇಳಿದ್ನಲ್ಲ, ಇದು ಎಥಿಕ್ಸ್. ಈ ಎಥಿಕ್ಸ್ ಅಲ್ಲಿ ಓದಿರ್ತೀರಾ, ಇಲ್ಲಿ ಅಪ್ಲೈ ಆಗುತ್ತೆ. ಓಕೆ, ನೀವು ನಾರ್ಮಲ್ ಈಗ GS3 ಅಲ್ಲಿ ಎಕಾಲಜಿ ಓದಿರ್ತೀರಾ. ನನಗೆ ಆಸ್ ಐ ಆಮ್ ಫ್ರಮ್ ಬೆಂಗಳೂರು, ಓಕೆ, ನನಗೆ ಕೆರೆ ಒತ್ತುವರಿ ಬಗ್ಗೆ ಮತ್ತೆ ಡಿಫ್ರೆಂಟ್ ಟ್ರಾಫಿಕ್ ಬಗ್ಗೆ ಇದೆಲ್ಲ ಕ್ವಶನ್ ಕೇಳಿದ್ರು. ದೇರ್ ವಾಸ್ ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ದು ಇದಿತ್ತು, ಏನು ಎಸ್ಸೆಲಿ. ಅದಕ್ಕೆ ನಾನು ಪ್ರಿಪೇರ್ ಆಗಿದ್ದೆ, ಅದು ನನಗೆ ಇಂಟರ್ವ್ಯೂ ಯೂಸ್ ಆಯಿತು. ಅರ್ಥ ಆಯ್ತಲ್ಲ? ದಿಸ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್. ಗೊತ್ತಾಯ್ತಲ್ಲ? ಸೊ ನೀವು ಮ್ಯಾರಥಾನ್ ಓಡ್ತಾ ಇದ್ದೀರಾ, ಇದು ಮ್ಯಾರಥಾನ್. ಓಕೆ, ನೀಡ್ ಟು ಪ್ರಿಪೇರ್ ಈಚ್ ಸ್ಟೇಜ್ಗೆ, ಈಚ್ ಇದಕ್ಕೆ ನಾನು ಪ್ರಿಪೇರ್ ಆಗಬೇಕು. ನಾನು ಈ ಅಟೆಂಪ್ಟ್ ಅಲ್ಲಿ ಜಸ್ಟ್ ಫಿಲಿಮ್ಸ್ ಆದರೆ ಸಾಕು. ಓಕೆ, ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಮೀನ್ಸ್ ಮಾಡ್ಕೊತೀನಿ, ಅದರ ನೋಟಿಫಿಕೇಶನ್ ಇಂಟರ್ವ್ಯೂ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಯು ನೋ ಅಬೌಟ್ UPSC. ಓಕೆ, ಈಗ ಆಲ್ರೆಡಿ ಶೆಡ್ಯೂಲ್ ಇರೋದ್ರಿಂದ ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ, ಆಮೇಲೆ ಸಾಕಾ ಸರ್ ಈ ಕ್ವಶನ್ ನಾನು ಹೇಳಿದ್ನಲ್ಲ, ಡೈಲಿ ಅಟ್ಲೀಸ್ಟ್ 4 to 5 ಕಾಲ್ಸ್ ಬರುತ್ತೆ, ಯಾವುದೋ ನೋಟ್ಸ್ ಓದ್ತಿರ್ತಾರೆ, ಸರ್ ಅದು ಸಾಕಾ. ಓಕೆ, ಅದರಲ್ಲಿ ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ಇದೆಯಾ ನೋಡಿ, ಅವಾಗ ಇಟ್ ಈಸ್ ಹೆಲ್ಪ್ಫುಲ್ ಅಂತ. ಅರ್ಥ ಆಯ್ತಲ್ಲ? ನಾನು ಹೇಳಿದ ಪಾಯಿಂಟ್ಸ್ ಅದರಲ್ಲಿ ಎಕ್ಸಾಂಪಲ್ಸ್ ಕರೆಕ್ಟ್ ಆಗಿದೆಯಾ, ಅಪ್ಡೇಟೆಡ್ ಆಗಿದೆಯಾ. ಓಕೆ, ಆ ಎಲ್ಲ ಪ್ರತಿ ಟಾಪಿಕ್ಕು ದೇರ್ ಇಸ್ ಅನ್ ಎಕ್ಸಾಂಪಲ್ಸ್. ನೀವು ಒಂದು ನೋಟ್ಸು ಸ್ಟ್ಯಾಟಿಕ್ ಆಗಿ ಓದ್ತೀರಾ, ಎಕ್ಸಾಂಪಲ್ಸ್ಗೆ ಬೇರೆ ಕಡೆ ಹುಡ್ಕೊಂಡು ಹೋಗ್ತೀರಾ. ಓಕೆ, ನಮಗೂ ಆ ಕಷ್ಟ ಆಗಿತ್ತು, ಅದಕ್ಕೋಸ್ಕರನೇ ನಮ್ಮ ಎಕ್ಸಾಂಪಲ್ಸ್ ಈಗ ನಾನು ಏನೇನು ನಿಮಗೆ ತೋರಿಸಿದೆ ಅದೆಲ್ಲ ವಿಲ್ ಗೆಟ್ ಡಯಾಗ್ರಾಮ್ಯಾಟಿಕ್ ಟು ರೆಪ್ರೆಸೆಂಟೇಷನ್ PDF ಯು ಆರ್ ಗಿವಿಂಗ್. ಓಕೆ, ಈಚ್ ಚಾಪ್ಟರ್ ಅಲ್ಲಿ ಹಿಂಗೆ ಡಯಾಗ್ರಾಮ್ ಇಂಟಿಗ್ರೇಟ್ ಮಾಡಬೇಕು ಅಂತ. ಅರ್ಥ ಆಯ್ತಲ್ಲ? ಗಾಟ್ ಇಟ್? ದಿಸ್ ಈಸ್ ಹೌ ಯುವರ್ ಅಪ್ರೋಚ್ ಶುಡ್ ಬಿ. ಓಕೆ, ನೀವು ಸೆಲ್ಫ್ ಪ್ರಿಪೇರ್ ಆಗ್ತಿದ್ರೆ ಈ ತರ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಇಫ್ ಯು ಆರ್ ಬೈಯಿಂಗ್ ಅವರ್ ಬುಕ್, ಓಕೆ, ನಿಮ್ಗೆ ಹೇಳೋಣಲ್ಲ ಕರೆಂಟ್ ಅಫೇರ್ಸ್ ಯು ವಿಲ್ ಗೆಟ್. ನಾನು ಇಲ್ಲ ಸರ್ ಅಂದ್ರೆ ಯು ಸ್ಟಾರ್ಟ್ ದ ಟೆಸ್ಟ್ ಸೀರೀಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಳಿದ ಸರ್ ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ, ಪ್ರಿಲಿಮ್ಸ್ ಇಸ್ ಜಸ್ಟ್ ಓಕೆ ಎಂಟ್ರಿ ತರ, ಎಲಿಜಿಬಿಲಿಟಿ ಟೆಸ್ಟ್ ಹತ್ರ 1250 ವಿಲ್ ಡಿಸೈಡ್ ನೀವು ಲಿಸ್ಟಲ್ಲಿ ಇರ್ತೀರಾ ಇಲ್ವಾ ಅಂತ. ಓಕೆ, 0.5 ಮಾರ್ಕ್ಸು ವೆರಿ 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 ಇಂಪಾರ್ಟೆಂಟ್ ಈಚ್ ಕ್ವಶನ್ ಅಲ್ಲಿ. ಓಕೆ, ಇಫ್ ಯು ಆರ್ ಏಬಲ್ ಟು ಸ್ಕೋರ್ 1 ಮಾರ್ಕ್, ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ 1 ಮಾರ್ಕ್, ಓಕೆ 1 ಮಾರ್ಕ್ ಫಾರ್ ಈಚ್ ಕ್ವಶನ್ ಎಕ್ಸ್ಟ್ರಾ ಮಾಡ್ಕೋತೀರಾ ಅಂದ್ರು ನೀವೇ ಯೋಚನೆ ಮಾಡಿ. ಅರ್ಥ ಆಯ್ತಲ್ಲ? 60 to 70 ಮಾರ್ಕ್ಸ್ ಮ್ಯಾಟರ್ಸ್ ಅ ಲಾಟ್, ಬಿಕಾಸ್ ಇಂಟರ್ವ್ಯೂ 25 ಅಷ್ಟೇ ಇರೋದು. ಓಕೆ, ನಿಮ್ಗೆ ಇಲ್ಲಿ ಆವರೇಜ್ ಆಗಿ 15-16 ಕೊಟ್ರು ಇಟ್ಸ್ ಈಕ್ವಲ್ ಟು 120 ಮಾರ್ಕ್ ಕ್ವಶನ್ ತರಾನೆ. ಅರ್ಥ ಆಯ್ತಲ್ಲ? ವಾಟ್ ಇಟ್? ಪ್ಲೀಸ್ ಹೇಳ್ತಿಲ್ವಾ, ಮೀನ್ಸ್ ದೋಸ್ ಫ್ರೆಶರ್ ಆಗಲಿ ಬಿಗಿನರ್, ಓಕೆ, ನಾನು ವರ್ಕಿಂಗು, ನಾನು KS ಬೇರೆ ಎಕ್ಸಾಮ್ಸ್ ಗೊತ್ತಿದ್ದೀನಿ, ಪ್ಲೀಸ್ ಇಂಟಿಗ್ರೇಟ್ ವಿತ್ ಮೇನ್ಸ್. ಓಕೆ, ನಿಮಗೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ, ನಿಮ್ಮ ಸಿಲೆಬಸ್ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಅಷ್ಟು ಸಿಲೆಬಸ್ ಇದೆ. ಓಕೆ, ಇಫ್ ಯು ಸಿ ಇನ್ GS3 ಇಟ್ ಈಸ್ ವಾಸ್ಟ್. ಓಕೆ, ನಿಮ್ಗೆ ಮೆಡಿಸಿನಲ್ ಪ್ಲಾಂಟ್ಸ್ ಅಂತೆ, ಪೊಲ್ಯೂಷನ್ ಅಂತೆ, ಡೈಜೆಸ್ಟಿವ್ ಸಿಸ್ಟಮ್ಸ್, ಎವ್ರಿಥಿಂಗ್ ಎಸ್ ಡಂಪ್. ಓಕೆ, ಅದರ ಜೊತೆಗೆ ಪಬ್ಯಾಡ್, ರೂರಲ್ ಡೆವಲಪ್ಮೆಂಟ್, ಓಕೆ, ಮ್ಯಾನೇಜ್ಮೆಂಟ್, ಸ್ಟ್ಯಾಟಿಸ್ಟಿಕ್ಸ್. ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ 2 ಕ್ವಶನ್ಸ್ ಇತ್ತು, ಅದು 15 ಮಾರ್ಕರ್ ಕ್ವಶನ್. ಅರ್ಥ ಆಯ್ತಲ್ಲ? ಇದೆಲ್ಲ ಯಾವಾಗ ಕವರ್ ಮಾಡ್ಕೋತೀರಾ ನೀವು? ಓಕೆ, ಇದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಹೊಸ ಟಾಪಿಕ್ಸ್ ನೀವು ಇಲ್ಲಿ ಜಿಯೋಗ್ರಫಿ ಹಿಸ್ಟ್ರಿನೇ ನೀವು ಮೇನ್ಸ್ ರಿಲೇಟೆಡ್ ಕವರ್ ಆಗಿಲ್ಲ ಅಂದ್ರೆ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್? ಇದೆಲ್ಲ ನಿಮ್ಗೆ ಹೊಸ ಟಾಪಿಕ್ಸ್. ಓಕೆ, ಇದನ್ನೆಲ್ಲ ಜಿಯೋಗ್ರಫಿ ಹಿಸ್ಟ್ರಿ ಎಲ್ಲ ನೀವು ಬೇರೆ ಎಕ್ಸಾಮ್ಸ್ ಓದಿರ್ತೀರಾ. ಓಕೆ, ಅಟ್ಲೀಸ್ಟ್ ಫಾರ್ ಅ ಫ್ರೆಶರ್ ಎಲ್ಲಾನು ಫ್ರೆಶ್, ಬಟ್ ಸ್ಟಿಲ್ ಇಫ್ ಯು UPSC ಆಸ್ಪಿರೆಂಟ್ KS ಎಕ್ಸಾಮ್, ಬಟ್ ಇಷ್ಟು ಟಾಪಿಕ್ಸ್ ಎಷ್ಟಿದೆ ನೋಡಿ. ಇದ್ರ ಜೊತೆಗೆ ಎಥಿಕ್ಸ್ ಪ್ಲಸ್ ಎಸ್ಸೆ ರೈಟಿಂಗ್. ಎಸ್ಸೆ ನಾನು ಪ್ರಬಂಧ ಸ್ಕೂಲಲ್ಲಿ ಬರ್ದೆ ಸರ್ ಆ ಥರ ಬರೀತೀನಿ ಅಂದರೆ ಆಫ್ ನೋ ಯೂಸ್. ಅದರಲ್ಲೂ ಸ್ಟ್ರಕ್ಚರ್ಸ್ ಇರುತ್ತೆ, ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುತ್ತೆ. ಈಗ ನಾನು ಹಿಂಗೆ ತೋರಿಸಿದ್ರೆ ಸ್ಟ್ರೈಕಿಂಗ್ ಫೀಚರ್ ನೋಡಿದ ತಕ್ಷಣ ಅವ್ರುಗಳೇ ಮೂವಿ, ಓಕೆ, ಇಟ್ ಶುಡ್ ಲುಕ್ ಲೈಕ್ ಅ ಸ್ಕ್ರೀನ್ ಪ್ಲೇ ಅಥವಾ ಆರ್ಟಿಕಲ್ ಫೀಲ್ ಬರಬೇಕು. ಅರ್ಥ ಆಯ್ತಲ್ಲ? ಇಫ್ ಯು ಲೈಕ್ ನಾನು ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ಓಕೆ 50 years ಅದಕ್ಕೆಲ್ಲ ಪ್ರಿಪೇರ್ ಆಗಿ, ಇಫ್ ಯು ಕಮ್ ಹೇಳಿದ್ನಲ್ಲ, ಇಫ್ ಯುವರ್ ಚಂದ್ರ ಲೇಔಟ್ ಎಲ್ಲ ಬನ್ನಿ, ಎಲ್ಲ ನೋಟ್ಸು ನಾನು ತೋರಿಸ್ತೀನಿ. ಬಟ್ ಇಟ್ ದಸ್ ಇಸ್ ಹೌ ಯು ನೀಡ್ ಟು ಪ್ರಿಪೇರ್. ಅರ್ಥ ಆಯ್ತಲ್ಲ? ಮೀನ್ಸ್ ರೆಡಿ ಆಗಿರಿ, ಬಿಕಾಸ್ ಒಳ್ಳೆ ಆಪರ್ಚುನಿಟಿ ಇದು. ಬಿಕಾಸ್ ಇಲ್ಲಿ ನಿಮಗೆ ಆಪ್ಷನಲ್ ಅನ್ನೋದಿಲ್ಲ, ಇದನ್ನೇ ಮೇನ್ ಟಾರ್ಗೆಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈಚ್ ಹಾಫ್ ಅನ್ ಅವರ್ 30 minutes. ಓಕೆ, ನಂಗೆ ಇಲ್ಲ ಸರ್ ನಾನು ತುಂಬಾ ಬಿಗಿನರ್ ಅಂದ್ರೆ 30 minutes ಕೊಡಿ. ನಾನು ಬೇರೆ ಎಕ್ಸಾಮ್ಸ್ಗೆ ಓದಿದ್ದೀನಿ ಸರ್, ನಂಗೆ ಇದೆಲ್ಲ ಹಿಸ್ಟ್ರಿ ಜಿಯೋಗ್ರಫಿ ಅಂದ್ರೆ 1 hour or 2 hours ಕೊಡ್ತೀರಾ ನೋಡಿ. ಇಟ್ಸ್ ಯುವರ್ ಇಂಡಿವಿಜುವಲ್ ಇದು. ಓಕೆ, ನೆಕ್ಸ್ಟ್ ವಿಡಿಯೋ ಡೆಫಿನೆಟ್ಲಿ ಸರ್ ವಿಲ್ ಡೂ. ಶ್ರೇಯರಿ ಸರ್ ನಿಮಗೆ ಸ್ಟ್ರಾಟಜಿ ರಿಲೇಟೆಡ್. ಓಕೆ, ನೆಕ್ಸ್ಟ್ ಸ್ಟ್ರಾಟಜಿ. ಓಕೆ, ನೀವು ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ ಅಂದ್ರೆ ಯಾವ ಸ್ಟ್ರಾಟಜಿಲಿ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ಶ್ರೇಯರಿ ಸರ್ ವಿಲ್ ಡೂ ಎ ವಿಡಿಯೋ ಕಂಪ್ಲೀಟ್ ನಿಮಗೆ. ಓಕೆ, ಒಂದು PDF ಫೈಲೇ ಕೊಟ್ಬಿಡ್ತಾರೆ, ಅದನ್ನ ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಶೆಡ್ಯೂಲ್ ಆಗು ಮಾಡ್ಬೋದು. ಪ್ರಿಪೇರಿಂಗ್ ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ ಅಂದ್ರೆ. ಅರ್ಥ ಇದೆಲ್ಲ? ಮೇನ್ಸ್
ಈಸ್ ಕೀ. ಅರ್ಥ ಆಯ್ತಲ್ಲ? ಇದರಿಂದ ನಾನು ಎಂಡ್ ಮಾಡ್ತೀನಿ. ಅರ್ಥ ಆಯ್ತಾ? ನಿಮಗೆ ಕ್ರಿಕೆಟ್ ಎಕ್ಸಾಂಪಲ್ ಕೊಟ್ಟೆ. ಪ್ರಿಪೇರ್ ಫಾರ್ ಟಫ್ ಕಂಡೀಷನ್ಸ್. ಓಕೆ, ನಾನು ಪ್ರಿಲಿಮ್ಸ್ ಮಾತ್ರ ಮಾಡಿಕೊಂಡು ಹೋದೆ ಅಂತ ಡೋಂಟ್ ಅದರ ಜೊತೆ ಮೇಲೆನೆ ಆಟ ಆಡಬೇಡಿ. ಇಟ್ ವಿಲ್ ಬಿ ಲೈಕ್ ಎನ್ IPL ಅಲ್ಲಿ ನಾನು ಪ್ರಿಲಿಮ್ಸ್ ಪ್ರಿಪೇರ್ ಆಗಿ ನೀವು 250 ತೆಗೆದೆ ಸರ್, ಮೀನ್ಸ್ ಪ್ರಿಪೇರ್ ಆಗಿಲ್ಲ ಅಂದ್ರೆ ಹೇಳೋದಲ್ಲ 250 280 ಇಂಡಿಯಾ IPL ಅಲ್ಲಿ ಸ್ಕೋರ್ ಮಾಡ್ತಿದ್ರು. ನೀವು ಇಂಗ್ಲೆಂಡ್ಗೆ ಹೋದಾಗ ವಾಶ್ ಔಟ್ ಆಯ್ತು. ಓಕೆ, ನಿಮ್ದು ಮೇನ್ಸ್ ಅಲ್ಲಿ ಆ ಥರ ಆಗೋದು ಬೇಡ ಅಂತ. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ವೆರಿ ಗುಡ್ ಆಪರ್ಚುನಿಟಿ. 319 ಪೋಸ್ಟ್ ಇಟ್ ವಿಲ್ ಕವರ್ ಇನ್ 1 year ಅಲ್ಲಿ ನಿಮಗೆ ಕವರ್ ಆಗುತ್ತೆ ಪ್ರೊಸೆಸ್ಸು. ಪ್ಲೀಸ್ ಬಿ ಸೀರಿಯಸ್. ಪ್ರಿಪೇರ್ ಆಗ್ತಿದ್ರೆ ಈ ಥರ ಪ್ರಿಪೇರ್ ಆಗಿ. ಅರ್ಥ ಆಯ್ತಲ್ಲ? ನಿಮ್ಗೆ ಹೇಳಿದ್ದೀನಿ. ಇಲ್ಲ ಅಂದರೆ ಯು ಹ್ಯಾವ್ ಅದರ್ ಆಪರ್ಚುನಿಟಿ ಅಥವಾ ಅದರ್ ಇದು ಏನು ಚಾನ್ಸಸ್ ಆಲ್ಸೋ. ಗಾಟ್ ಇಟ್? ಥ್ಯಾಂಕ್ ಯು. ಇಫ್ ಯು ಆರ್ ಇನ್ ಲೈಕ್ ನಮ್ಮ ಚಂದ್ರ ಲೇಔಟ್ ಅಲ್ಲಿ ಇದ್ರೆ ಯಾರ ಸ್ಟೂಡೆಂಟ್ ನೋಡ್ತಿರೋ ಕ್ಯಾನ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್. ಇದ್ರ ಮೇಲೂ ಡೌಟ್ಸ್ ಇದೆ ಅಂದರೆ ಓಕೆ ಯು ಕ್ಯಾನ್ ಕಮ್ ಆ್ಯಂಡ್ ಪರ್ಸನಲಿ ಕಾಂಟ್ಯಾಕ್ಟ್ ಅವರ್ ಟೀಮ್. ಓಕೆ, ಆ್ಯಂಡ್ ಫೈನಲಿ ಫಾರ್ ಎನಿ ಕ್ವೈರೀಸ್ ಓಕೆ ಯು ಕ್ಯಾನ್ ಕಾಲ್ ಟು ದಿಸ್ ನಂಬರ್ 9380498393. ಅರ್ಥ ಆಯ್ತಲ್ಲ? ಗಾಟ್ ಇಟ್? ನಿಮ್ಗೆ ಆಲ್ರೆಡಿ ವಿತೌಟ್ ಎನಿ ಇದು ನಿಮ್ಗೆ BO ಎಕ್ಸಾಂಪಲ್ ಆಗಲಿ ಬೇರೆ ಎಕ್ಸಾಂಪಲ್ಸ್ ಆಲ್ರೆಡಿ ಇಟ್ ಲೈಕ್ ಅ ಮೆಂಟರ್ಶಿಪ್ ಥರನೇ ಇದು ನಿಮಗೆ ಕ್ಲಾಸ್ ಕೊಟ್ಟಿರೋದು. ಅರ್ಥ ಆಯ್ತಲ್ಲ? ಇದೇ ಅಪ್ರೋಚ್ ಇರುತ್ತೆ. ನೀವು ಯಾರೇ ಬಂದರೂ ದಿಸ್ ವಿಲ್ ಬಿ ಅವರ್ ಅಪ್ರೋಚ್. ಇಟ್ ವಿಲ್ ಬಿ ಮಾರ್ಕ್ಸ್ ಓರಿಯೆಂಟೆಡ್ ಆ್ಯಂಡ್ ಪ್ರಾಕ್ಟಿಕಲ್ ಅಪ್ರೋಚ್. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು. ಪ್ರಿಪೇರ್ ವೆಲ್. ಅರ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಡಿಸ್ಟ್ರಾಕ್ಟ್ ಆಗಬೇಡಿ. ಪ್ರಾಪರಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ವೆಲ್ಕಮ್.